ಏನ್ ಎತ್ಕೋಬೇಕು? ಅಯ್ಯೋ ಗುಂಡಪ್ಪನ್ ಗಂಟೆ ಮೇಲೆ ಕೂತಿದ್ಯಾ, ಅದನ್ನ ಎತ್ತು. ನೋಡ್ಕೊಂಡು ಕೂತ್ಕೋಬೇಕಾಗಿತ್ತಾನೆ. ಯಾಕೆ ಸುಸ್ತಾಯ್ತಾ? ಇಲ್ಲ, ಸುಸ್ತಾಗಿದೆ. ಹಾ, ಅದನ್ನ ಕೇಳಿದ್ದು. ಏನ್ ಕೇಳಿದೆ? ಅದೇ ಸುಸ್ತಾಯ್ತಾ ಅಂತ. ಇಲ್ಲ. ಏನಿಲ್ಲ, ಹೊಟ್ಟೆ ಹಸಿತಿದೆ. ಊಟ ಬಡಿಸ್ಲಾ? ವಿಶ್ರಾಂತಿ ಮಾಡ್ತೀನಿ. ಹಾ, ಅದೇ ಊಟ ಆದ್ಮೇಲೆ ತಾನೇ ವಿಶ್ರಾಂತಿ ತಗೊಳ್ಳೋದು. ಇಲ್ಲ. ಏನಿಲ್ಲ, ಸುಸ್ತಾಗಿದೆ. ಹಾ, ಮತ್ತೆ ವಿಶ್ರಾಂತಿ ತಗೊಂಡು ಆಮೇಲೆ ಊಟ ಮಾಡ್ತೀಯಾ? ಇಲ್ಲ, ಈಗೇನಿಲ್ಲ, ಮೊದ್ಲು ಊಟ ಮಾಡ್ತೀನಿ, ಆಮೇಲೆ ವಿಶ್ರಾಂತಿ ತಗೋತೀನಿ. ಅಯ್ಯೋ ದೇವ್ರೆ, ಇವ್ರಿಗೇನು ಆಗ್ಬಿಟ್ಟಿದೆ. ಪ್ರಜ್ಞೆ ಬಂತ? ಏನು ಏನಾಯ್ತು ನಿನಗೆ? ಏನೋ ಕೇಳಿದ್ರೆ ಏನೋ ಉತ್ತರ ಕೊಡ್ತಾ ಇದ್ಯಾ, ಏನಾಯ್ತು? ನಾನ್ ಯೋಚಿಸ್ತಾ ಇದ್ದೀನಿ, ನಾನ್ ಮಾತಾಡೋದು ಕಾಣಿಸ್ತಾ ಇದೀಯಾ? ನಾನ್ ಕಾಣ್ತಾ ಇರೋದೆಲ್ಲ ನಿಜಾನ? ಅಯ್ಯೋ ದೇವ್ರೆ, ನಿನಗೆ ಏನಾಗ್ಬಿಡ್ತು? ಅದೇ ದರ್ಬಾರ್ನಲ್ಲಿ ಆಯ್ತಲ್ಲ, ಒಂದ್ ವೇಳೆ ನೀನ್ ಅಲ್ಲಿ ಇದ್ದಿದ್ರೆ ನಿನಗೂ ಗೊತ್ತಾಗ್ತಿತ್ತು ಏನಾಯ್ತು ಅಂತ. ಹೇಳ್ತೀನಿ ಕೇಳು ಏನಾಯ್ತು ಅಂತ. ದರ್ಬಾರಿಗೆ ಒಂದು ಸತ್ಯ ಹೇಳೋ ಗಿಳಿ ಬಂತು. ಇದು ಮಹಾರಾಜರು ಮತ್ತೆ ಆಚಾರ್ಯರನ್ನ ಹೊಗಳಿ ನನಗ್ ಏನಂತು ಅಂದ್ರೆ, ನಾನು ಎಚ್ಚರಿಕೆ ಕೊಡ್ತೀನಿ, ಇವನ ಮುದ್ದಾದ ಮುಖ ನೋಡಿ ಯಾಮಾರ್ಬೇಡಿ, ಬುದ್ಧಿವಂತರಾದರೆ ಇವರ ಮಾತಿಗೆ ಮರಳಾಗಬೇಡಿ. ಇದು ಚೆನ್ನಾಗಿದೆ. ಈಗ ಇದೊಂದೇ ಬಾಕಿ ಉಳ್ದಿತ್ತು. ಅಷ್ಟು ಕಷ್ಟಪಟ್ಟ ಮೇಲೆ ಆ ಕೋತಿಯಿಂದ ಮುಕ್ತಿ ಸಿಕ್ಕಿತ್ತು. ಈಗ ನೋಡಿದ್ರೆ ಯಾವ್ದೋ ಗಿಣಿ ಅಂತೆ. ಮನುಷ್ಯರು ಸಾಕಾಗಿರ್ಲಿಲ್ವಾ? ಈಗ ಪ್ರಾಣಿ ಪಕ್ಷಿಗಳು ಹಿಂದೆ ಬಿದ್ದಿದ್ದಾವೆ. ಆ ಗಿಣಿ ಕೆಟ್ಟಾಗ ಮಾತಾಡಿದ್ರು, ಅದು ನಿನ್ ಮೇಲ. ಸಮಸ್ಯೆ ಅದಲ್ಲ ಶಾರದಾ, ನನ್ ಬಗ್ಗೆ ಸುಳ್ಳು ಹೇಳಿದ್ದು. ಪ್ರಶ್ನೆ ಏನು ಅಂದ್ರೆ, ಆ ಗಿಳಿ ಯಾಕೆ ಈ ತರ ಮಾಡ್ತು? ಆಚಾರ್ಯರನ್ನ ಹೊಗಳಿ ನನ್ನನ್ನ ಯಾಕೆ ತೆಗೊಳ್ತು? ಅದ್ರಲ್ಲಿ ಈ ಗಿಳಿಗೇನ್ ಲಾಭ? ಈ ಸುಳ್ಳಿನ ಹಿಂದೆ ಈ ಹಕ್ಕಿ ಅವಶ್ಯಕತೆ ಏನಿದೆ? ಇಲ್ಲ ಇಲ್ಲ ಇಲ್ಲ, ಇದು ನೋಡೋದಕ್ಕೆ ತುಂಬಾ ಸರಳವಾಗಿ ಕಾಣ್ತಾ ಇದೆ, ಆದ್ರೆ ಅದು ಆತರ ಇಲ್ಲ. ಹೇಳ್ತಿದ್ದಾರೆ, ಅವ್ರಿಗೆ ಎಲ್ಲ ಕೇಳಿಸ್ತಂತೆ. ಏನೇನ್ ಕಷ್ಟಗಳು ತಗೋಬೇಕು ಅಂತಿದ್ಯೋ ಒಂದೇ ಸಲ ತಗೊಂಡ್ಬಿಡು. ದಿನದ ಹಿಂಸೆಯಿಂದ ನಮ್ಗೆ ಮುಕ್ತಿ ಕೊಟ್ಬಿಡು. ಪ್ರತಿದಿನ ದರ್ಬಾರಿಗೆ ಹೋಗ್ಬೇಕಾದ್ರೆ ನಮ್ಗಂತೂ ಇದೇ ಭಯ ಇರುತ್ತೆ, ಎಲ್ಲಿ ನೀನು ಮತ್ತೆ ಮನೆಗ್ ಬಂದು ಈ ಮನೆಯಲ್ಲಿ ಇದೇ ನಮ್ಮ ಕಡೆ ದಿನ ಅಂತೀಯೋ ಅಂತ. ಕೇಳಿಸ್ತಾ ನಿನ್ಗೆ ಅಮ್ಮ ಏನ್ ಹೇಳಿದ್ರು? ಇನ್ನೊಂದ್ಸಲ ಹೇಳು. ಕೇಳಿಸ್ತಾ ಅಮ್ಮ ಏನ್ ಹೇಳಿದ್ರು ಅಂತ? ಇಲ್ಲ, ಇದಲ್ಲ ಅಮ್ಮ ಆಗ ಹೇಳಿದ್ದು. ಅಮ್ಮ ನೀವೀಗೇನೋ ಹೇಳಿದ್ರಲ್ಲ, ಅದನ್ನ ಹೇಳಿ. ಹೇ? ಅಯ್ಯೋ, ನಾನು ಏನ್ ಹೇಳ್ತಿದ್ದೀನೋ ಅದನ್ನ ಕೇಳಿ, ಇನ್ನೊಂದ್ಸಲ ಹೇಳಿ. ನೀನ್ ಯಾವಾಗ ದರ್ಬಾರಿಗೆ ಹೋಗ್ತೀಯೋ ಒಂದೇ ಭಯ ಇರುತ್ತೆ, ಎಲ್ಲಿ ನೀನು ಹಿಂದಿರುಗಾದ್ಮೇಲೆ ಈ ಮನೇಲಿ ಇದೇ ನಮ್ಮ ಕೊನೆ ದಿನ ಅಂತ ಹೇಳ್ತೀಯೋ ಅಂತ. ಹಾ, ತುಂಬಾ ಚೆನ್ನಾಗಿದೆ. ಒಂದ್ ಕೆಲ್ಸ ಮಾಡು, ನೀನ್ ಇಲ್ಲಿಗ್ ಬಾ. ಅಮ್ಮ ನೀವ್ ಇಲ್ಲಿಗ್ ಬನ್ನಿ. ಹಾ, ನಾನ್ ಯಾವಾಗ ಚಪ್ಪಾಳೆ ತಡ್ತೀನೋ ಅವಾಗ ನೀವು ಸಂಕೇತ ಮಾಡಿ, ಶಾರದಾ ಇವ್ರೇನ್ ಹೇಳ್ತಾರೋ ಅದನ್ನ ಹೇಳು, ಆಯ್ತಾ? ಸರಿ ಸರಿ, ಶುರು ಮಾಡಿ. ನಿನಗೆ ತಲೆಗೆಲ್ಲ ಕೆಟ್ಟಿದ್ಯಾ? ಅದನ್ನ ಅಮ್ಮ ಹೇಳ್ತಿದ್ದಾರೆ, ನಾನಲ್ಲ. ಹೌದಾ? ಅಮ್ಮ ಏನು ಸಂಕೇತನೆ ಮಾಡ್ಲಿಲ್ಲ? ಅಯ್ಯೋ, ಅದನ್ನ ಹೇಳದ್ರಲ್ಲಿದ್ರು ಅಲ್ವಾ ಅಮ್ಮ? ಅಯ್ಯೋ, ನನಗೆ ಹುಚ್ಚೇನು ಹಿಡ್ದಿಲ್ಲ. ನಾನು ಏನ್ ಹೇಳಿದ್ನೋ ಅದನ್ನ ಮಾಡಿ. ಹಾ, ಶುರು ಮಾಡಿ ಶುರು ಮಾಡಿ ಶುರು ಮಾಡಿ. ಹಾ, ಯಾವಾಗ ದರ್ಬಾರಿಗೆ ಹೋಗ್ತಾನೋ ಒಂದೇ ಭಯ ಕಾಡ್ತಾ ಇರುತ್ತೆ, ಮನೆಗ್ ಬಂದ್ಮೇಲೆ ಎಲ್ಲಿ ಅನ್ಕೊಂಡ್ ಹಾಗೆ ಹೇಳ್ತಾನೋ ಅಂತ. ಈ ಮನೇಲಿ ನಮ್ಗೆ ಇವತ್ತೇ ಕೊನೆ ದಿನ ಅಂತ. ಜಾಸ್ತಿ ಆಯ್ತು, ಸುಸ್ತಾಗ್ತಾ ಇದೆ. ಅವಾಗ್ಲಿಂದ ನಮ್ಮನ್ನ ಗೊಂಬೆ ತರ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹಾಗೆ ಆಡಿಸ್ತಾ ಇದ್ಯಾ? ನಿನ್ನಲ್ಲಿ ಏನ್ ನೋಡ್ತಾ ಇದೆ? ಅಯ್ಯೋ, ತದೇನು ಅಲ್ಲ ತಾಲ್ದ. ತೊಂಬೆ ಆತ ಏನು ಅಂತ ನೋಡ್ಬೇಕಂದ್ರೆ ನಂದೊತ್ತೆ ಬಾ. ತೊಬ್ಬ ತೊಂಬೆ ಆತದೊಂದ್ ಬಂದಿದ್ದಾನೆ. ಅವ್ನ ಇಲ್ಲಿಗ್ ಬರೋದು ವರ್ಷಕ್ ಒಂದೇ ತಲ ಅಂತೆ. ತುಂಬಾ ಚೆನ್ನಾಗ್ ತೊಂಬೆ ಅಡ್ಸಿ ತೋತಾನಂತೆ. ಬಾ ನಂದೊತ್ತೆ. ಎತ್ಕೋ ಎತ್ಕೋ. ಏನ್ ಎತ್ಕೋಬೇಕು? ಅಯ್ಯೋ, ತಿಂಡಿ ತೀರ್ಥ ಎತ್ತಿ ಕಟ್ಕೊಳ್ಳಿ, ನಾವು ಆಟ ನೋಡಕ್ ಹೋಗೋಣ ಅಲ್ವಾ ಅಮ್ಮ? ಈಗಿಲ್ಲ ಅಂತ ಹೇಳ್ಬೇಡ. ಇಲ್ಲ 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 ಅಂತ ಹೇಳಲ್ಲ, ಇಲ್ಲ ಅಂತ ಹೇಳಲ್ಲ. ಮತ್ತೆ ಹೋಗಿ, ಈಗ್ಲೇ ಹೋಗಿ, ಎಲ್ಲರನ್ನು ಸೇರಿಸ್ಕೊಂಡು ಹೋಗಿ, ಹೇಗಾದ್ರೂ ಹೋಗಿ, ಅಲ್ವಾ ಗುಂಡಪ್ಪ? ಏನ್ ವಿಷಯ ರಾಮ? ನನಗ್ಯಾಕೆ ಹೀಗನಿಸ್ತಾ ಇದೆ? ನಿನ್ಗೆ ಗಿಳಿ ಪ್ರಸಂಗ ಪೂರ್ತಿ ಅರ್ಥ ಆಯ್ತು ಅಂತ? ಏನೇನೋ ಸ್ವಲ್ಪ ಅರ್ಥ ಆಗ್ತಿದೆ ಬಂದು, ಆದ್ರೆ ಸ್ಪಷ್ಟವಾಗಿ ಅರ್ಥ ಆಗೋದು ಇನ್ನೂ ಬಾಕಿ ಇದೆ.
ನನ್ಗೇನು ಈ ಗಿಣಿಯ ಮಾನಸಿಕ ಅವಸ್ಥೆ ಸರಿ ಇಲ್ಲ ಅನ್ನಿಸ್ತಾ ಇದೆ. ಹೇಗೆ ಅಂದ್ರೆ ಇನ್ನೇನು ಇದ್ರ ಮಾನಸಿಕ ಅವಸ್ಥೆ ಸರಿ ಇದ್ದಿದ್ರೆ ನಮ್ಮ ಗುರುಗಳನ್ನ ದರ್ಬಾರಿನಲ್ಲಿ ಅಷ್ಟೊಂದು ಹೊಗಳಿ ಹೇಗ್ ಮಾತಾಡ್ತಿತ್ತು, ಪ್ರಶಂಸೆ ಹೇಗ್ ಮಾಡ್ತಿತ್ತು. ಇದ್ರಲ್ಲಿ ಏನ್ ತಪ್ಪು? ನಾವು ಕೂಡ ಅದನ್ನೇ ಮಾಡ್ತೀವಲ್ಲ. ಗುರುಗಳು ಏನೇನ್ ಹೇಳ್ತಾರೋ ಅದನ್ನೆಲ್ಲ ನಾವು ಮಾಡ್ತೀವಿ ಅಲ್ವಾ. ಆ ಕಪಟಿ ಗುರುಗಳು ನಮ್ಗೆ ಇದೇ ರೀತಿ ಮಾಡೋದಿಕ್ ಹೇಳ್ತಾರಲ್ವಾ. ಸರಿಯಾಗಿದೆ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ಅದ್ರ ತಟ್ಟೆಯಲ್ಲಿರೋ ಒಂದೇ ಒಂದು ತುಂಡನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾ ಅಲ್ಲಾ, ಎಂತ ಸ್ವಾದ, ಅದ್ಭುತ, ಎಂತ ಅದ್ಭುತವಾಗಿತ್ತು ಭೋಜನ. ತೃಪ್ತಿ ಆಯ್ತು, ಸಂತೋಷವಾಯ್ತು. ಸ್ವೀಕರಿಸಿ ಇದನ್ನ. ಏನ್ ಸ್ವೀಕರಿಸ್ಬೇಕು? ಈ ತಾಂಬೂಲ ತಗೊಳ್ಳಿ ಅಂತ ಅಂದೆ. ನಾವಿದನ್ನೆಲ್ಲ ತಿನ್ನೋದಿಲ್ಲ. ಆದ್ರೂ ನಿಮ್ಮ ಬುದ್ಧಿವಂತ ಸಲಹೆಯನ್ನ ಮೆಚ್ಚಲೇಬೇಕು ಆಚಾರ್ಯರೇ. ಯಾವಾಗ ಎಲ್ಲಿ ನವಿಲು ನೃತ್ಯ ಮಾಡ್ತಿರುತ್ತೆ ಅಂತ ನಿಮಗ್ ಚೆನ್ನಾಗ್ ಗೊತ್ತು ಅಲ್ಲವೇ ಆಚಾರ್ಯರೇ? ಈ ಇಡೀ ಭೂಮಿಯಲ್ಲಿ ನಿಮ್ಮಷ್ಟು ಬುದ್ಧಿವಂತ ವ್ಯಕ್ತಿಯನ್ನ ನಾನು ನೋಡಿಯೇ ಇಲ್ಲ. ಮತ್ತೆ ನಾನು ಇವತ್ತಿನವರೆಗೂ ನಿನ್ನಂತ ಮೂರ್ಖನನ್ನು ನೋಡಿಲ್ಲ. ನಿನ್ನೆ ಗಿಣಿಮರಿನ ಒಪ್ಸಿ ಮಹಾರಾಜರು ತಗೊಳ್ಳೋಂಗ್ ಮಾಡೋದಕ್ಕೆ ನಾನು ಎಷ್ಟು ದೊಡ್ಡ ಯೋಜನೆಯನ್ನ ಮಾಡಿದ್ದೀನಿ. ನಾನು ನಿನ್ನ ಗಿಣಿನ ಮಹಾರಾಜರ ಕಣ್ಮುಂದೆ ನಿಲ್ಲೋ ಹಾಗೆ ಮಾಡಿದ್ದೀನಿ. ಮತ್ತೆ ನಿನ್ ಕಟ್ತಾ ಇರೋಂಥ ಬೆಲೆ ಇದಕ್ಕೆ ಬರೀ 1 ಲಕ್ಷ ಸ್ವರ್ಣದ ನಾಣ್ಯಗಳ. ಒಂದು ವೇಳೆ ನಾನೇನಾದ್ರೂ ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡದೆ ಹೋಗಿದ್ರೆ ನೀನೇ 1 ಲಕ್ಷ ಸ್ವರ್ಣದ ನಾಣ್ಯಗಳನ್ನ ತಗೊಂಡು ಹೊರಟೋಗ್ತಿದ್ದೆ ಅಲ್ಲ. ಅರೆ ವಾ, ಎಂತ ಮಾತು, ಎಂತ ಮಾತು. ಅದಕ್ಕೆ ತಾನೇ ನಾನು ನಿಮ್ಮ ಬುದ್ಧಿವಂತ ಬದಲಿಗೆ ನಮಸ್ಕರಿಸೋದು. ಅಯ್ಯೋ, ಎಂತ ಉಪಾಯ ಮಾಡಿದ್ರಿ. 1 ಲಕ್ಷ ಮೌಲ್ಯದ ಉಡುಗೊರೆ ಬದಲಾಗಿ 5 ಲಕ್ಷಗಳ ಬೆಲೆ ಬಾಳುವಂತ ಬಂಗಾರದ ನಾಣ್ಯಗಳನ್ನೇ ಕೊಡಿಸ್ತಿದ್ದೀರಾ ಅಲ್ಲ. ಆದ್ರೆ ನಮಗೆ ಒಂದು ವಿಚಾರದ ಬಗ್ಗೆ ಅನುಮಾನ ಇದೆ. ಯಾವ್ದ್ರ ಬಗ್ಗೆ? ಅಯ್ಯೋ, ಆ ಪಂಡಿತ ರಾಮನಿಗೆ ಏನಾದ್ರೂ ಅನುಮಾನ ಬಂದಿದ್ರೆ ನಾನು ಹೇಳಿಕೊಟ್ಟ ಹಾಗೆ ನನ್ನ ಟುಮಿಯ ಆಸ್ಥಾನದಲ್ಲಿ ನಿಮ್ಮನ್ನ ಹೊಗಳ್ತು ಮತ್ತೆ ಅವನನ್ನ ತೆಗಳ್ತು. ಯಾವುದೇ ತೊಂದರೆ ಇಲ್ಲ. ಅವನೇನ್ ಮಾಡ್ಬೇಕು ಅನ್ಕೋತಾನೋ ಮಾಡ್ಲಿ. ಗಿಣಿಗೆ ಕಟ್ಟಿರುವಂತ ಬೆಲೆ ನಮ್ಮ ಕೈಗೆ ಸೇರೋದು. ನೆನಪಿದೆ ತಾನೇ? ಬರುವಂತ 5 ಲಕ್ಷ ಸ್ವರ್ಣದ ನಾಣ್ಯಗಳಲ್ಲಿ ಅರ್ಧ ಭಾಗವನ್ನ ನೀನ್ ನನಗೆ ಕೊಡಬೇಕು. ಖಂಡಿತವಾಗ್ಲೂ ನೆನಪಿದೆ ಆಚಾರ್ಯರೇ, ಖಂಡಿತವಾಗ್ಲೂ. ಅರ್ಥ ಆಯ್ತಾ ಮಣಿ? ಎಲ್ಲ ಅರ್ಥ ಆಯ್ತು ನನಗೆ. ಈ ಆಟಕ್ಕೆ ಸೂತ್ರಧಾರ ನಮ್ಮ ಮಹಾನ್ ಗುರುಗಳೇ. ಬಿಡು, ನಮ್ಗೇನಾಗ್ಬೇಕಾಗಿದೆ? ಯೋಚ್ಸು, 5 ಲಕ್ಷ ಸ್ವರ್ಣ ಮುದ್ರೆಗಳಲ್ಲಿ ಸ್ವಲ್ಪ ನಮ್ಮ ಚೀಲದಲ್ಲೂ ಬೀಳತ್ತೆ. ಏನ್ ನೀವಿಬ್ರು ಗುಸಗುಸು ಅಂತ ಮಾತಾಡ್ತಿದ್ದೀರಾ? ಸಂಶಯ ಗುರುಗಳೇ, ಸಂಶಯ. ಏನ್ ಸಂಶಯ? ಸಂಶಯ ಏನು ಅಂದ್ರೆ ಈ ಗಿಳಿ ಧ್ವನಿ ಹಾಳಾಗೋಗಿದೆ ಅಂತ. ನೀವಿಬ್ರು ಏನ್ ಹೇಳ್ತಾ ಇದ್ದೀರಾ? ಮತ್ತಿನೇನು, ಯಾವಾಗಿಂದ ಬಂದಿದ್ಯೋ ಅವಾಗಿಂದ ತಿಂತಾನೆ ಇದೆ ಬಕರ್ ಬಕರ್ ಅಂತ. ಹೌದು. ಇದೇನಿದು ಮಾತು? ಒಂದ್ ವೇಳೆ ಈ ಗಿಣಿ ಮಾತಾಡದೆ ಹೋದ್ರೆ ನಮ್ಮ ಇಡೀ ಯೋಜನೆ ತಲೆಕೆಳಗಾಗ್ಬಿಡುತ್ತೆ. ಅಯ್ಯೋ ಆಚಾರ್ಯರೇ, ನೀವೇನು ಚಿಂತೆ ಮಾಡ್ಬೇಕಾಗಿಲ್ಲ. ಅಯ್ಯೋ, ಇದು ತುಂಬಾ ಬುದ್ಧಿವಂತ ಗಿಳಿ. ನಾವಿದಕ್ಕೆ ಹೇಗೆ ಹೇಳ್ಕೊಡ್ತೀವೋ ಇದು ಹಾಗೆ ಮಾತಾಡುತ್ತೆ. ಸರಿ, ನೀವು ಇದನ್ನ ಪರೀಕ್ಷೆ ಮಾಡ್ಬೇಕಾ? ಹಾ, ಮಾಡ್ಬೇಕು. ಅರೇ ಟುಮಿಯಾ, ನೀನು ಆಚಾರ್ಯರನ್ನ ಹೊಗಳಿದ್ರ ಬಗ್ಗೆ ನಿನಗೇನಿಸ್ತು? ಊಟ ಮಾಡ್ದ್ಯಾ? ನೀನು ಇವರಿಗೆ ಕೃತಜ್ಞತೆ ಸಲ್ಲಿಸೋದಿಲ್ವೇ? ತುಂಬಾ ಧನ್ಯವಾದ ಆಚಾರ್ಯರೇ, ನಿಜವಾಗ್ಲೂ ನೀವು ಮಹಾನ್ ವ್ಯಕ್ತಿ. ಆದ್ರೆ ನಿಮ್ಮ ಈ ವಿಚಿತ್ರವಾದ 2 ಪಕ್ಷಿಗಳು ತುಂಬಾ ಮೋಸಗಾರರು. ಪಕ್ಷಿ? ನೀವು ಮುಂದೆ ನಿಂತ್ಕೊಂಡಿದಾರಲ್ಲ ಇವರಿಬ್ರು, ಒಂದು ಸಣ್ಣ ಪಕ್ಷಿ, ಇನ್ನೊಂದು ದಪ್ಪ ಪಕ್ಷಿ. ಇವ್ರು ಹೇಳಿದ್ರು ಇವರು ಕೂಡ ನಂತರನೇ ಅಂತ. ಇವರು ಕೂಡ ಅದನ್ನೇ ನುಡಿತಾರಂತೆ. ಅವರ ಕಪ್ಪುಟ ಗುರು ಹೇಗೆ ಹೇಳ್ತಾರೋ ಹಾಗೆ. ಸುಳ್ಳು ಗುರುಗಳೇ, ಇದು ಸುಳ್ಳು ಹೇಳ್ತಾ ಇದೆ. ನಾವಂತೂ ಇದನ್ನೇ ಹೇಳಿದ್ರು, ನನ್ನ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ. ಇವರ ಮಹಾ ಗುರುಗಳಿಗೆ ಮಹಾನ್ ವ್ಯಕ್ತಿ ಅಂತ ಹೇಳಿದಕ್ಕೆ. ಅಯ್ಯೋ, ಸುಮ್ನೆ ಇರೋ ಗಿಣಿಮರಿ. ಯಾಕೆ ನಮ್ ಕತೆ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ಯಾ ಹೇಗೆ? ಅರೆ, ಏನು ಮಾತಾಡ್ತಾ ಇದ್ದಾಗ ಏನು ಮಾತಾಡ್ತಾನೆ ಇರ್ಲಿಲ್ಲ, ಈಗ ಮಾತಾಡ್ತಾ ಇದೆ, ನಮ್ ಪುಗ್ಗಿ ಊದ್ತಾ ಇದೆ. ಎಷ್ಟು ಚಾಲಾಕಿ ಇದೆ ಈ ಗಿಳಿ. ಸುಮ್ನೆ ಕೂತ್ಕೊಂಡು ನಾವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಈಗ ನಮ್ ಬಗ್ಗೆ ಏನೇನೋ ಮಾತಾಡ್ತಾ ಇದೆ. ಈಗ ಹೇಳಿ ಆಚಾರ್ಯರೇ, ಆಸ್ಥಾನದಲ್ಲಿ ಮಹಾರಾಜರ ಮುಂದೆ ಈ ಟುಮಿಯಾ ಕೈಲಿ ಹೇಳ್ಸಿ ನಿಮ್ಮ ಈ 2 ಶಿಷ್ಯಂದ್ರಿಗೆ ಜೀವಾವಧಿ ಶಿಕ್ಷೆ ಅಯ್ಯೋ ವಿಧಿಸೋದೇ? ಗುರುಗಳೇ, ತಪ್ಪಾಯ್ತು ಗುರುಗಳೇ, ನಮ್ಮನ್ನ ಕ್ಷಮಿಸಿ. ನಡ್ರಿ ಮುಚ್ಚೆ ಪೆದ್ದುಕೊಂಡ್ರ. ಖಾನ್, ಹೇಳಿ ಆಚಾರ್ಯರೇ. ಕರ್ಕೊಂಡೋಗಿದ್ದನ ಮತ್ತಿದಕ್ಕೆ ನಮ್ಮನ್ನ ಇನ್ನು ಹೆಚ್ಚು ಹೊಗಳೋದಕ್ಕೆ ಹೇಳ್ಕೊಡೋ. ಮತ್ತೆ ಇದೀಗ ಮಹಾರಾಜರ ಶಸ್ತ್ರ ಅಲ್ಲ, ನಮ್ಮ ಶಸ್ತ್ರ. ಮತ್ತಿದು ಎಂತ ಶಸ್ತ್ರವೆಂದ್ರೆ ಶಾಶ್ವತವಾಗಿ ಆ ರಾಮನ ಬಾಲವನ್ನ ಕತ್ತರಿಸಿ ಬಿಸಾಕತ್ತೆ.
ಪಂಡಿತ ರಾಮಕೃಷ್ಣ, ನಡಿ ನಮ್ಮ ಈ ಪ್ರಹಾರವನ್ನ ರಾಜಗೋಷ್ಠಿಯಲ್ಲಿ ನಡಿ ನೋಡೋಣ. ಎಷ್ಟು ಬುದ್ಧಿಶಕ್ತಿಯನ್ನ ಪ್ರಯೋಗ ಮಾಡ್ತೀಯೋ ಮಾಡು ನೋಡೋಣ. ಈ ಬಾರಿ ಮಹಾರಾಜರಿಂದ ಖಂಡಿತ ಬಚಾವಾಗೋದಕ್ಕಾಗೋದಿಲ್ಲ ನಮ್ಮ ಈ ಕುತಂತ್ರದಿಂದ. ಕೇಳಿ ಪ್ರೇಕ್ಷಕರೇ, ನಿಮ್ಮ ಪ್ರತೀಕ್ಷೆ ಈಗ ಸಮಾಪ್ತಿ ಆಯಿತು. ಯಾಕೆ ಅಂದ್ರೆ ಈಗ ಆರಂಭವಾಗ್ತಾ ಇದೆ ನಿಮ್ಮನ್ನ ಮನರಂಜಿಸೋ ಕಾರ್ಯಕ್ರಮ ಕೈಗೊಂಬೆ ಆಟ. ಅದಕ್ಕೆ ನೀವೆಲ್ಲ ಶಾಂತ ರೀತಿಯಿಂದ ಈ ಹೊಸ ಕಥೆಯನ್ನ ಆನಂದಿಸಿ. ಇದರ ಹೆಸರು ಚತುರ ಮಿತ್ರ. ಇವರಿಬ್ಬರು ನಮ್ಮ ಪರಮ ಸ್ನೇಹಿತರು. ಇವರು ವಾಸವಾಗಿರೋ ಸ್ಥಳ ದೂರದ ನದಿಯ ದಡದಲ್ಲಿ. ಕೋತಿ ಮತ್ತೆ ಮೊಸಳೆಯ ವಿಭಿನ್ನವಾದ ಕತೆ ಇದು. ಒಂದು ದಿನ ಕೋತಿಯ ಸಂಬಂಧದ ವಿಷಯ ಬಂತು. ಕೋತಿ ಮೊಸಳೆಯನ್ನ ನದಿಯ ಇನ್ನೊಂದು ದಡಕ್ಕೆ ತಲುಪಿಸುವಂತ ಕೇಳ್ತು. ಮೊಸಳೆ ಕೋತಿಗೆ ಹೇಳ್ತು, ನಾನ್ ನಿನ್ನ ಆ ಕಡೆಗೆ ಕರ್ಕೊಂಡು ಹೋಗ್ತೀನಿ, ನಿನಗೆ ಸಹಾಯ ಮಾಡೋದಕ್ಕೆ ಅಂತಾನೆ ಈ ಗೆಳೆಯ ಇದ್ದಾನೆ. ಕೋತಿ ಖುಷಿಯಿಂದ ಮರದಿಂದ ಎಗರಿ ಮೊಸಳೆ ಮೇಲೆ ಕುತ್ಕೊಳ್ತು. ಮೊಸಳೆ ಕೂಡ ತನ್ನ ಬೆನ್ನ ಮೇಲೆ ಕೋತಿಯನ್ನ ಕೂರಿಸಿಕೊಳ್ತು. ನಗುತ್ತಾ ಮಾತಾಡ್ತಾ ಅವರ ಪ್ರಯಾಣ ಅರ್ಧ ಮುಗ್ದಿತ್ತು. ಅಚಾನಕ್ಕಾಗಿ ನದಿಯ ಮಧ್ಯ ತಲುಪಿದ ಮೇಲೆ ಮೊಸಳೆ ನಿಂತುಬಿಡ್ತು. ಕೋತಿ ಮೊಸಳೆಗೆ ಕೇಳಿತು, ಯಾಕಿಲ್ಲಿ ನಿಂತುಬಿಟ್ಟೆ ಮಿತ್ರ, ಇನ್ನು ನಾವು ಮುಂದೆ ಪ್ರಯಾಣ ಮಾಡ್ಬೇಕಲ್ಲ. ಗೊತ್ತು ನನ್ನ ಮಿತ್ರ, ಆದ್ರೆ ಏನ್ ಮಾಡ್ಲಿ, ಮುಂದೆ ಹೋಗೋದಕ್ಕಾಗೋದಿಲ್ಲ. ಯಾಕಂದ್ರೆ ನನಗ್ ತುಂಬಾ ಹಸುವಾಗ್ತಿದೆ. ಊಟ ತಿಂದೇನೆ ಪ್ರಯಾಣ ಮುಂದುವರ್ಸಕ್ಕಾಗಲ್ಲ. ಹಾಗಾದ್ರೆ ನದಿಯ ಮಧ್ಯದಲ್ಲಿ ನಿನಗೆ ಊಟ ಎಲ್ಲಿಂದ ಸಿಗತ್ತೆ? ನೀನೇ ನನಗೆ ಊಟ. ಈಗ ನಿನ್ನ ಸಾಯಿಸ್ಬಿಟ್ಟು ತಿನ್ಬಿಡ್ತೀನಿ, ಹೊಟ್ಟೆ ತುಂಬೋಗುತ್ತೆ ನಂದು. ಏನ್ ಮಾತಾಡ್ತಾ ಇದ್ಯಾ ಗೆಳೆಯ? ನಾನ್ ನಿನ್ನ ಸ್ನೇಹಿತ ಅಲ್ವಾ? ನಾನ್ ಹೇಗಾಗ್ತೀನಿ ಹೇಳು ನಿನ್ ಹೊಟ್ಟೆಗೆ ಊಟ? ಮೂರ್ಖ ಕೋತಿಯೇ, ನಿನ್ನ ತಿನ್ಬೇಕು ಅನ್ನೋ ಆಸೆ ನನಗೆ ಮುಂಚೆಯಿಂದಾನೇ ಇತ್ತು. ಅದಕ್ಕೆ ನಿನ್ನ ಪ್ರಸ್ತಾಪಗಳನ್ನೆಲ್ಲ ಒಪ್ಕೊಂಡೆ. ನಿನ್ನ ನದಿಯ ಆ ದಡಕ್ಕೆ ಸೇರಿಸೋದು. ಬಿಡ್ತೀಯೋ ಇಲ್ವಾ ಅವನ್ನ? ಇಲ್ಲಾಂದ್ರೆ ಇದೇ ದೊಣ್ಣೆ ತಗೊಂಡು ಬಾರ್ಸಾಕ್ಬಿಡ್ತೀನಿ. ಮಿತ್ರ ಅಂತ ಕರೆದು ಮಿತ್ರನ್ ಜೊತೆ ಇಷ್ಟು ದೊಡ್ಡ ವಿಶ್ವಾಸಘಾತನ ಈಗ್ಲೇ ಮಾಡ್ತೀನಿ ತಡಿ. ಮಂಗಣ್ಣ, ನೀನ್ ಚಿಂತೆ ಮಾಡ್ಬೇಡ, ನಾನ್ ಬರ್ತಾ ಇದ್ದೀನಿ. ಅಯ್ಯೋ, ಏನ್ ಮಾಡ್ತಿದ್ದೀರಾ ಅಮ್ಮ? ಸುಮ್ನಿರಿ, ಶಾಂತ. ಇದ್ ನಿಮ್ ಮನೆ ಅಲ್ಲ, ದೊಣ್ಣೆ ಹಿಡ್ಕೊಂಡು ಎಲ್ಲರೂ ಓಡಿಸ್ಕೊಂಡು ಹೋಗೋಕೆ. ಅದು ಗೊಂಬೆ ಕೋತಿ ನಾಟ್ಯ ನಡೀತಿದೆ, ಎಲ್ಲರೂ ನೋಡ್ತಿದ್ದಾರೆ. ಸುಮ್ನಿರಿ, ಬಿಡಿ, ಕೂತ್ಕೊಳ್ಳಿ ಸುಮ್ನೆ. ಕ್ಷಮಿಸಿ ಮಹೋದಯ, ಕ್ಷಮಿಸಿ. ನೀವು ಶುರು ಮಾಡಿ. ಹಾಗಾದ್ರೆ ನನ್ ಮಾತನ್ನ ನೀನು ಕೇಳೋದಿಲ್ವಾ? ಇವತ್ತು ನನ್ನ ತಿನ್ಲೇಬೇಕು ಅಂತ ಗಾಢವಾಗಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ಯಾ? ನೀನು ನನ್ನ ಊಟ. ಇವತ್ತು ನಿನ್ನನ್ನೇ ತಿಂತೀನಿ. ಕೇಳಿದೀನಿ ಕೋತಿಗಳ ಹೃದಯ ತುಂಬಾ ಸ್ವಾದಿಷ್ಟವಾಗಿರುತ್ತೆ ಅಂತ. ಒಂದೇ ಸಲ ನಿನ್ ಹೃದಯನ ಕಚ್ಚಿ ತಿನ್ಬಿಡ್ತೀನಿ. ಹಾಗಿದ್ದಾಗ ನನಗೇನು ಅಭ್ಯಂತರ ಇಲ್ಲ. ಆದ್ರೆ ನನಗನ್ಸುತ್ತೆ ಇವತ್ತು ನನ್ನ ಹೃದಯನ ತಿನ್ಬೇಕು ಅನ್ನೋ ನಿನ್ನ ಆಸೆ ಇವತ್ತು ಪೂರ್ಣವಾಗೋದಿಲ್ಲ ಅಂತ. ಇವತ್ತು ಹೃದಯ ಇಲ್ದೇನೆ ಈ ಕೋತಿ ನಿನ್ನ ಹೊಟ್ಟೆಗೆ ಸೇರುತ್ತೆ. ಯಾಕೆ ಇವತ್ತು ನಿನ್ನ ಹೃದಯನ ಬಿಟ್ಟು ಇಡೀ ದೇಹನ ಮಾತ್ರ ತಿನ್ಬೇಕಾ? ಒಂದ್ ವೇಳೆ ನೀನಿಲ್ಲಿದ್ಯಾ ಅಂದ್ರೆ ನಿನ್ನ ಹೃದಯ ಕೂಡ ನಿನ್ನ ಜೊತೆನೆ ಇರುತ್ತೆ. ಬಹುಶಃ ಈ ರೀತಿ ಇರ್ಬೋದು ಅಂತ ನೀನ್ ಯೋಚನೆ ಮಾಡ್ತಿದ್ಯಾ ಅಷ್ಟೇ. ಆದ್ರೆ ನಾನು ಏನ್ ಮಾಡ್ಲಿ, ಹೃದಯ ಇವತ್ತು ನನ್ನ ಜೊತೆ ನಾನ್ ತಂದೇ ಇಲ್ಲ. ಅದನ್ನ ನಾನಿವತ್ತು ನನ್ನ ಮರದ ಕೊಂಬೆಯ ಒಳಗೆ ಎತ್ತಿಟ್ಟಿದ್ದೆ. ಸಿಕ್ತು. ಪೂರ್ತಿ ಕುಟುಂಬನೇ ಹುಚ್ಚರಿದ್ದೀರಾ? ಇಲ್ಲ ಮಹೋದಯ, ಇಲ್ಲ. ನೀವು ಶುರು ಮಾಡ್ಕೊಳ್ಳಿ. ನೀವು ಶುರು ಮಾಡಿ. ಈಗೇನಾಯ್ತು? ಈಗ ತಾನೇ ನಮ್ಮನೆ ಬಾಯಿ ಮುಚ್ಚಿಸ್ತಾ ಇದ್ದೆ, ಈಗ ನಿನಗೇನಾಯ್ತು? ಆ ಮೊಸಳೆಗೆ ಹೃದಯ ಎಲ್ಲಿ ಸಿಕ್ತು? ಪ್ರದರ್ಶನ ಮುಗಿಲಿ, ನಾನು ಮತ್ತೆ ಹೇಳ್ತೀನಿ ನಿನಗೆ. ಮೊಸಳೆ ಕೋತಿನ ಕರ್ಕೊಂಡು ಮತ್ತೆ ಮರದ ಕಡೆಗೆ ಹೋಯ್ತು. ತುಂಬಾ ಖುಷಿ ಪಡ್ತಿತ್ತು. ಮೊಸಳೆಯ ಎಲ್ಲಾ ಕನಸುಗಳು ಪೂರ್ತಿ ಆಗುತ್ತೆ ಅಂತ. ದಡ ಸೇರಿದ ತಕ್ಷಣ ಕೋತಿ ಜಿಗಿದು ಮರದ ಮೇಲೆ ಕುತ್ಕೊಳ್ತು.
ಜೋರಾಗಿ ನಗೋದಕ್ಕೆ ಶುರು ಮಾಡ್ತು. ಮೊಸಳೆಯ ಬುದ್ಧಿನ ನೆನೆಸ್ಕೊಂಡು. ಮೊಸಳೆಗೆ ಪೂರ್ತಿಯಾಗಿ ಅರ್ಥ ಆಯ್ತು ಕೋತಿ ಚತುರತೆಯಿಂದ ತನ್ನ ಪ್ರಾಣನ ಉಳಿಸ್ಕೊಳ್ತು ಅಂತ. ಎಷ್ಟು ಸುಲಭವಾಗಿ ಮೂರ್ಖನನ್ನಾಗಿ ಮಾಡ್ತು ಅಂತ. ಏನೋ ಮಿತ್ರ, ಸಿಗ್ಲಿಲ್ವಾ ಊಟ? ಅದಕ್ಕೆ ಹೇಳೋದು ಗೆಳೆಯ, ಮಿತ್ರತ್ವದಲ್ಲಿ ಮೋಸ ಮಾಡಿದ್ರೆ ಯಾರಿಗೂ ಉಳಿಗಾಲ ಇರೋದಿಲ್ಲ, ತಕ್ಕ ಶಾಸ್ತಿ ಆಗುತ್ತೆ. ಈಗ ಹೇಳು, ಏನ್ ಸಿಕ್ತು ಅಂತ ಅಷ್ಟು ಜೋರಾಗಿ ಕಿರ್ಚಾಡ್ತಾ ಇದ್ದೆ? ಗಿಳಿ ಕಂಠ ಸಿಕ್ತು ಶಾರದಾ. ನನಗೆ ಅರ್ಥ ಆಯ್ತು ಆ ಗಿಳಿ ನನ್ನ ಮತ್ತೆ ಆಚಾರ್ಯರಿಗೆ ಸುಳ್ಳು ಯಾಕೆ ಹೇಳ್ತು. ಮತ್ತೆ ನನಗೆ ಇದು ಅರ್ಥ ಆಯ್ತು ಅದು ಹೇಗೆ ಮಾತಾಡ್ತು ಅಂತ. ಹೇಗೆ ಅಂದ್ರೆ ಆ ಕೋತಿ ಮಾತಾಡ್ತಿದ್ಯಲ್ಲ, ನನ್ನ ಸಂದೇಹ ಸರಿಯಾಗೇ ಇದೆ. ಗಿಳಿ ಕೇವಲ ಕೂಗ್ತಾ ಇತ್ತು, ಆದ್ರೆ ಮಾತಾಡೋದು ಬೇರೆಯವನು. ಯಾರು? ಶಂಶೀರ್ ಖಾನ್, ಸ್ವಯಂ ಗಿಳಿಯ ಮಾಲೀಕ. ಅವನ ಬಾಯಿಂದ ಶಬ್ದ ಬರ್ತಿತ್ತು, ಆದ್ರೆ ಅವನು ಮಾತಾಡ್ತಿರ್ಲಿಲ್ಲ. ಧ್ವನಿ ಅವನ್ದಾಗಿತ್ತು, ಕೊಕ್ಕು ಮಾತ್ರ ಗಿಳಿದಾಗಿತ್ತು. ಅವನ್ ಯಾಕೆ ಹಾಗೆ ಮಾಡ್ಬೇಕು? 5 ಲಕ್ಷ ಸ್ವರ್ಣ ಮುದ್ರೆ ಅಂದ್ರೆ ಅದು ಕಡಿಮೆ ಅಲ್ಲ ಶಾರದಾ. ಅದೆಲ್ಲ ಇದಕ್ಕೆ ಮಾಡಿದ್ದು. ಈಗೇನಾಯ್ತು? ಆದ್ರೆ ಈಗ ಸುಳ್ಳಿನ ಪರ್ದೆನ ತೆಗಿಬೇಕು, ಮಹಾರಾಜರಿಗೆ ಸತ್ಯನ ತಿಳಿಸ್ಬೇಕು. ಇವನು ರಾಜರ ಖಜಾನೆನ ಲೂಟಿ ಮಾಡಕ್ ಬಂದಿದ್ದಾನೆ, ಆದ್ರೆ ನಾನ್ ಬಿಡಲ್ಲ. ಈ ಮೋಸಗಾರನಿಗೆ ನಾನ್ ಶಿಕ್ಷೆ ಕೊಡಿಸ್ಲೇಬೇಕು. ಹೇಗೆ? ಶಾರದಾ ಪ್ರಶ್ನೆಗೆ ಉತ್ತರ ಕೊಡು ಈಗ ರಾಮ. ಹೇಗ್ ಮಾಡ್ತೀಯಾ ಇದನ್ನೆಲ್ಲ? ಯೋಚನೆ ಮಾಡು ಬಂದು. ಎಲ್ಲ ಉಪಾಯನ ಉಲ್ಟಾ ಪಲ್ಟಾ ಮಾಡಿ ಅವನಾಗ ಅವನೇ ಹಳ್ಳಕ್ ಬೀಳೋ ತರ ಮಾಡ್ಬೇಕು. ಅದ್ ಹೇಗಾಗ್ಬೇಕು ಅಂದ್ರೆ, ಶಂಶೀರ್ ಖಾನನ್ ಗಿಳಿ ಅವನ್ ವಿರುದ್ಧನೇ ಮಾತಾಡೋ ತರ ಆದ್ರೆ ಅದ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕೇಳಿ ಮಹಾಶಯ. ನೀವು ಇಲ್ಲೇನ್ ಮಾಡ್ತಿದ್ದೀರಾ? ನೋಡಿ, ಕೈಗೊಂಬೆ ಆಟ ಈಗಾಗ್ಲೇ ಮುಗೀತು. ಇನ್ನ ನೀವು ವಿಘ್ನ ಮಾಡೋದಕ್ಕೆ ಬೇರೆ ಏನು ಉಳ್ದಿಲ್ಲ. ಅಯ್ಯಯ್ಯೋ, ನೀವಂತೂ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಮತ್ತೆ ನನ್ನ ಕುಟುಂಬದಿಂದ ನಿಮ್ ಪ್ರದರ್ಶನಕ್ಕೆ ವಿಘ್ನ ಆಯ್ತು, ಅದಕ್ಕೆ ನಾನು ಮೊದಲು ಕ್ಷಮೆ ಕೇಳ್ತೀನಿ. ಆದ್ರೆ ನಾವ್ ಏನ್ ಮಾಡೋದು? ನಿಮ್ ಪ್ರದರ್ಶನ ಎಷ್ಟು ಜೀವಂತವಾಗಿತ್ತು ಅಂದ್ರೆ ಅದ್ ನಮಗೆ ಗೊತ್ತೇ ಆಗ್ಲಿಲ್ಲ ಪ್ರದರ್ಶನ ಅಂತ. ಅದ್ ನಿಜ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಸ್ವಲ್ಪ ಭಾವನೆಯಲ್ಲಿ ಮುಳುಗೋದ್ವಿ. ನಿಮ್ಗೇನ್ ಬೇಕು? ನಾವು ನಿಮ್ಮ ಪ್ರತಿಭೆನ ಪ್ರಶಂಸೆ ಮಾಡಕ್ ಬಂದ್ವಿ ಮಾನ್ಯವರ್ಯ. ಒಂದೇ ಸಮಯದಲ್ಲಿ ನೀವು ಎಷ್ಟು ಧ್ವನಿ ಮಾತಾಡಿದ್ರಿ ಅಂದ್ರೆ, ಕೋತಿ, ಮೊಸಳೆ, ನೀರು, ಜನ, ಗಾಳಿ ಎಲ್ಲದೂ ಕೂಡ. ಅದು ಕೂಡ ಸ್ವಲ್ಪನೂ ತಪ್ಪದೆ. ಹೇಗನ್ನಿಸ್ತು ಅಂದ್ರೆ ಆ ಪಾತ್ರಗಳೆಲ್ಲ ನಿಜವಾಗ್ಲೂ ಮಾತಾಡ್ತಿದ್ಯೇನೋ ಅಂತ ಅನ್ನಿಸ್ತು. ನಿಮ್ಮ ಹತ್ರ ವಿಶೇಷವಾದ ಪ್ರತಿಭೆ ಇದೆ. ಧನ್ಯವಾದ. ತಗೊಳ್ಳಿ, ಸೌತೆಕಾಯಿ ತಿನ್ನಿ. ಹೆಸರು ತಿಳ್ಕೊಬೋದಾ? ಅಣ್ಣ, ಎಲ್ರು ಇದನ್ನ ಸೌತೆಕಾಯಿ ಅಂತಾನೆ ಕರೀತಾರೆ. ಅಯ್ಯೋ, ನಾನು ನಿಮ್ ಹೆಸರು ಕೇಳಿದ್ದು ಮಹೋದಯ. ನನ್ನ ಹೆಸರು ಕೋಟೇಶ್ವರ. ಇದನ್ನೆಲ್ಲ ಹೇಗ್ ಮಾಡೋದು? ತುಂಬಾ ಪರಿಶ್ರಮ ಹಾಕೋ ಅವಶ್ಯಕತೆ ಇಲ್ವೇ ಇಲ್ಲ. ಹಾ, ಬರೀ ತೊಳ್ದೆ, ಎರ್ದೆ, ಕುಯ್ದೆ, ಉಪ್ಪು ಹಚ್ದೆ, ಮತ್ತೆ ತಿನ್ಬಿಟ್ಟೆ. ಏನನ್ನ? ಸೌತೆಕಾಯಿ. ಅಯ್ಯೋ ಇಲ್ಲ ಇಲ್ಲ ಪ್ರಭು, ನಾನ್ ನಿಮ್ಮ ಕಲೆ ಬಗ್ಗೆ ಮಾತಾಡ್ತಿದ್ದೆ. ಒಂದೇ ಸಮಯದಲ್ಲಿ ಇಷ್ಟು ಪಾತ್ರಗಳ ಧ್ವನಿನ, ಅದು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ, ಅದನ್ನ ಹೇಗ್ ಮಾಡಿದ್ರಿ? ಒಳ್ಳೇದು ಒಳ್ಳೇದು. ಹಾಗಾದ್ರೆ ನೀವು ನನ್ನ ಕಲೆ ಬಗ್ಗೆ ಮಾತಾಡ್ತಿದ್ರಾ? ಅಣ್ಣ, ಇದು ನಮ್ಮ ವಂಶ ಪಾರಂಪರ್ಯರ ಕಲೆ. ಅಪ್ಪ ತಾತ ಇದೇ ತರನೇ ಮಾಡ್ತಿದ್ರು. ವರ್ಷಗಳ ಸಾಧನೆ, ಅಭ್ಯಾಸ, ಪರಿಶ್ರಮ, ಧ್ಯಾನ ಮಾಡದ್ಮೇಲೆ ಈ ಕಲೆ ನಮಗ್ ಬರುತ್ತೆ. ತಗೊಳ್ಳಿ, ಸೌತೆಕಾಯಿ ತಿನ್ನಿ. ಮತ್ತಿಂತೀನಿ. ನೀವಿದನ್ನ ನನಗೆ ಕಲ್ಸ್ಕೊಡ್ತೀರಾ? ಖಂಡಿತ ಕಲಿಸ್ಬೋದು ಅಣ್ಣ. ಪ್ರಪಂಚದಲ್ಲಿ ಕಲ್ಸಕ್ಕಾಗ್ದಿರೋ ಕಲೆ ಯಾವ್ದಿದೆ ಹೇಳಿ? ಆದ್ರೆ ಇದನ್ನೆಲ್ಲ ಕಲಿಯಕ್ಕೆ ಎಷ್ಟು ಸಮಯ ಬೇಕಾಗತ್ತೆ? ನಿಮಗ್ ಸಂಬಂಧಪಟ್ಟಿರುತ್ತೆ. ಯಾರು ಎಷ್ಟು ಪರಿಶ್ರಮ ಹಾಕೋದಕ್ಕೆ ತಯಾರಿರ್ತಾರೋ. ಕಲ್ಸ್ಕೊಡಿ. ಯಾರ್ಗೆ? ನನಗೆ. ತಗೋ, ಸೌತೆಕಾಯಿ ತಿನ್ನು. ಒಂದ್ ವೇಳೆ ಇದನ್ ತಿಂದ್ರೆ ಕಲ್ಸ್ಕೊಡ್ತೀರಾ? ಖಂಡಿತ ಇಲ್ಲ. ಈ ಸೌತೆಕಾಯಿನ ಹಿಡ್ಕೋ, ತಿನ್ನು, ನಾನು ಹೊರಟೆ. ಅಯ್ಯೋ, ಇಲ್ಲಿ ಕೇಳಿ. ನಿಮ್ ಸಮಯಕ್ಕೆ ಎಷ್ಟು ಮೌಲ್ಯ ಆಗುತ್ತೋ ಅದು ನಾನು ಕೊಡ್ತೀನಿ, ನೀವು ಕಲ್ಸ್ಕೊಡ್ತೀರಾ? ನೀನು ನನ್ನ ಸಮಯಕ್ಕೆ ಮೌಲ್ಯ ಕೊಡ್ತೀಯಾ? ಹಾ, ನನ್ ಪ್ರಕಾರ ಇಷ್ಟು ಗುರುದಕ್ಷಿಣೆ ಅಂತೂ ನಾನು ನಿಮ್ಗೆ ಕೊಟ್ಟೆ ಕೊಡ್ತೀನಿ. ಮಹಾನ್ ಕಲೆಗಾರ ಕೋಟೇಶ್ವರ ಅವರೇ, ನನ್ನ ನಿಮ್ಮ ಶಿಷ್ಯನನ್ನ ಮಾಡ್ಕೊಂಡು ಒಂದು ಉಪಕಾರ ಮಾಡ್ಕೊಡಿ. ಹೌದಾ? ನಿನಗ್ ನಿಜವಾಗ್ಲೂ ಅನ್ಸುತ್ತಾ ನಾನು ಈ ಬಂಗಾರ ನೋಡಿ ಒಪ್ಕೊಳ್ತೀನಿ ಅಂತ? ಅಯ್ಯಯ್ಯೋ, ಇಲ್ಲ ಇಲ್ಲ ಪ್ರಭು, ನಾನು ಇಷ್ಟ ಮಾತ್ರ ಅಲ್ಲ. ಒಪ್ಕೊಂಡ್ಬಿಟ್ಟೆ. ಖಂಡಿತ ನಾನು ಒಪ್ಕೊಂಡಿದ್ದೀನಿ. ನಾನು ಈ ಕಲೆನ ನಿನಗೆ ಖಂಡಿತ ಕಲಿಸ್ತೀನಿ. ಧನ್ಯವಾದ ಮಹೋದಯ, ತುಂಬಾ ತುಂಬಾ ಧನ್ಯವಾದ. ತಗೋ, ಈಗ ಸೌತೆಕಾಯಿ ತಿನ್ನು. ಅವಶ್ಯವಾಗಿ. ಈಗ ನೀವು ಗುರುಗಳಾಗಿದ್ದೀರಾ, ಗುರುಗಳ ಮಾತನ್ನ ಹೇಗ್ ಮುರಿಯಕ್ಕಾಗತ್ತೆ? ಹಾಗಾದ್ರೆ ನಾವ್ ಈ ಅಭ್ಯಾಸನ ಯಾವಾಗಿಂದ ಶುರು ಮಾಡೋಣ? ನಾಳೆ ಸಾಯಂಕಾಲ ಬಂದ್ಬಿಡು. ನಾನು ನಿನ್ಗೊಂದ್ ಮಾತು ಹೇಳ. ನನಗೆ ಈ ಕಲೆ ಕಲ್ಸೋದಕ್ಕೆ ತಂತ್ರ ಗೊತ್ತು. ಪೂರ್ತಿಯಾಗಿ ಕಲಿಬೇಕಾಗಿರೋದು ನೀನೆ. ನಾನು ನಿನಗೆ ತಂತ್ರ ಹೇಳ್ಕೊಡ್ತೀನಿ, ಇನ್ನು ಮಿಕ್ಕಿದ್ದೆಲ್ಲ ನಿನ್ ಮೇಲೆ ನಿರ್ಧಾರ ಮಾಡುತ್ತೆ. ನೀನ್ ಹೇಗ್ ಅಭ್ಯಾಸ ಮಾಡ್ತೀಯಾ ಅಂತ, ಹಾಗೆ ಹೇಗ್ ಕಲ್ತ್ಕೊಳ್ತೀಯಾ ಅಂತ. ಮತ್ತೆ ಇನ್ನೊಂದ್ ವಿಷಯ, ಖಾಲಿ ಹೊಟ್ಟೆಲೆ ಬರ್ಬೇಕು. ಖಂಡಿತವಾಗ್ಲು ಗುರುಗಳೇ, ಖಾಲಿ ಹೊಟ್ಟೆಲೆ ಬರ್ತೀನಿ.
ನನಗ್ ಸಂಪೂರ್ಣ ವಿಶ್ವಾಸ ಇದೆ. ಈ ವಿದ್ಯೆನ ಖಂಡಿತವಾಗ್ಲೂ ನನ್ನ ತಾಯಿ ಆಶೀರ್ವಾದದಿಂದ ಕಲ್ತ್ಕೋತೀನಿ. ಅವಶ್ಯವಾಗಿ ಆಗಲಿ. ಸರಿ, ಧನ್ಯವಾದ. ಸರಿ, ನನ್ನ ಸಣ್ಣದೊಂದು ವಿನಂತಿ ಇದೆ. ಏನು? ನಾನೀ ಅಭ್ಯಾಸದ ಆರಂಭನ ನಾನು ತಾಯಿಯ ಮಂತ್ರದಿಂದ ಶುರು ಮಾಡಿ. ಯಾವ ಮಂತ್ರ? ಓಂ ಮಾತ್ರೈ ನಮಃ. ಸರಿ, ಹಾಗಾದ್ರೆ ನಾವು ಪ್ರಾರಂಭ ಈ ಮಂತ್ರದಿಂದನೇ ಮಾಡೋಣ. ಸರಿ. ಎಲ್ಲದಕ್ಕಿಂತ ಮೊದಲು ಈ ರೀತಿ ಕುತ್ಕೊಳ್ಳಿ. ಉಸಿರು ತಗೊಳ್ಳಿ. ದೀರ್ಘವಾದ ಉಸಿರು, ಇನ್ನೂ ದೀರ್ಘವಾಗಿ ನಿಯಂತ್ರಣ ಮಾಡ್ಕೊಳ್ಳಿ. ಈ ಉಸಿರನ್ನ ಕಟ್ ಹಾಕಿ. ಸಮಸ್ತ ಧ್ವನಿಗಳು ನಿಮ್ಮ ಹೊಟ್ಟೆಯಿಂದನೇ ಬರೋದು. ಗುರುಜಿ, ನಾನು ಸತ್ತು ಹೋಗ್ತೀನಿ. ಇಲ್ಲ, ಸಾಯೋದಿಲ್ಲ. ಇಲ್ಲ, ನಾನ್ ಸತ್ತು ಹೋಗ್ತೀನಿ. ಖಂಡಿತ ಇಲ್ಲ, ಪ್ರಯತ್ನ ಮಾಡಿ. ಅಯ್ಯೋ ನೋಡಿ ಮಹೋದಯರೇ, ಒಂದ್ ವೇಳೆ ನೀವು ಇದೇ ರೀತಿ ಮಾಡ್ತಿದ್ರೆ ಈ ಕಲೆನ ನಿಮ್ ಕೈಲಿ ಕಲಿಯೋದಕ್ಕಾಗೋದಿಲ್ಲ. ಇಲ್ಲ ಇಲ್ಲ ಗುರುಗಳೇ, ಇಲ್ಲ, ಕ್ಷಮಿಸಿ ಕ್ಷಮಿಸಿ. ನಾನು ಇನ್ನೊಂದ್ಸಲ ಪ್ರಯತ್ನ ಪಡ್ತೀನಿ. ಸರಿ ಸರಿ, ನಡೀರಿ, ಮತ್ತೆ ಪ್ರಯತ್ನ ಮಾಡಿ. ಸರಿ. ದೀರ್ಘವಾದ ಉಸಿರು, ಇನ್ನೂ ದೀರ್ಘವಾಗಿ. ನೋಡಿ ನನ್ನ. ಓಂ ಮಾತ್ರೇ ನಮಃ, ಓಂ ಮಾತ್ರೇ ನಮಃ. ನೋಡಿದ್ರ ನೀವು ನನ್ನ? ಖಂಡಿತ ಅದೇ ರೀತಿ ಮಾಡಬೇಕು. ಪ್ರಯತ್ನ ಮಾಡಿ. ಓಂ ಮಾತ್ರೇ ನಮಃ. ಇನ್ನೂ ಗಮನ ಕೊಡಿ. ಓಂ ಮಾತ್ರೇ ನಮಃ. ತುಟಿ ಅಲ್ಲಾಡಬಾರ್ದು, ಒಳಗಡೆಯಿಂದ. ಓಂ ಮಾತ್ರೇ ನಾನು ನೋಡಿ ಮಹೋದಯರೇ, ನಾನು ನನ್ನ ಕೆಲಸನ ಮಾಡ್ಬಿಟ್ಟೆ. ನಿಮ್ಗೆ ತಂತ್ರನ ಹೇಳ್ಕೊಟ್ಬಿಟ್ಟೆ ಹೇಗ್ ಮಾಡ್ಬೇಕು ಅಂತ. ಇನ್ನು ಮಿಕ್ಕಿದ್ದು ನಿಮ್ಮ ಅಭ್ಯಾಸದ ಮೇಲೆ ನಿರ್ಧಾರ ಆಗುತ್ತೆ, ಇದನ್ನ ನೀವು ಹೇಗೆ ನೆನಪು ಮಾಡ್ಕೊಳ್ತೀರಾ ಅಂತ. ಆದ್ರೆ ಯಾವ ರೀತಿಯಲ್ಲಿ ನೀವು ನಡೀತಾ ಇದ್ದೀರೋ ನಿಮಗೆ ವರ್ಷಗಳೇ ಕಳೆದೋಗುತ್ತೆ ಇದನ್ನ ಕಲಿಯೋದ್ರಲ್ಲಿ. ತಾಯಿ, ನನ್ನ ಪ್ರೀತಿಯ ಕರುಣಾಮಯಿ, ನಾನು ಇನ್ನೊಂದು ಕಾರ್ಯನ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಆ ಕಾರ್ಯ ನಮ್ಮ ರಾಜ್ಯದ ರಾಜಕೋಶದ ರಕ್ಷಣೆ. ಕಾರ್ಯ ನಮ್ಮ ಮಹಾರಾಜರದ್ದು, ನನ್ನ ಅನ್ನದಾತನನ್ನ ಮೋಸದಿಂದ ರಕ್ಷಣೆ ಮಾಡೋಕೆ. ನನ್ನ ಈ ಕಾರ್ಯಕ್ಕೆ ನಿಮ್ಮ ಆಶೀರ್ವಾದದ ಹಸ್ತನ ನನ್ನ ತಲೆ ಮೇಲಿಡಿ ಅಮ್ಮ. ನಿಮ್ಮ ಅನುಕಂಪನ ನನಗೆ ಪ್ರದಾನ ಮಾಡಿ. ವಚನ ನೀಡ್ತಿದ್ದೀನಿ, ಎಲ್ಲಿವರೆಗೂ ನಾನು ಈ ವಿದ್ಯೆ ಕಲಿಯೋದಿಲ್ವೋ ಅಲ್ಲಿವರೆಗೂ ಅನ್ನ ನೀರು ನಿದ್ರೆ ಏನೂ ಮಾಡೋದಿಲ್ಲ. ಆಶೀರ್ವಾದ ಮಾಡಿ. ಓಂ ಮಾತ್ರೈ ನಮಃ. ಓಂ ಮಾತ್ರೈ ನಮಃ. ಓಂ ಮಾತ್ರೈ ನಮಃ. ಓಂ ಮಾತ್ರೈ ನಮಃ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಹಂಗರಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಹಂಗರಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ನೀನಿದ್ದನ್ನ ಇನ್ನೊಂದ್ಸಲ ಮಾಡಿ ತೋರಿಸ್ತೀಯಾ? ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಯ ಮಹೇಶ್ವರಾಯ. ಶಾರದಾ, ಎಲ್ಲಿದೀಯಾ ಶಾರದಾ? ಅಯ್ಯೋ, ಆಚೆ ಈಚೆ ಯಾಕೆ ನೋಡ್ತಿದೀಯಾ? ನಾನು ಎಲ್ಲಿದ್ದೀನಿ? ಮಾತಾಡ್ತಾ? ಹ್ಞೂ ಹೌದು, ನಾನೇ ಅದ್ ಮಾತಾಡ್ತಿರೋದು.
ಮಾತಾಡುತ್ತಾ? ಶಾರದಾ, ಏನಾಗ್ತಿದೆ? ಇದು ಮೇಕೆ ಅಲ್ಲ, ನಮ್ಮ ಅಪ್ಪನ ಆತ್ಮ. ಇದು ಮೇಕೆ ರೂಪದಲ್ಲಿ ನಮ್ಮನ್ನ ಭೇಟಿಯಾಗೋಕ್ ಬಂದಿದೆ. ಅದಕ್ಕೆ ನಾನು ಇಲ್ಲಿ ಕರ್ಕೊ ಬಂದೆ. ಗೊತ್ತಾಯ್ತಾ ನಾನು ಯಾರು ಅಂತ? ನೀವು ನಾನು ಅಂತ ಯಾರ್ಯಾರಿಗೂ ಊಟ ಕೊಡ್ತಾ ಇದ್ರಿ, ಆದ್ರೆ ಈಗ ನಾನು ಇಲ್ಲಿ ಬಂದಿದ್ದೀನಿ. ಎಲ್ಲಿದೆ ನನ್ನ ಬೂಂದಿಯಿಂದ ಮಾಡಿರೋ ಲಡ್ಡು? ಅದೇ ನೀನ್ ನನಗೆ ತಿನ್ಸ್ಬೇಕು ಅನ್ಕೊಂಡಿದ್ಯಲ್ವಾ? ಏನ್ ನೋಡ್ತಿದ್ಯಾ? ನಿನ್ನ ಹತ್ರನೇ ಮಾತಾಡ್ತಿದ್ದೀನಿ. ಅಮ್ಮ, ಗುಂಡಪ್ಪ, ಬೇಗ ಬನ್ನಿ. ಏನಾಯ್ತು? ತಾಕಿರ್ತಿದ್ಯಾ? ಆತ್ಮ ಬಂದಿದೆ. ಆತ್ಮನ? ಹಾ, ರಾಮ ಅವರ ತಂದೆ ಆತ್ಮ. ಅಲ್ಲಿ ಎದುರುಗಡೆ ಇದೆಯಲ್ಲ, ಇದು ತೇಕೆ? ಅಯ್ಯೋ ಅಲ್ಲ ಕಣೋ, ನನ್ ಮಾವನವ್ರ ಆತ್ಮ. ಆಶೀರ್ವಾದ ತಗೋ. ಯಾಕೆ ಅನುಮಾನ ಪಡ್ತಿದ್ಯಾ ಲಕ್ಷ್ಮಿ? ನಾನೇ ಅವನು, ನಿನ್ನ ಪ್ರೀತಿ, ನಿನ್ನ ಪತಿ. ಮೇಲೆ ಯಾಕೆ ನೋಡ್ತಿದ್ಯಾ? ಕೆಳಗಡೆ ನೋಡು, ಕೆಳಗಡೆ. ಹ್ಞೂ, ನಾನೇ ರಾಮನ ಅಪ್ಪ. ಅಮ್ಮ, ಏನ್ ಮಾಡ್ತಿದ್ದೀರಾ? ಅಪ್ಪ ನಮ್ಮನ್ನ ಭೇಟಿಯಾಗೋಕೆ ಅಷ್ಟು ದೂರದಿಂದ ಬಂದಿದ್ದಾರೆ. ನೀನ್ ಇಲ್ಲೇ ನಿಂತ್ಕೊಂಡಿದ್ಯಾ? ಹೋಗು ಹೋಗು, ಮುಂದೆ ಹೋಗು. ಆಶೀರ್ವಾದ ಎಲ್ಲ ತಗೋ. ಅಮ್ಮ, ಮುಖ ನೋಡಿದ್ರೆ ಅಪ್ಪನ್ ತರನೇ ಇದೆ. ರಾಮ ಹೇಳೋದೇನು ಕೇಳಿಸ್ತಾ ಇಲ್ವಾ ನಿನಗೆ? ನಡೆ, ನಮಸ್ಕಾರ ಮಾಡು. ಯಾವಾಗ್ಲೂ ಯಾರ ಮಾತು ಕೇಳೋದೇ ಇಲ್ಲ. ಅಂದ್ರೆ ಯಾವಾಗ್ಲೂ ಮೌನ ವ್ರತ ಮಾಡ್ತಿದ್ಯಾ. ಇದೇ ತರ ಜೀವನ ಪೂರ್ತಿ ಮೌನ ವ್ರತ ಮಾಡಿದ್ದಿದ್ರೆ ನನ್ನ ಜೀವನ ಎಷ್ಟು ಸುಖಮಯವಾಗಿರ್ತಿತ್ತು. ಏನ್ ಸುಮ್ಮನೆ ಜಪ ಗಿಪ ಮಾಡ್ತೀಯೋ ಇಲ್ಲ ಮಾಲೆ ಹಿಡ್ಕೊಂಡು ನಾಟಕ ಮಾಡ್ತಿರ್ತೀಯೋ ಏನೋ? ಇವ್ರೇ ರಾಮನ್ ತಂದೆ. ಇನ್ ಯಾರು ಆಗಕ್ ಸಾಧ್ಯನೇ ಇಲ್ಲ. ಇಲ್ಲಾಂದ್ರೆ ಇಂಥ ಮಾತನ್ನೆಲ್ಲ ನಿಮ್ಮ ಹತ್ರ ಯಾರು ತಾನೇ ಆಡ್ತಾರೆ ಅಮ್ಮ? ಆಯುಷ್ಮಾನ್ ಭವ. ಮತ್ತೆ ನೀನು ಗುಂಡಪ್ಪ, ನೀನೇನ್ ಕಾಲಿಗೆ ಬೀಳೋದಿಲ್ವಾ? ಆಯುಷ್ಮಾನ್ ಭವ. ಓದ್ಕೋತಿಯೋ ಇಲ್ಲ ಯಾವಾಗ್ಲೂ ಗಂಟೆ ಜೊತೆ ಆಟ ಆಡ್ತಿರ್ತೀಯೋ? ಹೋಲ್ತೀನಿ. ಅಯ್ಯೋ, ಏನಾದ್ರೂ ಊಟ ಗಿಟ ಹಾಕ್ತಿರೋ ಇಲ್ವೋ? ಏನ್ ಹೇಳ್ತಿದ್ದಾಳೆ? ಅವ್ರು ಕೇಳ್ತಿದ್ದಾರೆ ಭೋಜನಕ್ಕೆ ಏನ್ ಬೇಕು ಅಂತ. ಈಗಲೇ ಮಾಡಿ ತಂದ್ಕೊಡ್ತೀವಿ. ಬೂಂದಿಯಿಂದ ಮಾಡಿರೋ ಲಾಡು. ಬೇಗ ತಗೋಬಾ, ಬೇಗ ತಗೋಬಾ. ಏನು? ಭೋಜನನು ತಂದ್ಕೊಡ್ತೀವಿ, ಹಾಗೆ ಲಾಡನ್ನು ಕೂಡ. ಹಾಗೆ ಆಗ್ಲಿ. ಸೊಸೆ ತುಂಬಾ ಒಳ್ಳೆವಳು ಅಂತ ಕಾಣತ್ತೆ. ಒಳ್ಳೇದಾಯ್ತು ಈ ಮನೆಗೆ. ಏನ್ ಮಾಡ್ತಿದೀಯಾ? ನಾಚ್ಕೋತಾ ಇದೀನಿ. ನಾಚ್ಕೊಳ್ತಾ ಕೂತ್ಕೊಂಡ್ರೆ ಲಡ್ಡು ಯಾರು ತರ್ತಾರೆ? ಮತ್ತ ಕೇಳಿಸ್ಕೊ. ಮತ್ತೇನು ಅಂದ್ರೆ ನಿನ್ ಪತಿ ಬಗ್ಗೆನೂ ಜಾಸ್ತಿ ಗಮನ ಕೊಡು. ಎಷ್ಟು ಒಳ್ಳೆ ಪತಿ ಸಿಕ್ಕಿದ್ದಾನೆ ನಿನ್ಗೆ. ನೀನೆಷ್ಟು ಸೌಭಾಗ್ಯವತಿ. ನನಗೆ ಒಳ್ಳೇದಾಗ್ಲಿ. ಹೋಗು, ಲಡ್ಡು ತಗೋಬಾ. ಹೋಗು. ನೀನ್ ಯಾಕೆ ನಗ್ತಾ ಇದೀಯಾ? ನಿಮ್ 3 ಜನ ನೋಡ್ ನಗಾಡ್ತಿದ್ದೀನಿ. ಇದು ಅಪ್ಪ ಅಲ್ಲ, ಕೇವಲ ಸಾಧಾರಣ ಮೇಕೆ. ಅದ್ ನಾನು ಅಪ್ಪನ್ ಧ್ವನಿಲಿ ಮಾತಾಡ್ತಿದ್ದೆ. ಅದ್ ನಿಮಗೆಲ್ಲ ಅನಿಸ್ತು ಮೇಕೆನೆ ಮಾತಾಡ್ತಿದೆ ಅಂತ. ನಿನ್ ಬಾಯ ಅಲ್ಲಾಡ್ಲಿಲ್ಲ? ಅದೇ ಶಾರದಾ, ಆ ಕೋತಿ ಆಡ್ಸೋನ್ ಮಾತಾಡ್ತಿದ್ನಲ್ಲ, ನನ್ ತುಟಿ ಅಲ್ಲಾಡ್ತಿರ್ಲಿಲ್ಲ. ಇದನ್ನ ಪಕ್ಷಿ ಭಾಷೆ ಅಂತ ಹೇಳ್ತಾರೆ ಅಮ್ಮ. ನೆನೆ ಒಂದ್ ಪ್ರದರ್ಶನ ನಡೀತಲ್ಲ, ಅದು ಹಾಗೆ ಮಾಡಿದ್ದು. ಲಕ್ಷ್ಮಿ, ಹಾಗ್ಯಾಕ್ ನಾನು ನೋಡ್ತಿದ್ಯಾ? ನಿನ್ ಸೊಸೆ ಹೇಳು ಅಡಿಗೆನ ತಯಾರು ಮಾಡೋದಕ್ಕೆ. ಬೇಗ ಕಲ್ತ್ಬಿಟ್ಟಲ್ಲ ಅಮ್ಮ. ಎಲ್ಲ ತಾಯಿ ಆಶೀರ್ವಾದ ಗುಂಡಪ್ಪ. ಆ ತಾಯಿ ಆಶೀರ್ವಾದ ಇದ್ರೆ ಏನ್ ಕಷ್ಟ ಆಗತ್ತೆ ಹೇಳು ಗುಂಡಪ್ಪ. ನಡಿ, ಒಬ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಮಹಾರಾಜರ ಕಡೆಯಿಂದ. ಸಮಯ ಅಂತೂ ಬಂದಿದೆ. ಅವನ ರಾಶಿಗೆ ಈಗ ಗ್ರಹಣ ಹಿಡಿದಿದೆ. ಒಂದ್ ಹಣ್ಣನ್ನ ಕೊಯ್ದ್ರೆ ಎಲ್ಲರಿಗೂ ಸೇರುತ್ತೆ. ಅರೆ ಬಾರೋ ಗೆಳೆಯ ಬಾರೋ. ಏನ್ ಹೇಳುತ್ತೆ ನಿನ್ನ ಮುದ್ದು ಟುಮಿಯ? ಈಗ ತಾನೇ ಊಟ ಮಾಡಿದೆ, ಅದಕ್ಕೆ ಈಗ ವಿಶ್ರಾಂತಿ ತಗೋತಾ ಇದೆ. ಹೇಳ್ತಿತ್ತು ಇಷ್ಟು ಒಂದು ಒಳ್ಳೆ ಊಟ ಆದ್ಮೇಲೆ ಮಜ್ಜಿಗೆ ಸಿಗದೆ ಇದ್ರೆ ಆರೋಗ್ಯ ಹಾಳಾಗತ್ತೆ ಅಂತ. ಮಜ್ಜಿಗೆ ಕುಡಿಯುವಂತ ಮನಸ್ಸು ನಮಗೂ ಇದೆ.
ಅಲ್ಲ ಹಾಗೆ ಆಗ್ಲಿ ಗುರುಗಳ ಮಜ್ಜಿಗೆ ಕುಡಿಯೋಣ. ಗುರುಮಾತೆಗೆ ಹೇಳಿ ಎಲ್ರಿಗೂ ತರೋದಿಕ್ಕೆ ಮಜ್ಜಿಗೆನ. ಈ ಗಿಳಿಗೆ ನೆನಪಿರ್ಲಿ, ನಿಮ್ಮಂತಹ ಗುರುಗಳು, ನಿಮ್ಮಂತಹ ಗುಣವಂತರು ಸಿಕ್ಕಿರೋದು ಎಷ್ಟು ಅದೃಷ್ಟ ಅಂತ ಈ ಗಿಳಿಗೆ ಗೊತ್ತಾಗ್ಲಿ. ಹೌದು ಗುರುಗಳೇ, ತರ್ಸಿ ಎಲ್ಲ ಮಜ್ಜಿಗೆನ, ಕರೀರಿ ಗುರುಮಾತಿನ. ಕರಿಯೋ ಅವಶ್ಯಕತೆ ಏನಿದೆ? ಸ್ವಾಮಿ ನೆನ್ಸ್ಕೊಂಡ್ರು ನಾನ್ ಬಂದ್ಬಿಟ್ಟೆ. ಮಜ್ಜಿಗೆ ಕುಡಿಬೇಕು ಅಂತ ಅನ್ಸ್ತಿತ್ತಲ್ವಾ ಸ್ವಾಮಿ? ತಗೊಳ್ಳಿ, ನಿಮ್ಗೋಸ್ಕರ ಮಜ್ಜಿಗೆ. ಅಲ್ಲ ಅಲ್ಲ ಅದ್ಕೆ ಅವ್ರೆ, ನಿಮಗೆ ಹೇಗೆ ಗೊತ್ತಾಯ್ತು ಆಚಾರ್ಯರಿಗೆ ಮಜ್ಜಿಗೆ ಕುಡಿಯೋ ಮನ್ಸಾಗಿದೆ ಅಂತ? ಹೇಗೆ ಗೊತ್ತಾಯ್ತು ಅದ್ಕೆ ಅವ್ರೆ? ಅದನ್ನ ಸ್ವಯಂ ಮಹಾಪ್ರಭುಗಳೇ ಹೇಳ್ತಾರೆ. ಇವರು ಅಂತರ್ಯಾಮಿ ಮತ್ತೆ ತ್ರಿಕಾಲ ಜ್ಞಾನಿ. ಭೂತ ಭವಿಷ್ಯ ವರ್ತಮಾನ ಎಲ್ಲದೂ ಗೊತ್ತಿರತ್ತೆ. ಈಗ್ಲೇ ಗೊತ್ತಾಗತ್ತೆ. ನಾನು ಮಜ್ಜಿಗೆ ತಯಾರಿಸ್ದೆ, ಮತ್ತಲ್ಲಿ ಸ್ವಾಮಿಗೆ ಮಜ್ಜಿಗೆ ಕುಡಿಬೇಕು ಅಂತ ಅನಿಸ್ತು. ಇದೆಲ್ಲ ಹೇಗಾಯ್ತು? ಆಕಸ್ಮಿಕ ಅಂದ್ರೆ ಅರ್ಥವಾಗುತ್ತಾ ನಿನಗೆ? ಅದೇ ಇದನ್ನೇ ಆಕಸ್ಮಿಕ ಅಂತ ಹೇಳೋದು. ಮತ್ತೆ ನೀನೀಗ ಹೋಗಿ ನಿನ್ ಕೆಲ್ಸ ಏನಿದೆ ನೋಡು. ನೀವ್ ಹೇಗ್ ಹೇಳ್ತೀರೋ ಹಾಗೆ. ಅಷ್ಟಕ್ಕೂ ಎಷ್ಟೆಲ್ಲ ಕೆಲ್ಸ ಇದೆ ಗೊತ್ತಾ? ಹೊರಗ್ ಹೋಗಿ ಎಮ್ಮೆಗೆ ಹುಲ್ಲು ಹಾಕ್ ಬರ್ತೀನಿ. ಬಹಳ ಒಳ್ಳೇದು, ಹೋಗಿ ಈಗ್ಲೇ ಹಾಕೋಗಿ. ಕರಿ ನಿನ್ನ ಟುಮಿಯಾನ. ಇದರಿಂದ ತಾನೇ ನಮಗೆ 5 ಲಕ್ಷ ಸ್ವರ್ಣ ನಾಣ್ಯಗಳ ಬಹುಮತಿ ಸಿಗೋದು. ಕೊಡ್ಸೋ ಹೊಟ್ಟೆ ತುಂಬಾ ಕೊಡ್ಸೋ. ವರಣ್ಮಾಲಾ, ಅಯ್ಯೋ ನಾನ್ ಕರೀತಿದ್ದೀನಿ ನಿನ್ನ ಪ್ರೀತಿಯ ಎಮ್ಮೆ. ಅಯ್ಯೋ ಎಂತ ಹುಲ್ಲನ್ ತಿನ್ನಿಸ್ತಾ ಇದೀಯಾ? ಸ್ವಲ್ಪನೂ ರುಚಿನೇ ಇಲ್ಲ. ಯಾರು ತಿಂತಾರ ಈ ಹುಲ್ಲನ್ನ? ಎಮ್ಮೆ ಮಾತಾಡ್ತಿದೆ ಪ್ರಭು. ಎಮ್ಮೆ ಮಾತಾಡ್ತಿದೆ ಪ್ರಭು. ಎಮ್ಮೆ ಮಾತಾಡ್ತಿದೆ ಪ್ರಭು. ಎಮ್ಮೆ ಮಾತಾಡ್ತಿದೆ ಪ್ರಭು. ಪ್ರಭು, ಅಲ್ಲಿ ಎಮ್ಮೆ ಮಾತಾಡ್ತಿದೆ. ಏನು ಮಾತಾಡ್ತಾ ಇದೆ? ಎಮ್ಮೆ ಮಾತಾಡ್ತಿದೆ. ಎಮ್ಮೆ ಸ್ವತಃ ಅದ್ರ ಬಾಯಿಂದ ನನ್ ಜೊತೆ ಮಾತಾಡ್ತು. ಈಗ ನಾನು ಕಿವಿಯಾರೆ ನೋಡ್ದೆ. ಬುದ್ಧಿ ಭ್ರಮಣೆ ಆಗಿದೆ ನಿಮಗೆ. ತಲೆ ಕೆಟ್ಟಿದೆ ನಿನಗೆ. ಎಮ್ಮೆ ಹೇಗ್ ಮಾತಾಡೋದಕ್ಕೆ ಸಾಧ್ಯ? ಹೌದು ಸ್ವಾಮಿ, ಆದ್ರೆ ಆ ಎಮ್ಮೆ ಮಾತಾಡ್ತಿದೆ. ನೀವ್ ನನ್ ಜೊತೆ ಬನ್ನಿ, ನೀವೇ ಕಣ್ಣಾರೆ ನೋಡಿರಂತೆ. ಬನ್ನಿ ನನ್ ಜೊತೆ. ಬನ್ನಿ ಸ್ವಾಮಿ, ಬನ್ನಿ. ಬರ ಕಡೆ. ಬನ್ನಿ ನನ್ ಜೊತೆ. ಸರಿ ಸರಿ ನಡಿ. ನಾನು ಈಗ ತಾನೇ ನೋಡ್ದೆ, ನಿಮ್ಗೂ ತೋರಿಸ್ತೀನಿ. ಬನ್ನಿ ನನ್ ಜೊತೆ. ಏನ್ ನೋಡ್ಬೇಕಮ್ಮ? ನಾನ್ ನಿಮ್ಗೆ ತೋರಿಸ್ತೀನಿ. ಬನ್ನಿ, ನಾನು ಏನ್ ನೋಡ್ದೆ ಅಂತ ತೋರಿಸ್ತೀನಿ. ಹೇಳು ಎಮ್ಮೆ, ಹೇಳು, ಮಾತಾಡೋ. ಏನ್ ಸಮಸ್ಯೆ ನಿಂದು ಅಂತ ಹೇಳು. ಮಾತಾಡಿ ಎಮ್ಮೆಯವರೇ, ಮಾತಾಡಿ. ಈಗ ತಾನೇ ನೀವ್ ನನ್ ಜೊತೆ ಮಾತಾಡಿದ್ರಲ್ಲ, ಅದೇ ರೀತಿಲಿ ಈಗ ಮತ್ತೊಮ್ಮೆ ಮಾತಾಡಿ. ನೋಡಿ, ಸ್ವಯಂ ಸ್ವಾಮಿ ಬಂದಿದ್ದಾರೆ ನಿಮ್ಮನ್ನ ನೋಡೋದಕ್ಕೆ. ನಿಮ್ ಎಲ್ಲಾ ಕಷ್ಟನೂ ಹೇಳ್ಕೊಂಡ್ಬಿಡಿ. ಚಿಟ್ಕೆ ಹೊಡೆಯೋದ್ರೊಳಗಡೆ ನಿಮ್ ಎಲ್ಲಾ ಕಷ್ಟನೂ ಸ್ವಾಮಿ ಪರಿಹರಿಸ್ಬಿಡ್ತಾರೆ. ಮಾತಾಡಿ ಎಮ್ಮೆಯವರೇ, ಮಾತಾಡಿ. ನನ್ನ ಹತ್ರ ಮಾತಾಡ್ತಿದ್ರಿ ತಾನೆ? ಸಾಕ್ ಮಾಡು ನಿನ್ನ ಪ್ರಲಾಪನ. ಬುದ್ಧಿ ಹೋಯ್ತಾ ನಿಂದು? ನನ್ನ ಗೆಳೆಯನ ಪಕ್ಷಿ ಮಾತಾಡುತ್ತೆ ಅಂತ ಹೇಳಿದ್ರೆ ಜಗತ್ತಿನಲ್ಲಿರುವಂತ ಪ್ರಾಣಿಗಳೆಲ್ಲ ಮಾತಾಡೋಕ್ ಸಾಧ್ಯನಾ? ಇವತ್ತು ಹೇಳ್ತಾ ಇದೆ ಎಮ್ಮೆ ಮಾತಾಡ್ತಿದೆ ಅಂತ, ನಾಳೆ ಹೇಳ್ತೆ ನಾಯಿ ಮಾತಾಡ್ತಿದೆ ಅಂತ, ಮತ್ತ ಆಮೇಲೆ ಬೆಕ್ಕು ಮಾತಾಡುತ್ತೆ ಅಂತ. ಆ ರೀತಿ ನಡೆಯುತ್ತಾ? ಎಲ್ಲಾದ್ರೂ ಇದೆಯಾ? ನೋಡ್ದೆ ಸ್ವಾಮಿ, ಈಗ ತಾನೇ ನೋಡ್ದೆ. ಈಗ ತಾನೇ ಇದು ನನ್ನ ಹತ್ರ ತುಂಬಾ ಮಾತಾಡ್ತು. ದಯವಿಟ್ಟು ನಿಮ್ ತಲೆ ಓಡಿಸೋದನ್ನ ನಿಲ್ಸಿ ಧರ್ಮಪತ್ನಿಯವರೇ. ಯಾರಾದ್ರೂ ವೈದ್ಯರ ಹತ್ರ ಹೋಗಿ ಮೊದಲು ನಿಮ್ಮ ತಲೆ ಸರಿ ಆಗೋದಕ್ಕೆ ಔಷಧಿನ ಕೊಡ್ಸೋಣ ಬನ್ನಿ. ಎಲ್ಲಿ ಮಾತಾಡಿ? ಎಮ್ಮೆ ಮಾತಾಡ್ತಂತೆ. ನಾನು ಹೇಳಿದ್ದಪ್ಪ ಬಾಯಿಲೆ, ನಾನು ಹೋಗಿದ್ದು ಬಾಯಿಲೆ. ನನ್ ತಲೆನು ಕೆಟ್ಟು ಇವಳೆಲ್ಲ ಒಳಗಡೆ ಬರ್ತಾ ಇದ್ದಾನೆ. ಲಾಮ ಇನ್ನೂ ಅಲ್ಲೇ ಇದ್ದಾನೆ. ಏನ್ ಮಾಡ್ಲಿ? ಈ ಶಬ್ದ ಎಲ್ಲಿಂದ ಬಂತು?
ಯಾರದ್ರಲ್ಲಿ ಯಾರದು? ಪ್ರಭು ನನ್ಗನ್ಸತ್ತೆ ನಮ್ ಎಮ್ಮೆ ನಮ್ಮನ್ನ ಮತ್ತೆ ಕರೀತಿದೆ ಅಂತ. ಸುಮ್ಮನೆ ಇರಮ್ಮ. ಎಮ್ಮೆ ಮತ್ತೆ ಯಾಕಮ್ಮ ಕರೆಯುತ್ತೆ? ಒಂದ್ ಕೆಲಸ ಮಾಡು, ನೀನ್ ಒಳಗಡೆ ಹೋಗಿ ವಿಶ್ರಾಂತಿ ತಗೋ. ಹೋಗು. ಹೋಗು. ಆಯ್ತು ಸ್ವಾಮಿ. ಶಬ್ದ ಏನೋ ಬಂತು. ಎಲ್ಲಿಂದ ಬಂದಿರ್ಬೋದು? ಶಬ್ದ ಅಂತೂ ಎಲ್ಲಿಂದ ಬಂತು? ಈ ಶಬ್ದ ಅಂತೂ ಬಂತು ಎಲ್ಲಿಂದ? ಆದ್ರೆ ಯಾರಿರ್ಬೋದು? ಯಾರಿರ್ಬೋದು? ಒಂದ್ ವೇಳೆ ಆ ಪಂಡಿತ ರಾಮಕೃಷ್ಣ ಅಲ್ಲ ತಾನೆ? ಏನ್ ಗುರುಗಳೇ, ಆ ಪಂಡಿತ ರಾಮಕೃಷ್ಣ ವಿಜಯನಗರದಲ್ಲಿ ನಿಮ್ಮ ಬುಡವನ್ನು ಎಷ್ಟು ಅಲ್ಲಾಡಿಸಿದಾನಂದ್ರೆ ನಿಮ್ಗೆ 4 ದಿಕ್ಕುಗಳಲ್ಲೂ ಅವನೇ ಕಾಣಿಸ್ತಾ ಇದ್ದಾನೆ. ಆನಂದ ತಗೊಳ್ಳಿ, ಮಜ್ಜಿಗೆ ಇದು. ಸಮಾಧಾನ ಮಾಡ್ಕೊಳ್ಳಿ ಆಚಾರ್ಯರೇ. ಆದ್ರೆ ಒಂದ್ ವಿಷಯ ನಮಗೆ ಅರ್ಥ ಆಗ್ತಾ ಇಲ್ಲ. ನೀವು ಈ ಪಂಡಿತ ರಾಮಕೃಷ್ಣನ ವಿಷಯವಾಗಿ ಯಾಕೆ ಇಷ್ಟೊಂದು ಆತಂಕಗೊಳ್ತೀರಾ? ಅದಕ್ಕೆ ಏನ್ ಕಾರಣ? ಏನ್ ಮಾಡ್ತಿದ್ದೀರಾ ಪಠಾನ್ ಬಾಬಾ? ಯಾಕೆ ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿತಾ ಇದ್ದೀರಾ? ಕೈ ಹಾಕಿದ್ರೆ ಸುಟ್ಟೋಗ್ತೀರಾ ನೋಡಿ. ಆಮೇಲೆ ನಿಮ್ಮನ್ನ ಸಂಭಾಳಿಸೋದು ಕಷ್ಟ. ಅಲ್ಲ ಕಣ. ಅಯ್ಯೋ ಆಚಾರ್ಯರೇ, ಸಮಾಧಾನ ಮಾಡ್ಕೊಳ್ಳಿ. ಅವನ ಬಗ್ಗೆ ನಾವು ಚರ್ಚೆ ಮಾಡೋಷ್ಟು ಯೋಗ್ಯನೇ ಅವನು. ನೀವು ಎಲ್ಲಿ ರಾಜಗುರುಗಳು, ಅಂದ್ರೆ ಆಸ್ಥಾನದ ಸಾಮ್ರಾಟನಿಗೆ ಗುರುಗಳು. ಅವನೆಲ್ಲಿ ಸಾಧಾರಣವಾದ ಸರಳ ಮನುಷ್ಯ. ಈಗ ಸಮಾಧಾನ ಮಾಡ್ಕೊಳ್ಳಿ. ಈಗ ಈ ತಂಪಾದ ಮಜ್ಜಿಗೆಯನ್ನ ಕುಡಿಯಿರಿ. ಅಲ್ಲ ಕುಡಿಯಪ್ಪ. ಗೆಳೆಯ, ಹೇಗನಿಸ್ತಾ ಇದೆ ನಮ್ಮ ಮಜ್ಜಿಗೆ? ಅಲ್ಲ ಯಾರೋ ಇದ್ರು ಇಲ್ಲಿ. ಆದ್ರೆ ನನಗೆ ಯಾಕೆ ಹೀಗೆ ಅನ್ನಿಸ್ತಾ ಇದೆ? ಬೇರೆ ಯಾರು ಅಲ್ಲ, ಪಂಡಿತಾನೇ ಇದ್ದ ಅಂತ. ಇದೊಂದೇ ವಾಸನೆ. ಅಯ್ಯೋ ಆಚಾರ್ಯರೇ, ಮನ್ಸಿಂದ ತೆಗ್ದಾಕಿ ಆ ಪಂಡಿತನ್ನ. ನೋಡ್ಲಿಲ್ವಾ ನೀವು ಆಸ್ಥಾನದಲ್ಲಿ ಅವನ ಮಾತನ್ನ ಹೇಗೆ ನಿಲ್ಸಿದ್ದೆ ಅಂತ? ಇನ್ನೊಂದು ಸಲ ಅವಕಾಶ ಸಿಕ್ಕ್ರೆ ಅಷ್ಟೇ ಅವನ ಕತೆ. ಅವನಿಗೆ ಎಲ್ಲಿರುತ್ತೆ ಅಷ್ಟೊಂದು ಧೈರ್ಯ? ಅದು ಇಲ್ಲಿಗೆ ಬಂದು ಏನಾಯ್ತು? ಅಯ್ಯೋ ಹೋಯ್ತು. ಏನ್ ಹೋಯ್ತು? ಪಠಾಣ್ ಸಾಹೇಬ್ರೆ, ಏನ್ ಹೋಯ್ತು? ಎಲ್ಲಿಗೆ ಹೋಯ್ತು? ಯಾಕೆ ಹೋಯ್ತು? ಗಂಟ್ಲು ಹೋಯ್ತಾ? ಹೋದ್ರೆ ಹೋಯ್ತು ಬಿಡು. ಬರ್ಬೇಕಾದ್ರೆ ಬರುತ್ತದೆ ವಾಪಸ್. ಇಷ್ಟೊಂದು ತಲೆ ಬಿಸಿ ಮಾಡ್ಕೊಳ್ಳೋಂತ ಏನ್ ಅಗತ್ಯ ಇದೆ? ಅಲ್ಲ, ನಾನೇನಾದ್ರೂ ನಿನ್ ಬಾಯಿಂದ ಮಧುರವಾದ ಗೀತೆ ಕೇಳ್ಬೇಕಾ ಏನು? ನಾಳೆ ಏನು? ನಾಳೆ ನಾವು ದರ್ಬಾರಿಗೆ ಹೋಗ್ತೀವಿ. ಆಗ ಪಕ್ಷಿ ಏನ್ ಹೇಳ್ಬೇಕು ಅದು ಹೇಳುತ್ತೆ. ನಾವು ಆ ಬಹುಮತಿನ ತಗೋತೀವಿ, ಮತ್ತೆ ಕೆಲಸ ಮುಗೀತು. ಹೋಗಿ ವಿಶ್ರಾಂತಿ ತಗೊಳ್ಳಿ. ನಾಳೆ ನಾವು ಸ್ವರ್ಣದ ನಾಣ್ಯಗಳನ್ನ ಎಣಿಸುವಂತ ಕಾರ್ಯಕ್ರಮ ಇದೆ. ಅದಕ್ಕೋಸ್ಕರ ಶಕ್ತಿನ ಉಳಿಸಿಟ್ಕೊಳ್ಳಿ. ಈಗ ಮಹಾರಾಜರು ಅಪ್ಪಣೆ ಕೊಟ್ರೆ ನಮ್ಮ ಅತಿಥಿ ಶಂಶೀರ್ ಖಾನ್ ಅವರ ವಿಲಕ್ಷಣ ಗಿಳಿಯನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಅನುಮತಿ ಕೇಳ್ತಿದ್ದಾರೆ. ಅವಶ್ಯವಾಗಿ ಕರೆಯಿರಿ. ನಾವು ಸ್ವತಃ ಕಾತುರರಾಗಿದ್ದೇವೆ ಆ ವಿಶೇಷ ಗಿಣಿಯನ್ನು ಮತ್ತೆ ಭೇಟಿಯಾಗಲು. ಕರೆಯಿರಿ ಅವರನ್ನು. ಮಹಾರಾಜ ಕೃಷ್ಣದೇವರಾಯರಿಗೆ ಪ್ರಣಾಮಗಳು.
ಶಂಶೇರ್ ಖಾನ್, ನೀವು ಹೇಳುತ್ತಿರುವುದು ಸರಿಯಾಗಿ ಕೇಳಿಸುತ್ತಿಲ್ಲ. ಕೃಷ್ಣದೇವರಾಯರಿಗೆ ಪ್ರಣಾಮಗಳು. ನಮಗೇನು ತಿಳಿಯುತ್ತಿಲ್ಲ ಶಂಶೇರ್ ಖಾನ್, ನೀವು ಏನು ಹೇಳುತ್ತಿದ್ದೀರಿ? ಅದೇನಂದ್ರೆ ಮಹಾರಾಜ್ರೆ, ಇವನ ಗಂಟಲು ಕಟ್ಟಿದೆ, ಹಾಗಾಗಿ ಇವನು ಇದೇ ರೀತಿ ಮಾತಾಡ್ತಾನೆ ಇವತ್ತು. ಅವನ ಕತೆ ಬಿಡಿ ಮಹಾರಾಜ್ರೆ, ನಾವಂತೂ ಅವನ ಒಂದು ಪಕ್ಷಿನ ತಗೊಳ್ಳುವಂತ ಒಂದು ಪ್ರಕ್ರಿಯೆ ಶುರು ಮಾಡ್ಬೇಕಲ್ವಾ, ಅದನ್ನ ಮುಂದುವರ್ಸೋಣ. ನೀವು ಹೇಳಿ ಆಚಾರ್ಯರೇ, ಯಾವ ನಿರ್ಧಾರಕ್ಕೆ ಬಂದಿರಿ ನೀವು? ಮಹಾರಾಜ 2 ದಿನಗಳ ಕಾಲ ಈ ಪಕ್ಷಿಯನ್ನ ನಮ್ಮ ಮನೆಯಲ್ಲಿ ತೀಕ್ಷ್ಣ ಬುದ್ಧಿಯಿಂದ ಪರೀಕ್ಷಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಅದೇನೆಂದ್ರೆ ಮಹಾರಾಜರು ತಗೊಂಡಿರುವಂತ ನಿರ್ಧಾರ ಖಂಡಿತ ಸರಿಯಾಗಿದೆ ಅಂತ. ಈ ವಿಶೇಷ ಪಕ್ಷಿಯಿಂದ ನಮ್ಮ ಕೈಯಾರ ಬಿಟ್ಕೊಟ್ರೆ ಅದೊಂದು ದೊಡ್ಡ ತಪ್ಪಾಗುತ್ತೆ ಮಹಾರಾಜರೇ. ಇದಂತೂ ಇವತ್ತೇ, ಈ ಕ್ಷಣವೇ, ಈ ಕೂಡಲೇ ಕಾಲಹರಣ ಮಾಡದೆ 5 ಲಕ್ಷ ಸ್ವರ್ಣದ ನಾಣ್ಯಗಳನ್ನ ಕೊಟ್ಟು ಖರೀದಿ ಮಾಡಬೇಕು. ನೀವು ಹೇಳುತ್ತೀರಿ ಎಂದರೆ? ನಾನು ಹೇಳ್ತಿದ್ದೀನಲ್ಲ, ಈ ಅಸಾಧಾರಣವಾದ ಪಕ್ಷಿಗೆ ಎಷ್ಟೇ ಮೌಲ್ಯವನ್ನ ಕೊಟ್ಟರು ಕಡಿಮೆನೆ ಮಹಾರಾಜ್ರೆ. ಮಹಾಪ್ರಭು, ಬನ್ನಿ ಬನ್ನಿ ಬನ್ನಿ. ನಾವು ಅನ್ಕೋತಾ ಇದ್ವಿ ಇನ್ನು ಯಾಕೆ ನಿಮ್ಮ ಧ್ವನಿ ಬರಲೇ ಇಲ್ಲ ಅಂತ. ಬಹಳ ತಡ ಮಾಡ್ಬಿಟ್ರಿ ಈ ಬಾರಿ ನೀವು. ಈ ನಿಮ್ಮ ಯಾಕೆ ಏನಕ್ಕೆ ಆದ್ರೆ ಅನ್ನೋದನ್ನ ತರುವಂತ ಸಮಯ ಅಲ್ವಾ. ನಾವ್ ಹೇಗೊಂದು ತೀರ್ಮಾನ ಮಾಡೋಕ್ಕಾಗತ್ತೆ? ಯಾವುದೇ ನಿಮ್ಮ ಯಾಕೆ ಏನು ಅನ್ನೋ ವಿಘ್ನಗಳ ನಿವಾರಣೆ ಮಾಡದೆ ನೀವು ಬನ್ನಿ, ಇಲ್ಲಿ ಮುಂದೆ ಬನ್ನಿ. ಮಹಾರಾಜನ ಮುಂದೆ ನಿಂತ್ಕೊಳ್ಳಿ, ಮಾತಾಡಿ, ಏನು ಹೇಳ್ಬೇಕು ಹೇಳಿ. ಕ್ಷಮಿಸಿ ಆಚಾರ್ಯರೇ, ಕ್ಷಮಿಸಿ ಮಹಾಪ್ರಭು, ಆದ್ರೆ ನಾನು ಇಲ್ಲಿಗೆ ವಿಘ್ನ ಒಡ್ಡೋಕ್ ಬಂದಿಲ್ಲ. ನೀವೇ ಹೇಳಿದ್ರೆ ಈಗ ನಿರ್ಣಯ ಆಗೋಗಿದೆ ಅಂತ. ನಾನ್ ಮಹಾಪ್ರಭು ಹತ್ರ ಇದನ್ ಮಾತ್ರ ಕೇಳೋಕ್ ಬಂದಿದ್ದೀನಿ. ನಾವ್ ಈ ಗಿಳಿಗೆ ಹಣ ಕೊಡೋದಕ್ಕೂ ಮುಂಚೆ ಯಾಕೆ ನಾವು ಒಂದ್ಸಲ ಈ ಅದ್ಭುತ ಗಿಣಿಯ ಧ್ವನಿಯನ್ನ ಯಾಕೆ ಕೇಳಬಾರ್ದು? ಹೌದಾ? ಕಳೆದ ಬಾರಿ ಮಾಡಿದಂತ ಒಂದು ಕೆಲಸದಿಂದ ನಿಮಗೆ ಹೊಟ್ಟೆ ತುಂಬಿಲ್ವ? ಇನ್ನ ಈ ಬಾರಿ ಕೂಡ ಪಕ್ಷಿಯಿಂದ ಕೂಡ ಅವಮಾನ ಆಗ್ಬೇಕಾ ನಿಮಗೆ? ಕ್ಷಮಿಸಿ ಆಚಾರ್ಯರೇ, ಪಂಡಿತ ರಾಮಕೃಷ್ಣ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ ಹೇಳಿ? ಈ ಪಕ್ಷಿಗೆ ಒಂದು ಬೆಲೆ ಕಟ್ಟೋದಕ್ಕೂ ಮುಂಚೆ ಅದ್ರ ವಿಶೇಷತೆಯನ್ನ ಪರೀಕ್ಷೆ ಮಾಡೋದು ನನ್ನ ಪ್ರಕಾರ ತಪ್ಪೇನೂ ಇಲ್ವಲ್ಲ? ಯಾವ ವಿಶೇಷತೆಯನ್ನ ಪರಿಶೀಲಿಸಬೇಕು? ಯಾವ ವಿಶೇಷತೆಯನ್ನ ಪರಿಶೀಲಿಸಬೇಕು? ನಾವೇ ಹೇಳ್ತಿಲ್ವಾ ವಿಶೇಷತೆಗಳನ್ನ? 2 ದಿನ ಈ ಪಕ್ಷಿ ಜೊತೆ ಇನ್ನೇನ್ ಮಾಡ್ತಾ ಇದ್ವಿ ನಾವು? ನಾನು ಹೇಳ್ತಾ ಇದ್ದೀನಲ್ವಾ, ಈ ಪಕ್ಷಿ ಇಷ್ಟು ಬೆಲೆ ಬಾಳುತ್ತೆ ಅಂದ್ರೆ ಅಷ್ಟು ಬೆಲೆ ಬಾಳುತ್ತೆ ಅಂತಾನೆ ಅರ್ಥ. ಇಷ್ಟು ಸಾಕಲ್ವಾ? ಅಷ್ಟು ಸಾಕು ಆಚಾರ್ಯರೇ. ನಿಮಗೆ ಸ್ವತಃ ತಿಳಿದಿದೆ, ನಿಮ್ಮ ಪ್ರತಿಯೊಂದು ಶಬ್ದವೂ ನಮಗೆ ದೇವತೆಗಳ ಮಾತಿನಂತಿರುತ್ತದೆ. ಆದರೆ ಪ್ರಶ್ನೆ ನಿಮ್ಮ ಬಗ್ಗೆ ಅಲ್ಲ, ಈ ಗಿಣಿಯ ಬಗ್ಗೆ. ಇದಕ್ಕೆ ಬಹಳವೇ ಬೆಲೆ ಕಟ್ಟಿ ಇದನ್ನು ಕೊಂಡುಕೊಳ್ಳುತ್ತಿದ್ದೇವೆ. ಹಾಗಾಗಿ ಮಹಾಮಂತ್ರಿ ಹಾಗೂ ರಾಮಕೃಷ್ಣ ಇದರ ಗುಣಮಟ್ಟವನ್ನು ಪರೀಕ್ಷಿಸಬೇಕು ಎಂದು ಹೇಳುತ್ತಿದ್ದಾರೆಂದರೆ ಒಂದು ಬಾರಿ ಪರೀಕ್ಷಿಸಿದರೆ ಏನು ತೊಂದರೆ ಇಲ್ಲವಲ್ಲ? ಮಹಾರಾಜ, ನೀವೇ ನೋಡ್ತಾ ಇದ್ದೀರಾ, ಈ ಪಕ್ಷಿ ವಿಶೇಷತೆಗಳನ್ನ ಹೇಳೋದಕ್ಕೆ ಆತರ ಗಂಟ್ಲು ಕಟ್ಟಿದೆ. ಮತ್ತೆ ಈ ಸ್ಥಿತಿಯಲ್ಲಿ ಅದು ಹೇಗೆ ಸಂಭವ ಆಗುತ್ತೆ? ಯಾಕೆ ಹಾಗಾಗ್ಬಾರ್ದು ಆಚಾರ್ಯರೇ? ಧ್ವನಿ ಅಂತೂ ಇವ್ರದ್ದು ಹಾಳಾಗಿರೋದು, ಗಿಣಿದಲ್ವಲ್ಲ. ನಾವು ಗಿಣಿ ಮಾತನ್ನ ಕೇಳಬೇಕು, ಈ ಪಕ್ಷಿ ಮಾಲೀಕನ ಧ್ವನಿ ಅಲ್ಲ. ಯಾಕಿಲ್ಲ? ಅಗತ್ಯವಾಗಿ ನಿಮ್ಮ ಈ ಪಕ್ಷಿಗೆ ಹೇಳಿ ಆತರೊಂದಿಗೆ ಏನಾದ್ರೂ ಮಾತಾಡೋದಕ್ಕೆ. ಕಾರಣ ಈ ಪಂಡಿತ ಮತ್ತು ಈ ಸಭೆಯಲ್ಲಿರೋ ಎಲ್ಲ ಮಹೋದಯರಿಗೆ ಗೊತ್ತಾಗ್ಲಿ ಈ ತಾತಾಚಾರ್ಯನ ನಿರ್ಣಯ ಸ್ವಯಂ ಭಗವಂತನ ಆದೇಶ ಅಂತ. ಹೇಳಿ ಏನಾದ್ರೂ ಮಾತಾಡೋದಕ್ಕೆ. ಆಗೋದಿಲ್ಲ. ಇವ್ರು ಹೇಳ್ತಿದ್ದಾರೆ ಆಗೋದಿಲ್ಲ ಅಂತ. ಯಾಕಾಗೋದಿಲ್ಲ ಮಾನ್ಯವರ್ಯ? ಯಾಕಂದ್ರೆ ಇದು ನಮ್ಮ ಧ್ವನಿ ಕೇಳಿ ಮಾತಾಡುತ್ತೆ. ಏನು ಅರ್ಥನೇ ಆಗ್ತಿಲ್ಲ ಸಹೋದರ, ಇನ್ನೊಂದ್ಸಲ ಹೇಳ್ತೀರಾ ಅದನ್ನ? ಇದು ಬರೀ ನನ್ನ ಮಾತನ್ನ ಕೇಳಿ ಮಾತಾಡುತ್ತೆ. ಇದು ಕೇವಲ ನಿಮ್ ಮಾತನ್ನ ಕೇಳಿಸ್ಕೊಂಡ್ ಮಾತಾಡತ್ತಾ? ಅಯ್ಯೋಯ್ಯೋಯ್ಯೋ ಮಹಾಪ್ರಭು, ಇದಂತೂ ತುಂಬಾ ದೊಡ್ಡ ಸಮಸ್ಯೆ ಆಗಿ ಹೋಗಿದೆ. ಈ ಗಿಳಿ ಕೇವಲ ಇವ್ರ ಮಾತನ್ನ ಕೇಳಿಸ್ಕೊಂಡ್ ಮಾತ್ರ ಮಾತಾಡತ್ತೆ. ಅದಕ್ಕೋಸ್ಕರ ಇವ್ರನ್ನು ಕೂಡ ಈ ಅರಮನೆಯಲ್ಲಿ ಇಟ್ಕೋಬೇಕಾಗತ್ತೆ. ಇವ್ರಿಲ್ದೆ ಈ ಗಿಣಿಗೆ ಏನ್ ಕೆಲ್ಸ? ಅಯ್ಯೋ, ಯಾಕೆ ಸುಳ್ಳು ಹೇಳ್ತೀಯ ಶಂಶೇರ್ ಖಾನ್? ಯಾರು ಹೇಳಿದ್ರು ಕೇವಲ ನಿನ್ನೊಂದಿಗೆ ಮಾತ್ರ ಮಾತಾಡ್ತೀನಿ ಅಂತ? ನಾನು ಇಚ್ಛೆಯಿಂದ ಮಾತಾಡ್ತೀನಿ. ನೀನ್ ಮಾತಾಡದೆ ಹೋಗ್ಲಿ, ನನಗೇನು? ಮೋಸಗಾರ, ವಂಚಕ, ದ್ರೋಹಿ, ಎಲ್ರನ್ನೂ ಮೂರ್ಖರನ್ನಾಗಿ ಮಾಡ್ತಾ ಇದೀಯಾ. ಅವನೇನ್ ಹೇಳ್ಕೊಡ್ತಾನೋ ಅದನ್ನೇ ಮಾತಾಡ್ಬೇಕಂತೆ. ನಾನು ಒಪ್ಕೊಳ್ಳಿಲ್ಲ ಅಂದ್ರೆ ನನಗೆ ಊಟ ನೀರು ಏನೂ ಕೊಡಲ್ಲ. ನಾನು ನಿನಗೆ ಶಾಪ ಕೊಡ್ತೀನಿ ಕ್ರೂರಿ. ನರಕದ ಬೆಂಕಿಯಲ್ಲಿ ಸುಟ್ಟು ಬೂದಿ ಹಾಕ್ತೀಯಾ? ನೋಡು ಮಣಿ, ಆಗ ಹೋಯ್ತು ಸತ್ಯನಾಶ. ಧನರಾಶಿ ಹೋದ್ರೂ ಹೋಯ್ತು, ಆದ್ರೆ ಈ ಮುದ್ಕನ್ನ ಕಥೆನೂ ಮುಗ್ದೋಯ್ತು. ಈಗ ಈ ಗಿಣಿ ಈ ಮುದ್ಕನ್ನ ನಿಜಾಂಶವನ್ನ ತೆಗೆಯುತ್ತೆ, ಮತ್ತೆ ಮುದ್ಕ ಅರಮನೆಯಿಂದ ಹೊರಗೆ. ಶಂಶೇರ್ ಖಾನ್, ಈ ನಿನ್ನ ಗಿಳಿ ಏನ್ ಮಾತಾಡ್ತಾ ಇದೆ? ಅಯ್ಯೋ, ಈ ಕಪ್ಪಿಗೆ ಏನ್ ಕೇಳ್ತೀರಾ ಮಹಾಮಂತ್ರಿಗಳೇ? ನಾನು ಹೇಳ್ತೀನಲ್ಲ, ನಿನ್ನೆ ಇದೇ ತರ ಹೇಳ್ಬೇಕು ಅಂತ ಹೇಳಿದ್ದ. ಇಲ್ಲಿ ನಿಂತ್ಕೊಂಡಿದ್ದಾನಲ್ಲ ರಾಜಗುರು ತಾತಾಚಾರ್ಯ, ಮೋಸ ಮಾಡೋದ್ರಲ್ಲಿ ಪ್ರಥಮ ಸ್ಥಾನ. ಸುಮಾರು ವರ್ಷಗಳಿಂದ ಮೂಢರ ಬಗ್ಗೆಯಿಂದ ವಿಜಯನಗರದ ಎಲ್ಲ ಪ್ರಜೆಗಳಿಗೆ ಯಾಮಾರಿಸ್ತಾ ಇದ್ದಾರೆ. ಅದು ಅಲ್ಲ
ಶಂಶೇರ್ ಖಾನ್, ಮುಚ್ಚಿಸಿ ನಿಮ್ಮ ಈ ಗಿಣಿಯ ಬಾಯನ್ನು. ನಾವು ಏನು ಬೇಕಾದರೂ ಸಹಿಸುತ್ತೇವೆ, ಆದರೆ ರಾಜಗುರುವಿನ ಅವಮಾನವಲ್ಲ. ಆ ವ್ಯಕ್ತಿ ಯಾರೇ ಆಗಿರಲಿ. ಕ್ಷಮೆ ಇರ್ಲಿ ಮಹಾರಾಜರೇ, ಆದ್ರೆ ಇದರಲ್ಲಿ ನನ್ನ ಯಾವುದೇ ತಪ್ಪಿಲ್ಲ. ನಾನು ಈ ಕಪಟ ಗುರುವಿನ ದಾಸನಾಗಿದ್ದೇನೆ. ಅವನೇನ್ ಹೇಳ್ತಾನೋ ಅದನ್ನೇ ಹೇಳ್ಬೇಕಾಗುತ್ತೆ. ದಂಡನೆಗೆ ಅತಿ ಮುಖ್ಯ ಪಾತ್ರಧಾರ ನನ್ನ ಈ ಗುರು. ಶಿಕ್ಷೆ ಕೊಡ್ಬೇಕು ಆದ್ರೆ ಈ ಕಪಟ ಗುರುವಿಗೆ ಕೊಡಿ ಮಹಾರಾಜರೇ. ಇವನೇ ಹೇಳ್ಕೊಟ್ಟಿದ್ದ. ಅರಮನೆಯ ಪ್ರವೇಶ ಮಾಡ್ತಿದ್ದ ಹಾಗೆ ಸರ್ವಪ್ರಥಮ ಈ ಪಂಡಿತ ರಾಮಕೃಷ್ಣ ಕಥೆನ ಮುಗಿಸ್ಬೇಕು. ಅದಷ್ಟೇ ಅಲ್ಲ ಮಹಾರಾಜರೇ, ಇವನು ಇದನ್ನು ಕೂಡ ಹೇಳಿದ್ದ, ಮುಂದಿನ ಗುರಿ ಮಹಾಮಂತ್ರಿ ಆಗ್ಬೇಕು ಅಂತ. ಎಲ್ಲಿವರೆಗೂ ಇವನು ಅರಮನೆಯಲ್ಲಿ ಇರ್ತಾನೋ ಇವನ ಷಡ್ಯಂತ್ರ ಯಾವತ್ತೂ ಸಫಲ ಆಗಲ್ಲ. ಷಡ್ಯಂತ್ರ? ಎಂತ ಷಡ್ಯಂತ್ರ? ಇವ ರಾಜ್ಯದ ಮೇಲೆ ದಾಳಿ ಮಾಡಿ ಇಡೀ ರಾಜ್ಯವನ್ನು ವಶ ಪಡ್ಕೋಬೇಕಂತ ಷಡ್ಯಂತ್ರ ಮಾಡಿದ್ರು. ಇವನು ಪಕ್ಷಿ ವಿಶೇಷಗಾರನಲ್ಲ, ಪಕ್ಕ ರಾಜ್ಯದವರು ಷಡ್ಯಂತ್ರ ಮಾಡಿ ಕಳಿಸಿರುವಂತ ವ್ಯಕ್ತಿ. ನನ್ನ ಮೂಲಕ ನನ್ನ ತರ ಮಾತಾಡಿ ಎಲ್ಲನ್ನು ಯಾಮಾರಿಸ್ಬೇಕು ಅಂತ ಬಂದಿರೋಂತ ವ್ಯಕ್ತಿ. ಸುಳ್ಳು. ಏನು? ಇದು ಸುಳ್ಳು. ಇದು ಸುಳ್ಳು ಮಹಾಪ್ರಭು. ಈ ಕೂಡಲೇ ಬಂಧಿಸಿ ಈ ಮೋಸಗಾರನನ್ನ. ಇಲ್ಲ ಮಹಾಪ್ರಭುಗಳೇ, ಇಲ್ಲ. ಇದ್ರಲ್ಲಿ ನನ್ನನ್ನು ಕೈವಾಡ ಇಲ್ಲ. ನಾನು ಬರೀ ಅಸ್ತ್ರ. ಕೇವಲ ಅಸ್ತ್ರ? ನಾನು ಚಿಕ್ಕ ಪುಟ್ಟ ಸುಳ್ಳುಗಳನ್ನ ಹೇಳ್ಕೊಂಡು ಈ ಸಾಧಾರಣ ಗಿಳಿಯನ್ನ ವಿಶೇಷವಾದ ಗಿಳಿ ಅಂತ ಹೇಳಿ ಜೀವನ ನಡೆಸ್ತಾ ಇದ್ದೀನಿ ಅಷ್ಟೇ ಮಹಾಪ್ರಭುಗಳೇ. ಹಾಗಾದ್ರೆ ಇದ್ರ ಅರ್ಥ ಈ ಗಿಳಿ ಸುಳ್ಳು ಹೇಳೋದಕ್ಕೆಲ್ಲ ನೀವೇ ಕಾರಣನಾ? ನನ್ನ ಗಿಳಿ ಏನು ಮಾತಾಡ್ತಾ ಇಲ್ಲ. ಅಯ್ಯೋ, ನಾನ್ ಮಾತಾಡದ್ನಲ್ಲ, ಅಂದ್ರೆ ನನ್ ಮಾತಿನ ಅರ್ಥ ನಮ್ಮ ಎದುರುಗಡೆನೆ ಎಲ್ಲ ಮಾತಾಡ್ತಲ್ವಾ ಅಂತ ಅಷ್ಟೇ. ಅದೇ ನನಗೆ ಚಿಂತೆ ಆಗ್ತಾ ಇದೆ, ಅದು ಹೇಗ್ ಮಾತಾಡ್ತು ಅಂತ. ಇದ್ ಮೊದ್ಲು ಹೇಗ್ ಮಾತಾಡಿತ್ತು ಹಾಗೆ ಮಾತಾಡ್ತು. ಮೊದ್ಲು ಮಾತಾಡಿಲ್ಲ, ಮೊದ್ಲೇ ಮಾತಾಡ್ತು. ಮಹಾರಾಜರು ಕೇಳಿದ್ರು, ಮಹಾರಾಣಿಯರು ಕೇಳಿದ್ರು, ಮಂತ್ರಿವರಿಯರು ಕೇಳಿದ್ರು, ನಾನು ಕೇಳ್ದೆ, ಇಲ್ಲಿ ಕೂತಿರೋರು ಎಲ್ಲರೂ ಕೇಳಿದ್ರು. ಪ್ರತಿಯೊಬ್ರು ಮಾತಾಡಿದ್ದು ಇದೇ ಗಿಳಿ. ಅದಲ್ಲ, ಮತ್ ಯಾರು ಮಾತಾಡಿದ್ದು? ಅದ್ ನಾನ್ ಮಾತಾಡಿದ್ದು. ಹಾ, ನೀವು ಇದ್ರಿ, ನಾನು ಇದ್ರಿ, ಇವರು ಇದ್ರು, ಎಲ್ಲರೂ ಇದ್ರು. ಮಾತಾಡಿದ್ ಗಿಳಿ ಅಲ್ವಾ? ಮತ್ ಯಾರು ಮಾತಾಡಿದ್ದು? ಮಾತಾಡಿದ್ದು. ಅದ್ ಯಾಕೆ ಮಾತಾಡಕ್ ಆಗಲ್ಲ? ಮಾತಾಡಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಒಂದು ಪಕ್ಷಿ. ಅದೇಗ್ ಮಾತಾಡುತ್ತೆ? ಹಾಗಾದ್ರೆ ಯಾರು ಮಾತಾಡಿದ್ರು? ಯಾರು ಮಾತಾಡಿದ್ದು? ಅದನ್ನೆಲ್ಲ ಹೇಳಿತ್ತು ನಾನೇ. ಗಿಳಿ ಏನೇನೆಲ್ಲ ಮಾತಾಡಿದೆ ಅಂತ ನೀವು ಅನ್ಕೊಂಡ್ರು, ಅದನ್ನೆಲ್ಲ ಆಡಿದ್ ನಾನೇ. ಮಹಾಪ್ರಭುಗಳೇ, ಈ ಶಕ್ತಿನೇ ಇಟ್ಕೊಂಡು ನಾನು ಸಾಧಾರಣವಾದ ಪಕ್ಷಿನ ವಿಚಿತ್ರವಾದ ಪಕ್ಷಿ ಅಂತ ಹೇಳಿ ಬದುಕೋದಕ್ಕೆ ಒಂದಿಷ್ಟು ದಾರಿ ಮಾಡಿಕೊಂಡಿದ್ದೆ. ಇದರಲ್ಲಿ ಮೋಸ ಮಾಡೋ ಉದ್ದೇಶ ಏನೂ ಇಲ್ಲ. ನಾನು ಅಷ್ಟೊಂದು ಕೆಟ್ಟ ವ್ಯಕ್ತಿ ಏನೋ ಅಲ್ಲ, ನನ್ನ ಕ್ಷಮಿಸ್ಬಿಡಿ. ಆದರೆ ನಿನ್ನ ಗಂಟಲು ಕೆಟ್ಟಿದೆಯಲ್ಲ, ಹೀಗಿದ್ದಾಗ ನಿನ್ನ ಬದಲು ಇಂದು ಗಿಣಿಯ ತರ ಮಾತನಾಡಿದ್ದು ಯಾರು? ಇದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಅದರ ಧ್ವನಿನ ಯಾರು ಮಾಡ್ತಾ ಇದ್ದಾರೆ ಅಂತ. ಮಹಾಪ್ರಭು, ಅದು ನನ್ ಧ್ವನಿ. ಆದರೆ ಪಂಡಿತ ರಾಮಕೃಷ್ಣ, ಇದು... ಹಾ ಮಂತ್ರಿಗಳೇ, ನನ್ನ ತುಟಿ ಅಲ್ಲಾಡ್ತಾ ಇರ್ಲಿಲ್ಲ, ಆದ್ರೆ ನಾನು ಮಾತಾಡ್ತಾನೆ ಇದ್ದೆ. ಇದಂತೂ ವಿಶೇಷವಾದ ಕಲೆ. ಇದನ್ನ ಪಕ್ಷಿ ಭಾಷೆ ಅಂತ ಹೇಳ್ತಾರೆ. ಕಠಿಣ ಅಭ್ಯಾಸದ ನಂತರ ಇದನ್ನ ಕಲಿಬಹುದಾಗಿದೆ. ಇದನ್ನ ಬಾಯಲ್ಲೆಲ್ಲ ಹೊಟ್ಟೆಯಿಂದ ಮಾತಾಡೋದಾಗಿದೆ. ಈ ತರ ಇದನ್ನ ಕಲಿಯೋದು ಅಷ್ಟು ಸುಲಭ ಅಲ್ಲ, ಆದ್ರೆ ಹೇಗೋ ಅಭ್ಯಾಸ ಮಾಡಿ ಇದನ್ನ ಕಲ್ತ್ಬಿಟ್ಟೆ. ಹೇಗನ್ನಿಸ್ತೋ ಎಲ್ಲರಿಗೂ? ಅದ್ಭುತ ಪಂಡಿತ ರಾಮಕೃಷ್ಣ. ಆದರೆ ಇಂತಹ ವಿಶೇಷವಾದ ಕಲೆಯನ್ನು ನೀವು ಇಷ್ಟು ಬೇಗ ಹೇಗೆ ಕಲಿತೀರಿ? ಎಲ್ಲ ಅಮ್ಮನ ಆಶೀರ್ವಾದ ಮಹಾಪ್ರಭು. ಅವರ ಆಶೀರ್ವಾದ ಇದ್ರೆ ಯಾವ್ದು ಕಷ್ಟ ಆಗುತ್ತೆ. ಈ ಕಲೆನ ನಾನು ಕಲಿದೇನೆ ಈ ಮಹಾನ್ ಭಾವನ್ ಬಂಡವಾಳನ ಹೇಗ್ ಬಯಲ್ ಮಾಡಕ್ಕಾಗ್ತಿತ್ತು? ಕಲಿಬೇಕಾಯ್ತು. ಮಹಾರಾಜ್ರೆ, ಈ ಮೋಸಗಾರನಿಗೆ ಏನ್ ಶಿಕ್ಷೆ ಕೊಡ್ತೀರಾ? ಈ ಮೋಸಗಾರನನ್ನು ಇಲ್ಲಿಂದ ಕರೆದೊಯ್ಯಿರಿ. ಹಾಗೂ ಮಹಾಪ್ರಭುಗಳೇ, ಈ ಕೃತ್ಯದಲ್ಲಿ ನಮ್ಮ ಜೊತೆ ಬೇರೆಯವರು
ನಮ್ಮ ಕಡೆ ಯಾಕೆ ನೋಡ್ತಾ ಇದೆಯಾ ದುಷ್ಟ? ನಿನಗೀಗ ಇಲ್ಲಿ ಯಾವುದೇ ರೀತಿಯಾದಂಥ ಆಶ್ರಯ ಸಿಗೋದಿಲ್ಲ. ನೀನ್ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಮಹಾರಾಜರಿಗೆ ಮೋಸ ಮಾಡುವಂತ ನೀಚ ಕೆಲಸವನ್ನ ಮಾಡ್ತೀಯ ನೀನು. ನಿನಗಿನ್ ಯಾವುದೇ ರೀತಿ ಸಹಾನುಭೂತಿ ಸಿಗೋದಿಲ್ಲ. ನೇಣಿಗೇರೋ ಅಂತ ಶಿಕ್ಷಣ ಕೊಡ್ಲೇಬೇಕು ನಿನಗೆ. ಒಂದು ವೇಳೆ ನನಗೆ ಗೊತ್ತಾಗೋಗಿದ್ರೆ ಈ ನಿನ್ನ ಕಲಾಕಾರನ ಹಿಂದೆ ಒಂದು ದುಷ್ಟವಾದಂತ ಮುಖವಾಡ ಇದೆ ಅಂತ ನನ್ನ ಈ 2 ಕೈಗಳಿಂದಾನೇ ನಿನ್ನನ್ನ ವಧೆ ಮಾಡ್ಬಿಡ್ತಿದ್ದೆ. ಏನು ಆಚಾರ್ಯರೇ, ನನ್ನ ಬಹುಮಾನದಲ್ಲಿ ಅರ್ಧ ಪಾಲು ಕೇಳಿದ್ರಿ. ಈಗ ನೋಡಿ ನೋಡಿ, ಇಂಥ ಮಹಾಸಭೆಯಲ್ಲಿ ನನಗೆ ಹಣದ ಆಮಿಷವನ್ನ ತೋರಿಸ್ತಾ ಇದ್ದಾನೆ ಇವನು. ವಿಜಯನಗರದ ರಾಜ ಪುರೋಹಿತನಿಗೆ ಲಂಚ ಕೊಡ್ತಾ ಇದ್ದಾನೆ ಈ ದುಷ್ಟ. ಇನ್ನೊಂದು ಮಾತು ಮಾತಾಡಬಾರ್ದು, ಇಲ್ಲಾಂದ್ರೆ ಖಂಡಿತ ಗಲ್ ಶಿಕ್ಷೆ ಸಿಗುತ್ತೆ. ಬುದ್ಧಿವಂತನಾಗಿ ಸುಮ್ಮನೆ ಆಗು. ಏನ್ ನಡೀತಾ ಇದೆಯೋ ಅದು ನಡೀಲಿ ಬಿಡು. ಆಮೇಲೆ ನಾನೇನಾದ್ರೂ ಮಾರ್ಗ ಹುಡುಕಿ ನಿನ್ನನ್ನು ಆಚೆ ತರ್ತೀನಿ. ಮಹಾರಾಜ ಇವನ್ನ ಬಂಧಿಸಿ ಈಗ್ಲೇ. ಹಾಗೇ ಆಗಲಿ. ಸೈನಿಕರೇ, ಬಂಧಿಸಿ ಬೇಡ ಇವನನ್ನ. ಬೇಡ ಮಹಾಪ್ರಭುಗಳೇ, ಮಹಾಪ್ರಭುಗಳೇ, ಬೇಡ, ಲಂಕಾಬೇಡಿ, ಬಿಟ್ಬಿಡಿ ಮಹಾಪ್ರಭುಗಳೇ. ಮಹಾಪ್ರಭು, ಇದು ಇವನ ಕಥೆಯಾಗಿತ್ತು. ಪಂಡಿತ ರಾಮಕೃಷ್ಣನಿಗೆ ತಿಳಿದಿದ್ದು. ಇವನು ಶಂಶೀರ್ ಖಾನ್. ಇವನ್ ಕೆಲ್ಸ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಈಗ ಪಕ್ಷಿ ಭಾಷೆಯಲ್ಲಿ ಮಾತಾಡಿ ಅವರಿಗೆ ಮೋಸ ಮಾಡೋದು. ಅದೇ ತರನೇ ಇವನು ಇಲ್ಲಿಗೂ ಬಂದಿದ್ದು. ಪಾಪ ನಮ್ಮ ಆಚಾರ್ಯರಿಗೆ ಈ ಮೋಸ್ಕರ ಮಾತಲ್ಲೇ ಬೀಳಿಸ್ಬಿಟ್ಟ. ಮತ್ತೆ ಇವ್ರ ಕುತ್ತಿಗೆಗೆ ಖಡ್ಗ ಇಟ್ಟು ಅವನ ಆಸೆನ ಪೂರ್ತಿ ಮಾಡ್ಕೊಳಕ್ ನೋಡ್ದ. ಆದ್ರೆ ನಮ್ಮ ಆಚಾರ್ಯರು ಇಷ್ಟು ಅಮಾಯಕರು, ಇಷ್ಟು ನಿರ್ದೋಷಿ, ಇಷ್ಟು ಒಳ್ಳೆಯವರು. ಪಾಪ ಅವರು ಅವ್ನ ಮೋಸದ ಬಲೆಗೆ ಬಿದ್ದು ಆ ಮೋಸನ ಇವ್ರಿಗೆ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ನೋಡಿ ಸರಿಯಾಗಿ ಮಹಾಪ್ರಭು, ಎಷ್ಟೊಂದು ಅಮಾಯಕರು ನಮ್ಮ ಆಚಾರ್ಯರು. ನಾನು ಆಧಾರಣೀಯ ಆಚಾರ್ಯರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಆಚಾರ್ಯರ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ಬೇಕಾಯ್ತು. ನನಗೆ ನಂಬಿಕೆ ಇದೆ ಇವ್ರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಈ ತಂತ್ರ ಈ ಮೋಸಗಾರನ ಹಿಡಿಯೋದಕ್ಕೆ ಬಹಳ ಅಗತ್ಯವಾಗಿತ್ತು. ಆಚಾರ್ಯರೇ, ಮಹಾನ್ ರಾಜ ಪುರೋಹಿತ ತಾತಾಚಾರ್ಯರೇ, ನನ್ನನ್ನ ಕ್ಷಮಿಸ್ಬಿಡಿ. ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಪ್ರಿಯ ಸಲಹೆಗಾರ ಮಹೋದಯರು. ಖಂಡಿತವಾಗೂ ಸರಿಯಾಗಿ ಹೇಳಿದ್ದಾರೆ ಮಹಾರಾಜರೇ, ಖಂಡಿತ ಸರಿಯಾಗಿ ಹೇಳಿದ್ದಾರೆ. ನಾನಂತೂ ಇಷ್ಟು ಮಾತ್ರ ಅನ್ಕೊಳ್ತಾ ಇದ್ದೆ, ಈ ಒಂದು ವಿಶೇಷವಾದಂಥ ಪಕ್ಷಿ ನಮ್ಮ ರಾಜ್ಯಕ್ಕೆ ಕೆಲಸಕ್ಕೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಆದರೆ ನನಗಂತೂ ಗೊತ್ತಿರಲಿಲ್ಲ ಆ ವಿಶ್ವಾಸಘಾತಕ ಈ ರೀತಿ ದುಷ್ಟತನ ಮಾಡ್ತಾನೆ ಅಂತ. ನಮಗೊಂದು ವೇಳೆ ಗೊತ್ತಾಗಿದ್ದಿದ್ರೆ ನಮಗೆ ಅರಿವಿದೆ, ನಿಮಗೆ ತಿಳಿದಿದ್ದರೆ ನೀವು ಏನು ಮಾಡುತ್ತಿದ್ದೀರಿ ಎಂದು. ನೀವು ಸ್ವತಃ ಆ ಮೋಸಗಾರನ ಪ್ರಾಣ ತೆಗೆಯುತ್ತಿದ್ದೀರಿ. ಹೌದು, ನೀವೇ ಈಗ ತಾನೇ ಹೇಳಿದಿರಿ ಅದನ್ನು. ಹೌದು ಆಚಾರ್ಯರೇ, ಕ್ಷಮಿಸಿ. ಆದರೆ ಇಷ್ಟು ಅಮಾಯಕತೆ ಕೂಡ ಒಳ್ಳೆಯದಲ್ಲ. ನೀವು ಹೀಗಿದ್ದರೆ ಯಾರು ಬೇಕಾದರೂ ನಿಮ್ಮನ್ನು ಮೋಸ ಮಾಡಬಹುದು. ಇನ್ನು ಮುಂದೆ ನೀವು ಇಂತಹ ವ್ಯಕ್ತಿಗಳಿಂದ ಜೋಪಾನವಾಗಿರಬೇಕು. ಆಗ್ಲಿ ಮಹಾರಾಜರೇ, ಆಗ್ಲಿ ಮಹಾರಾಜರೇ, ನಾನು ಪ್ರಯತ್ನ ಮಾಡ್ತೀನಿ. ರಾಮ 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 ರಾಮ. ಪಂಡಿತ ರಾಮಕೃಷ್ಣ. ಇಲ್ಲ ಇಲ್ಲ ಮಹಾಪ್ರಭು, ಈ ಸಲ ನಾನ್ ಮಾತಾಡಿದಲ್ಲ, ಈ ಸಲ ಸ್ವಯಂ ಈ ಗಿಳಿನೇ ಮಾತಾಡಿದ್ದು. ಏನಂದೆ? ಈ ಪಕ್ಷಿ ಮಾತಾಡೋದಿಲ್ವಲ್ಲ? ರಾಮನ ಹೆಸರು ಹೇಳ್ತಿದೆ ಮಹಾಪ್ರಭು. ರಾಮನ ಹೆಸರು ಅಂತೂ ಹೇಳಬಹುದು. ನೋಡಿ, ರಾಮ ರಾಮ ರಾಮ. ನೋಡಿ ನೋಡಿ, ನೀವೇ ನೋಡಿ. ರಾಮ 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 ರಾಮ. ಪಂಡಿತ ರಾಮಕೃಷ್ಣ, ಎಷ್ಟು ಆಭಾರಿಯಾಗಿದ್ದೇವೆ ನಾವು ನಿಮಗೆ. ನಮಗನಿಸುತ್ತದೆ ನಮ್ಮ ಧನ್ಯವಾದವೇ ಕಡಿಮೆಯಾಗುತ್ತದೆ, ಆದರೆ ನಿಮ್ಮ ಕರ್ತವ್ಯ ನಿಷ್ಠೆ ಮಾತ್ರ ಕಡಿಮೆಯಾಗುವುದಿಲ್ಲ. ನಮಗೆ ಗರ್ವವಿದೆ ನೀವು ನಮ್ಮ ದರ್ಬಾರಿನ ಶೋಭೆ ಎಂದು. ಧನ್ಯವಾದಗಳು. ನಾವು ಯೋಚಿಸುತ್ತಿದ್ದೇವೆ ಈ ಬಾರಿ ಏನು ಬಹುಮಾನ ಕೊಡುವುದು ಎಂದು. ಒಂದು ಕೆಲಸ ಮಾಡೋಣ, ನಾವು ಇಂದು ನಿಮಗೆ ಈ ಬಹುಮಾನ ನೀಡುತ್ತೇವೆ. ಅದರ ಮೇಲೆ ಕೇವಲ ನಿಮ್ಮ ಅಧಿಕಾರ ಮಾತ್ರವಿರುತ್ತದೆ. ಈ ಗಿಣಿಯು ಇಂದಿನಿಂದ ನಿಮ್ಮದು ಪಂಡಿತ ರಾಮಕೃಷ್ಣ. ಧನ್ಯವಾದ ಮಹಾಪ್ರಭು. ಲಾಮ, ನೀನ ಆತಾರ್ಯನ ತುಮ್ನೆ ಯಾಕೆ ಬಿಟ್ಬಿಟ್ಟೆ? ಮಹಾರಾಜನ್ ಮುಂದೆ ಒಂದ್ ಸತ್ಯ ಯಾಕೆ ಹೇಳಲಿಲ್ಲ? ಮೊದಲನೇ ಮಾತು ಏನಂದ್ರೆ ಗುಂಡಪ್ಪ, ಅವ್ರು ಏನೇ ಆಗಿರ್ಲಿ, ಮಹಾಪ್ರಭುಗಳಿಗೆ ಯಾವತ್ತೂ ಗೊತ್ತಾಗ್ಬಾರದು ಆಚಾರ್ಯರು ವಿಶ್ವಾಸಘಾತಕರು ಅಂತ.
ಯಾಕೆಂದ್ರೆ ಆಚಾರ್ಯರ ಮೇಲೆ ತುಂಬಾ ನಂಬಿಕೆ ಇದೆ. ಅವ್ರು ಒಪ್ಕೊಂಡಿದ್ದಿದ್ರೆ ಏನಾಗ್ತಿತ್ತು? ಆಚಾರ್ಯರ ವಾಸ್ತವಿಕ ಸ್ಥಿತಿಯನ್ನ ತಿಳ್ಕೊಂಡು ಮಹಾರಾಜರಿಗೆ ಆಘಾತ ಆಗಿ ಅವರು ಯಾವುದೇ ರೀತಿಯ ಅನುಮಾನನೇ ಪಡ್ತಿರ್ಲಿಲ್ಲ. ವಿಶ್ವಾಸನ ಒಡೆಯೋ ಕೆಲ್ಸ ತುಂಬಾ ಕಷ್ಟದ ಕೆಲ್ಸ ಗುಂಡಪ್ಪ. ನನಗೆ ಯಾವಾಗ್ಲೂ ಗೊತ್ತಿರ್ಲಿಲ್ಲ. ಮಹಾರಾಜರಿಗೆ ಆಚಾರ್ಯರ ನಿಜ ಸ್ವರೂಪ ತಿಳಿದು ಅವರು ನೋವನ್ನು ಅನುಭವಿಸ್ತಾರೆ. ಆದ್ರೆ ಆಚಾರ್ಯರ ನಿಜವಾದ ಸ್ವರೂಪವನ್ನ ತಿಳ್ಕೋಬೇಕು ಅಂದ್ರೆ ನನ್ನ ಪ್ರೀತಿಯ ಗುಂಡಪ್ಪ, ಸುಳ್ಳು ಕಾಗದದ ಮೇಲೆ ಹೆಸರು ತರ ಇರತ್ತೆ. ತುಂಬಾ ದೂರಕ್ಕೆ, ತುಂಬಾ ಎತ್ತರದವರೆಗೂ ಅದು ಹೋಗೋದಿಲ್ಲ. ಅದ್ ಕೊನೆಗೆ ಅದ್ ಕೆಳಗೆ ಬೀಳ್ಲೇಬೇಕಲ್ವಾ? ಅದೇ ತರ ಮಹಾರಾಜರಿಗೂ ಆಚಾರ್ಯರ ಬಗ್ಗೆ ಒಂದಲ್ಲ ಒಂದಿನ ತಿಳಿಯುತ್ತೆ. ನಮ್ಮ ಮಹಾರಾಜರು ತುಂಬಾ ವಿದ್ವಾನ್ ಮತ್ತೆ ಬುದ್ಧಿವಂತರು ಕೂಡ. ಏನು ಮಿಟ್ಟು ಮಹೋದಯ? ಆದ್ರೆ ಅವರಿಗೆ ಅಂಧವಿಶ್ವಾಸದ ಪಟ್ಟಿಯಿಂದ ಏನು ಕಾಣ್ತಿಲ್ಲ. ಯಾವ ದಿನ ಅಂಧವಿಶ್ವಾಸದ ಪಟ್ಟಿ ಅವ್ರ ಕಣ್ಣಿಂದ ಕಳಚ್ಕೊಳ್ಳುತ್ತೋ ಆಗ ಆ ದಿನ ಆಚಾರ್ಯರು ಮಾಡೋ ಎಲ್ಲಾ ಕುತಂತ್ರರು ಕೂಡ ಸಮಾಪ್ತಿ. ಏನ್ ಮಾಡ್ಬಿಟ್ಟೆ ನೀನು? ಅಲ್ಲಿಂದ ನಿನಗೆ ಉಡುಗೊರೆಯಾಗಿ ಆ ಗಿಣಿ ತಾನೇ ಸಿಕ್ಕಿದ್ದು, ಅದನ್ನು ಕೂಡ ಹಾರಿಸ್ಬಿಟ್ಯಾ? ಇದೇ ಇದ್ರ ನಿಜವಾದ ಪ್ರಪಂಚ ಅಮ್ಮ. ಈ ವಿಶಾಲವಾದ ಆಕಾಶ ಅದಕ್ಕೋಸ್ಕರನೇ ಮಾಡಿದ್ದು, ಸ್ವತಂತ್ರವಾಗಿ ಖುಷಿಯಾಗಿ ಹಾರಾಡೋದಕ್ಕೆ. ಅದೇ ಇದ್ರ ನಿಜವಾದ ಪ್ರಪಂಚ, ಯಾರ್ದೋ ಸ್ವಾರ್ಥಕ್ಕೋಸ್ಕರ ಬಂದಿ ಆಗಿರೋದಲ್ಲ. ಏನ್ ಮಾಡ್ತಿದ್ದೀರಾ? ಕೋಪ ಮಾಡ್ಕೋತಿದ್ದಾರೆ. ಗಿಳಿಗೋಸ್ಕರನಾ? ಅಲ್ಲ, ಮೇಕೆ ವಿಷಯಕ್ಕೆ. ಮೇಕೆಗೋಸ್ಕರ? ಅಯ್ಯೋ, ಅವತ್ತು ಒಂದು ಮೇ ಅನ್ನೋ ಮೇಕೆನ ನಿಮ್ಮಪ್ಪನ ಆತ್ಮ ಅಂತ ಹೇಳಿ ಮನೆಗ್ ಕರ್ಕೊಂಡ್ ಬಂದೆ. ಇಷ್ಟ ಬಂದಂಗ್ ಮಾಡ್ದೆ. ನಿನಗೇನ್ ಅನ್ಸುತ್ತೆ? ಇವ್ರು ನಿನ್ನ ಹಾಗೆ ಬಿಟ್ಬಿಡ್ತಾರೆ ಅಂತನಾ? ಆದ್ರೆ ಆ ಮಾತಂತೂ ಹಳೇದಾಯ್ತಲ್ವಾ? ಅದ್ರ ಕೈಗೆ ಈಗ ತಾನೇ ಸಿಕ್ಕಾಕೊಂಡಿದ್ದು. ಅದಕ್ಕೆ ನಾನೇನ್ ಮಾಡ್ಲಿ? ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ನಿನಗ್ ಗೊತ್ತಾ ಶಾರದಾ? ನನಗ್ ಸ್ವಲ್ಪ ಸಹಾಯ ಮಾಡು. ನಾನೇನ್ ಮಾಡ್ಲಿ? ನೀನ್ ಅದನ್ನೇ ಹೇಳ್ತಾ ಇದೀಯಲ್ವಾ, ನಾನ್ ಏನ್ ಅನ್ಕೊಂಡೋದು. ಅಮ್ಮ, ಅಯ್ಯೋ ಅಮ್ಮ, ನಿಲ್ಲು ನಿಲ್ಲು. ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ. ಅಮ್ಮ ಮಲ್ಕೊಳ್ಳಿ ನಮಃ, ಅಮ್ಮ ಮಲ್ಕೊಳ್ಳಿ ನಮಃ, ಅಮ್ಮ ಮಲ್ಕೊಳ್ಳಿ ನಮಃ. ಶಾರದಾ ಬೇಗ ಬರ್ಲಿ ನಮಃ, ಶಾರದಾ ಬೇಗ ಬರ್ಲಿ, ಶಾರದಾ ಬೇಗ ಬರ್ಲಿ ನಮಃ. ಅಮ್ಮ ಬೇಗ ಮಲಗ್ಲಿ ನಮಃ, ಅಮ್ಮ ಬೇಗ ಮಲಗ್ಲಿ. ಅಯ್ಯೋ ಸುಮ್ಮನೆ ರೀ. ಅಯ್ಯೋ ಅಯ್ಯೋ, ನನ್ಗನ್ಸುತ್ತೆ ಈ ನಾಯಿ ಅಮ್ಮನ್ನ ಏಳ್ಸಿ ನಾನು ಈ ಕಾರ್ಯಕ್ಕೆ ವಿಘ್ನ ಉಂಟು ಮಾಡುತ್ತೆ ಅಂತ. ಇದನ್ನೇನಾದ್ರೂ ಮಾಡ್ಲೇಬೇಕು. ನಿಲ್ಲು ನಿಲ್ಲು. ದುಷ್ಟ ನಾಯಿ, ಈಗ ನೀನ್ ಪಾಠ ಕಲಿಸ್ತೀನಿ. ಓಡ್ ಹೋಯ್ತು. ಸಾಕು ಬಿಡು, ಎಷ್ಟು ಅಂತ ಹೊತ್ತೀಯ? ಈಗ ಹೋಗಿ ವಿಶ್ರಾಂತಿ ತಗೋ. ರಾಮ ನಿನ್ಗೋಸ್ಕರ ಕಾಯ್ತಿರ್ತಾನೆ. ನೀನ್ಯಾಕೆ ಈ ತರ ಮಾತಾಡ್ತಾ ಇದೀಯಾ? ಅಮ್ಮ, ನೀವು ಎಲ್ಲಡಿಕೆ ತಿನ್ಕೊಂಡು ಮಾತಾಡ್ತಾ ಇದ್ರಲ್ಲ, ನೀವು ಮಾತಾಡ್ದ ಹಾಗೆ ಕೇಳಿಸ್ಬೇಕು ಅಲ್ವಾ? ಅದಕ್ಕೇನೆ ನಿಮ್ ಮಗನ್ ವಿಷಯಕ್ಕೆ ಬಂದ್ರೆ ಅವನು ಕೈ ಕಾಲ್ ಚಾಚ್ಕೊಂಡು ಯಾವಾಗ್ಲೂ ನಿದ್ದೆ ಮಾಡಿ ಆಗೋಯ್ತು.
ನನ್ಗನ್ಸತ್ತೆ ಓಡ್ ಹೋಯ್ತು ಅಂತ. ಯಾರೋ ಸರಿಯಾಗಿ ಹೇಳಿದ್ದಾರೆ, ಕೂಗಾಡೋ ಭೂತ ಬಾಯ್ ಮಾತ್ ಕೇಳಲ್ಲ ಅಂತ. ಓಂ ಶುಕ್ರಾಯ ನಮಃ. ಶಾರದಾ ಎಲ್ಲಿ ಹೋದ್ಲು? ಅಮ್ಮನ ಜೊತೆ ಮಾತಾಡ್ಕೊಂಡು ಅಲ್ಲೇ ಮಲಗ್ಬಿಟ್ಲ ಹೇಗೆ? ಅಯ್ಯೋ ಇವಳು. ಅಯ್ಯೋ ಏ ಗುಂಡಪ್ಪ, ನೀನ್ ಇನ್ನು ಮಲಗ್ಲಿಲ್ವಾ? ಸಣ್ಣ ಮಕ್ಳು ಜಾಸ್ತಿ ಹೊತ್ತು ನಿದ್ರೆ ಕೆಡಬಾರ್ದು ಗೊತ್ತಾ? ಹಾಗಿದ್ಲೆ ಮಕ್ಳಿಗೂ ಬೇಗ ನಿದ್ದೆ ಬರ್ಬೇಕಲ್ವಲ್ಲ ಅಮ್ಮ? ನಿದ್ದೆನೆ ಬರ್ತಿಲ್ಲ. ಅಯ್ಯೋ ಪ್ರಿಯೆ, ಶಾರದಾ, ನೀನ್ ಎಲ್ಲಿವರೆಗೂ ಅಮ್ಮನ್ ಕಾಲೋತಾನೆ ಇರ್ತೀಯ? ಅಮ್ಮ ಮಲಗ್ಬೇಕಲ್ವಾ? ಅಮ್ಮನಿಗೆ ಇದೇ ತರ ಕಾಲೋತಾ ಇದ್ರೆ ಅವ್ರಿಗೆ ನಿದ್ರೆ ಎಲ್ಲಿಂದ ಬರುತ್ತೆ? ನಡಿ, ಅಮ್ಮನಿಗೆ ಮಲಗೋಗ್ಬಿಡು. ಗುಂಡಪ್ಪ ಹೋಗು, ತಡ ಆಯ್ತು, ಮಲ್ಕೋ. ನಡೀರಿ. ನೀನಂತೂ ಒಂದಿನೂ ತಾಯಿ ಸೇವೆ ಮಾಡೋದೇ ಇಲ್ಲ. ಬೇರೆಯವ್ರು ಮಾಡಿದ್ರೆ ಅದಕ್ಕೂ ಕಲ್ಲು ಹಾಕ್ತಾ ಇದ್ಯಾ? ಇದಕ್ಕೋಸ್ಕರನೇ ಹೊಟ್ಟೆ ಬಟ್ಟೆ ಕಟ್ಟಿ ದಿನ ಬೆಳೆಸಿದ್ದು ಅನ್ಕೊಂಡಿದ್ಯಾ? ಮಾತಾಡಿದ್ರೆ ದೊಣ್ಣೆ ಕೇಳ್ತಿರಲ್ಲಮ್ಮ. ನಾನ್ ನಿಮಗೋಸ್ಕರನೇ ಹೇಳಿದ್ದು. ಶಾರದಾ ಇದೇ ತರ ಕಾಲೋತಿದ್ರೆ ನಿಮ್ ನಿದ್ರೆಗೆ ತೊಂದ್ರೆ ಆಗತ್ತೆ. ಯಾವ ವಿಜ್ಞಾನ ಇಲ್ವೇ ಇಲ್ಲ. ಎಲ್ಲಾನು ಅತ್ಯಂತವಾಗಿ ಹಿತವಾಗಿ ಇದೆ. ಅಮ್ಮ, ನಾಯಿಗಳಿಗೆ ಆತ್ಮಗಳು ಕಂಡಾಗ ಮಾತ್ರ ಅವುಗಳು ಅಳೋದಂತೆ. ಅದು ನಿಜನಾ? ಏನ್ ಮಾತಾಡ್ತಿದ್ದೀರಾ ನೀವು? ಆತ್ಮ ಎಲ್ಲ ಕಾಣತ್ತಂತೆ. ಅಯ್ಯೋ, ಈ ಭೂತ ಪ್ರೇತ ಎಲ್ಲ ಏನೂ ಇಲ್ಲ, ಇದೆಲ್ಲ ಸುಳ್ಳು, ಬರೀ ಭ್ರಮೆ ಅಷ್ಟೇ. ಮೃತ ಆತ್ಮ ಇಲ್ಲ ಅಂತ ನಿನಗೆ ಯಾರೋ ಹೇಳಿದ್ದು? ನಾನೇ ನೇರವಾಗಿ ಒಂದು ದುಷ್ಟ ಆತ್ಮನ ಎದುರಿಸಿದೀನಿ. ನೀವಾ? ಯಾವಾಗ? ನಾನ್ 7 ವರ್ಷದೊಳಗಿದ್ದಾಗ ಹೀಗೆ ಒಂದು ಬೀದಿ ನಾಯಿ ನನ್ ಮನೆ ಮುಂದ್ಗಡೆ ಅಳ್ತಾ ಇತ್ತು. ಆದ್ರೆ ಅದು ಮಾಮೂಲಿ ಬೀದಿ ನಾಯಿ ಆಗಿರ್ಲಿಲ್ಲ. ನಾಯಿ ರೂಪದಲ್ಲಿ ಒಂದ್ ದೆವ್ವ ಬಂದಿತ್ತು. ಏನು? ಅದ್ಲ ಅಳ್ತಾ ಏನು? ದೆವ್ವಗಳಿಗೆ ಯಾವ ರೂಪ ಬೇಕಾದ್ರೂ ಧಾರಣೆ ಮಾಡೋ ಶಕ್ತಿ ಇರುತ್ತೆ. ಅವತ್ ರಾತ್ರಿ ಒಂದು ದೆವ್ವ ಒಂದು ನಾಯಿ ರೂಪ ಧರಿಸಿತ್ತು. ಹಾಗೆ ನಮ್ಮ ಮನೆ ಮುಂದೆ ಅಳ್ತಾ ಇತ್ತು. ಅದಾದ್ಮೇಲೆ ಏನಾಯ್ತಮ್ಮ? ನಮ್ಮ ಅಪ್ಪ ಏನ್ ಅನ್ಕೊಂಡ್ರು ಅಂದ್ರೆ ಯಾವ್ದೋ ಬೀದಿ ನಾಯಿ ಅಳ್ತಿರ್ಬೇಕು ಅಂತ. ಅದಕ್ಕೆ ಅವರು ಮನೆಯಿಂದ ಆಚೆ ಹೋಗಿ ಅದನ್ನ ಹುಡುಕಕ್ ಶುರು ಮಾಡಿದ್ರು. ಆದ್ರೆ ಅಲ್ಲಿ ಯಾವ ನಾಯಿನೂ ಕಾಣಿಸ್ಲೇ ಇಲ್ಲ. ಆದ್ರೆ ನಾಯಿ ಅಳ್ತಾ ಇರೋ ಹಾಗೆ ದನಿ ಮಾತ್ರ ಕೇಳಿಸ್ತಾ ಇತ್ತ. ಅದಾದ್ಮೇಲೆ ಏನಾಯ್ತು? ನಮ್ಮ ಅಪ್ಪಂಗ ಆಚೆಗಡೆ ಯಾವ ನಾಯಿನೂ ಕಾಣಿಸ್ತಾ ಇದ್ದಾಗ ಅವ್ರು ಸುಮ್ನೆ ಮನೆ ಒಳಗಡೆ ಬಂದ್ಬಿಟ್ರು. ತುಂಬಾನೇ ಭಯಂಕರವಾದ ರಾತ್ರಿ ಅದು. ನಾವೆಲ್ಲ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ದೇನೆ ಸುಮ್ನೆ ಮಲಗ್ಬಿಟ್ಟಿದ್ವಿ. ಆದ್ರೆ ಅದೆವ್ವ ಮನೆ ಒಳಗಡೆ ಬಂದ್ಬಿಡ್ತು. ಆತರ ಹೇಗೆ ಅದು ಒಳಗಡೆ ಬಂತು? ತಾತ ಬಾಗ್ಲು ಮುಚ್ಚಿದ್ರಲ್ವಾ? ಬಾಗ್ಲಿಂದೇನೋ ಮುಚ್ಚೆ ಇದ್ವಿ. ಆದ್ರೆ ದೆವ್ವ ಹಾವಿನ ರೂಪದಲ್ಲಿ ಬಾಗ್ಲ ಕೆಳಗಡೆಯಿಂದ ಬಂದ್ಬಿಡ್ತು. ನಾಯಿ ಹಾವ್ ಹೇಗಾಯ್ತು? ಸ್ವಲ್ಪ ಬಾಯ್ ಮುಚ್ಚು, ಮಧ್ಯ ಮಾತಾಡ್ಬೇಡ. ಅಮ್ಮ ಮರ್ತ ಹೋಗ್ಬಿಡ್ತಾರೆ. ಎಲ್ಲ ಹಳೆ ವಿಷಯ ಅಲ್ವಾ? ನಾನೇನು ಮಾತಾಡಲ್ಲ. ನಾನು ನಮ್ಮಮ್ಮನ್ ತೊಡೆ ಮೇಲೆ ಮಲಗ್ಬಿಟ್ಟಿದ್ದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಯಾರೋ ನನ್ ಕಾಲ್ ಎಳಿತಾ ಇದ್ದಾರೆ ಅಂತ ಅನಿಸ್ಬಿಡ್ತು. ಅಯ್ಯೋ, ಇದು ನನ್ ಕಾಲಷ್ಟೇ, ಹಾಗೆ ತಗಲ್ಬಿಡ್ತು. ಇಷ್ಟಕ್ಕೆ ಹೆದರ್ತಾ ಇದ್ದೀರಾ? ಭಯ ಆಗ್ತಿರ್ಲೆ, ನಿನ್ ಕೊನೆಗೆ ಹೋಗಿ ಮಲ್ಕೋ ಹೋಗು. ಭಯ ಯಾರಿಗಾಗ್ತಿದೆ? ನಾನೇನು ಭಯ ಪಡ್ತಿಲ್ಲ. ಭಯ ಅನ್ನೋ ಶಬ್ದ ಈ ರಾಮನ್ ಶಬ್ದಕೋಶದಲ್ಲೇ ಇಲ್ಲ. ಅಮ್ಮ,
ಮುಂದೆ ಹೇಳಿ. ಅಲ್ಲಿ ನಾನು ಹೆದರ್ಕೊಂಡು "ಆ!" ಅಂತ ಕಿರ್ಚೋದ್ರಲ್ಲಿ ದೆವ್ವ ನನ್ ಬಾಯಿನ ಮುಚ್ಚಿಬಿಡ್ತು. ನನಗೆ ಇವತ್ತು ಕೂಡ ಅದ್ರ ಚೂಪಾದ ಉಗ್ರಿರೋ ಕೈಗಳು ನನಗೇನು ಚೆನ್ನಾಗಿ ನೆನಪಿದೆ. ಆಮೇಲೆ ನಾನು ಧೈರ್ಯ ಮಾಡಿ ಅದ್ರ ಮುಖದ ಕಡೆ ನೋಡ್ದೆ. ಅದ್ರ ದೊಡ್ಡ ದೊಡ್ಡ ಕೆಂಪು ಕಣ್ಣುಗಳು, ಹಾಗೆ ಹಿಕ್ಕೊಂಡಿರೋ ಅದ್ರ ಹಣೆ. ಅಷ್ಟೇ ಇಲ್ಲ, ನಮ್ ಕಿವಿಗಳು ಇಲ್ಲಿರ್ತಾವ ತಾನೆ, ಆದ್ರೆ ಅದ್ರ ಕಿವಿಗಳಂತೂ ಈ ತರ ಮೇಲ್ಗಡೆ ಇದ್ವು. ಆಮೇಲೆ ನನ್ ಕಣ್ಣು ಅದ್ರ ಕಾಲಿನ ಮೇಲೆ ಬಿತ್ತು. ಅದ್ ಹೇಗಿತ್ತು ಗೊತ್ತಾ? ಒಂಥರ ಎಮ್ಮೆಗಳಿಗಿರುತ್ತಲ್ಲ ಆ ತರ ಇತ್ತು. ಅದ್ ನನ್ನ ಹಾಗೆ ಎತ್ಕೊಂಡು ಮನೆಯಿಂದ ಆಚೆ ಬಿಸಾಕ್ಬಿಡ್ತು. ಏನಾಯ್ತು? ಯಾಕೆ ತರ ಶಾಂತವಾಗಿ ಕೂತ್ಕೊಂಡಿದ್ಯಾ? ಅಯ್ಯೋ, ನಾನ್ ಮರ್ತೆ ಹೋಗ್ಬಿಟ್ಟೆ. ನಿನಗೆ ಆತ್ಮಗಳು ಅಂದ್ರೆ ಭಯ ಅಲ್ವಾ? ನೀನ್ ಚಿಕ್ಕವನಿದ್ದಾಗ ಮೃತ ಆತ್ಮದ ಕಥೆ ನಿನಗೆ ಹೇಳ್ತಾ ಇದ್ರೆ ನಿನಗಂತೂ ಜ್ವರನೇ ಬಂದ್ಬಿಡ್ತಾ ಇತ್ತು. ಅದ್ ಮರ್ತ್ಬಿಟ್ಟೆ. ಅಯ್ಯೋ ಇಲ್ಲ ಇಲ್ಲ, ನಾನೇನ್ ಭಯ ಪಡ್ಲಿಲ್ಲ ಅಮ್ಮ. ನಾನು ಎಲ್ಲಿ ಹೆದರ್ತೀನಿ? ನಾನು ಈ ಕಥೆಲಿ ಸಂಪೂರ್ಣವಾಗಿ ಮುಳುಗ್ ಹೋಗ್ಬಿಟ್ಟಿದ್ದೆ. ಅದು ಅಲ್ಲದೆ ಇಲ್ಲಿ ವಿಚಿತ್ರ ಪ್ರಾಣಿಗಳೆಲ್ಲ ಇದ್ವಲ್ಲ. ಇಲ್ಲ, ವಿಚಿತ್ರ ಜೊತೆ ಭಯ ಅನಕ. ಅದೆಲ್ಲ ಆದ್ಮೇಲೆ ಏನಾಯ್ತು? ಸಾಕು, ಈಗ ಅವ್ರಿಗೆ ನಿದ್ದೆ ಬಂತಂತೆ. ಮಿಕ್ಕಿದ ದಿನ ನಾಳೆ ಹೇಳ್ತಾರಂತೆ. ಹ, ಅಮ್ಮ, ಇದು ಅನ್ಯಾಯ. ನೀವು ಮೊದ್ಲು ಪೂರ್ತಿ ಕತೆ ಹೇಳಿ, ಆಮೇಲೆ ಮಲ್ಕೊಳ್ಳಿ. ಇಲ್ಲ ಇಲ್ಲ ಅಮ್ಮ, ಮಲ್ಕೋ. ಗುಂಡಪ್ಪ, ನೀನ್ ಯಾಕೆ ಇಷ್ಟ ಅವಸರ ಮಾಡ್ತಿದ್ಯಾ? ಅಮ್ಮ ಎಲ್ಲಿಗೆ ಹೋಗ್ತಾರೆ? ನಾಳೆನೂ ಕೂಡ ಸಿಗ್ತಾರಲ್ವಾ? ನಾಳೆನೇ ಹೇಳಿ. ನೀವು ಮಲ್ಕೊಳ್ಳಿ ಅಮ್ಮ, ಮಲ್ಕೊಳ್ಳಿ. ಎತ್ಕೋ. ಏನ್ನ? ನಿನ್ ದೇಹ ನಿಂತ್ಕೊಂಡು ಒಳಗ್ ನಡಿ. ಎಲ್ಲಿಗೆ? ನಾನಿವತ್ತು ಅಮ್ಮನ ಜೊತೆನೆ ಮಲ್ಕೋತೀನಿ. ನೀನ್ ನಡಿ. ಅಮ್ಮನ ಜೊತೆ ಮಲ್ಕ್ಯಾ? ನೀನೇನ್ ಮಗುನಾ? ನನ್ಗೋಸ್ಕರ ಕಾಯ್ತಾ ಇದ್ದೆ ತಾನೆ? ಇದ್ದಕ್ಕಿದ್ದ ಹಾಗೆ ಈಗೇನಾಗ್ಬಿಡ್ತು? ಅದು ಅಮ್ಮನ್ ಕತೆ ಕೇಳ್ತಿದ್ನಲ್ಲ, ಆಮೇಲೆ ಅವ್ರ ಕತೆ ಕೇಳದ್ಮೇಲೆ ನಾನು ಅವ್ರ ಬಗ್ಗೆ ಚಿಂತೆ ಮಾಡಕ್ ಶುರು ಮಾಡಿದೆ. ರಾತ್ರಿ ಎಲ್ಲಾದ್ರೂ ಬಂದು ದೇವ ಎತ್ಕೊಂಡು ಹೋಗ್ಬಿಟ್ರೆ ನಾನು ಅವರಿಗೆ ರಕ್ಷಣೆ ಕೊಡ್ತಿರ್ತೀನಿ. ನೀನ್ ಹೋಗು ಹೋಗು ಹೋಗು. ನನಗ್ ನೀನ್ ಇಲ್ದ ನಿದ್ದೆನೆ ಬರಲ್ಲ. ಹೌದಾ? ನೀನು ಇಲ್ಲೇ ಮಲ್ಕೋ, ಅಲ್ಲಿಗೇನ್ ಬೇಡ. ನಾನು ಇಲ್ಲೇ ಮಲ್ಕೊಳ್ತೀನಿ, ಅಮ್ಮ ಪಕ್ಕದಲ್ಲಿ. ಹಾ ಸರಿ, ಸುಮ್ನೆ ಮಲ್ಕೋ. ಹಾ, ನನ್ಗನ್ಸುತ್ತೆ ಆ ದುಷ್ಟ ಮತ್ತೆ ಬಂದ ಅಂತ. ಇದು ಅದೇ ಇಲ್ಬೋದಾ? ಬೀದಿ ನಾಯಿಗೆ ಹಸುವಾಗಿದೆ ಅಂತ ಅನ್ಸುತ್ತೆ. ಹೋಗಿ 2 ರೊಟ್ಟಿ ಇಟ್ಬಾ, ತಿಂದು ಹೋಗ್ಬಿಡುತ್ತೆ. ಏಯ್, ಎದ್ದೇಳು. ಬಂತು ನಮ್ಮನ್ನ ಎತ್ಕೊಂಡು ಹೋಗೋದಕ್ಕೆ. ಇದು ಅಮ್ಮನ್ನ ಕರ್ಕೊಂಡು ಹೋಗೋದಿಕ್ ಬಂದಿಲ್ಲ ತಾನೇ? ಎಲ್ಲಿಗೆ ಹೋಯ್ತು? ಆ ಕಡೆ ಹೋಯ್ತು, ಆ ಕಡೆ. ಹೋಗು ಶಾರದಾ, ಹೋಗಿ ನೋಡು. ಹೋಗು. ನೀನ್ ಹೋಗ್ ನೋಡು. ಅಯ್ಯೋ ಅಮ್ಮ, ಎಲ್ಲಿಗೆ ಹೋಗ್ತಿದ್ದೀರಾ? ನೀವ್ ಅಲ್ಲಿಗೆ ಹೋದ್ರೆ ಹಿಡ್ಕೊಬಿಡುತ್ತೆ. ಬೇಡ ಬೇಡ ಬೇಡ.
ನನ್ನ ಮಿಠಾಯಿ ಎಲ್ಲ ತಿಂತಿದೆ. ಇದು ಸಿಹಿ ತಿನ್ನೋ ದೆವ್ವ ಅಂತ ಅನ್ಸುತ್ತೆ. ನಮ್ಮೆಲ್ಲರನ್ನು ಸರಿಯಾಗಿ ಓದಕ್ಕಿಂತ ಮುಂಚೆ ಸಿಹಿ ತಿಂತಿದ್ದಾನೆ. ಅಯ್ಯೋ ಅಮ್ಮ, ಯಾರು ನೀನು? ನಾನ್ ಕೇಳ್ತಿಲ್ಲ, ಅಮ್ಮ ಕೇಳ್ತಿದ್ದಾರೆ. ಯಾರು ನೀನು? ಲಾಮ, ಇದ್ಲು ಕಾಲೇ ಕಾಣಿಸ್ತಾ ಇಲ್ಲ, ಮತ್ತೆ ಟಿವಿ ಕೂದ್ಲಿಂದ ಮುತ್ತೋಗಿದೆ. ನಾನು ಎಲ್ಲಿದ್ದೀನಿ? ನೀವೆಲ್ಲ ಯಾರು? ಮತ್ತೆ ನೀವೆಲ್ಲ ನನ್ನ ಯಾಕೆ ಈ ರೀತಿ ಗುರಾಯಿಸ್ಕೊಂಡು ನೋಡ್ತಾ ಇದ್ದೀರಾ? ನಾನಿನ್ ಮನೆ ಯಜಮಾನ. ಮಹೋದಯರೇ, ನಿಮ್ಮನ್ನ ಭೇಟಿಯಾಗಿ ತುಂಬಾ ಖುಷಿ ಆಯ್ತು, ಈಶ್ವರನ ಕೃಪೆಯಿಂದ. ಲಾಮ, ಕೆಳಗಿಲ್ಲಿ. ಈ ವಿಚಿತ್ರ ಪುರುಷ ನಿನ್ಗೆ ಪ್ರಣಾಮ ಮಾಡ್ತಿದ್ದಾನೆ. ಹೌದು, ದೊಡ್ಡ ವಿಚಿತ್ರವಾದ ಮನುಷ್ಯ. ಯಾರಿಗೂ ಗೊತ್ತಾಗ್ದಾಗ ಮನೆ ಬರೋದು ಅಲ್ದೆ ಮಿಠಾಯಿನೂ ಕೂಡ ತಿಂತೀಯಾ, ಮತ್ತೆ ನಮಸ್ಕಾರನೂ ಮಾಡ್ತೀಯಾ? ಮಹೋದಯರೇ, ನಾನು ನಿಮ್ಮ ಹತ್ರ ಕ್ಷಮೆ ಬೇಡ್ಕೊತೀನಿ. ನಾನು ಕೂಡ ಈ ರೋಗದಿಂದ ತುಂಬಾ ಬೇಸರಗೊಂಡಿದ್ದೀನಿ. ಈಶ್ವರನ ದಯೆಯಿಂದ. ನನ್ನ ಹೆಸರು ಗಂಗಾರಾವ್. ನನಗೆ ನಿದ್ದೆಯಲ್ಲಿ ನಡೆಯುವಂತ ರೋಗ ಇದೆ. ಈಶ್ವರನ ದಯೆಯಿಂದ ನಾನು ಯಾವ್ದಾದ್ರು ಕಾಡು ಒಳಗಡೆ ಹೋಗ್ಬಿಟ್ಟಿದ್ರೆ ಅಥವಾ ಯಾವ್ದಾದ್ರು ಬಾವಿಯಲ್ಲಿ ಬಿದ್ಬಿಟ್ಟಿದ್ರೆ. ಆದ್ರೆ ನೀವು ಈ ನಗರದವ್ರ ತರ ಕಾಣಲ್ವಲ್ಲ? ಹೌದು, ನಾನು ಗುಂಟೂರು ನಿವಾಸಿ, ವಿಜಯನಗರದ ಮಹಾಗುರುಗಳು ತಾತಾಚಾರ್ಯರನ್ನ ಭೇಟಿಯಾಗಲು ಬಂದಿದ್ದೆ. ರಾತ್ರಿ ನನಗೆ ನಿದ್ದೆ ಬಂದ್ಬಿಡ್ತು, ಹಾಗೆ ಒಂದು ಜಗ್ಲಿ ಮೇಲೆ ಮಲಗಿದ್ದೆ. ಮತ್ತೆ ಈಗ ಕಣ್ಣು ಇಲ್ಲೇ ನಿಮ್ಮ ಮನೇಲಿ ಬಂದು ತೆಗ್ದೆ, ಈಶ್ವರನ ಕೃಪೆಯಿಂದ. ಹೇಳಿ, ನಮ್ಮನೇನೆ ಸಿಕ್ಕಿದ್ದು ಈಶ್ವರನ ಕೃಪೆಯಿಂದ. ಅದೇ ತರ ಆಚಾರ್ಯರ ಮನೆ ಕೂಡ ಇಲ್ಲಿ ನಗರದ ಮೂಲೆಯಲ್ಲಿದೆ. ಎಷ್ಟ್ ದೊಡ್ಡ ಮನೆ ಅಂದ್ರೆ ಎಲ್ಲಿದ್ರು ಕಾಣತ್ತೆ. ಮಲಗ್ಬೇಕು ಅಂದಿದ್ರೆ ಅವ್ರ ಮನೇಲೆ ಹೋಗಿ ಮಲಗ್ಬೋದಿತ್ತಲ್ಲ. ಸುಮ್ನೆ ನಮ್ಮನ್ನು ಭಯ ಪಡಿಸಿದ್ರಿ, ಇವನನ್ನು ಭಯ ಪಡಿಸಿದ್ರಿ. ಮಹೋದಯರೇ, ನನಗೆ ಅತ್ಯಂತ ನಾಚಿಕೆ ಆಗ್ತಿದೆ. ಈಶ್ವರನ ದಯೆಯಿಂದ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ. ಹೀಗೆ ನಿಂತ ಇರ್ತೀರಾ? ಆಗ್ಲೇ ಮಧ್ಯರಾತ್ರಿ ಆಗಿದೆ. ಇಲ್ಲೇ ಇದ್ದು ಮಲ್ಗಿ, ಬೆಳಗ್ಗೆ ಎದ್ದು ಹೋಗಿ. ಹೌದು, ಸರಿಯಾಗಿ ಹೇಳೋದು ನನ್ನ ಧರ್ಮಪತ್ನಿ. ನೀವಂತೂ ಇಲ್ಲಿಗೆ ಬಂದಾಗಿದೆ, ಇನ್ನು ಬೆಳಗ್ಗೆ ತನಕ ಇಲ್ಲೇ ಉಳ್ಕೊಳ್ಳಿ. ಬೆಳಗ್ಗೆ ಎಲ್ಲಾದ್ರೂ ಬೇಜಾರಾಯ್ತು ಅಂದ್ರೆ ಆಚಾರ್ಯರ ಮನೆಗೆ ಹೋಗ್ಬೋದು. ವಾ ಮಹೋದಯರೇ, ನೀವು ಧನ್ಯರು. ಹೇಗೆ ನಾನು ವಿಜಯನಗರದ ಬಗ್ಗೆ ಕೇಳಿದ್ನೋ ಅದೇ ತರ ನೋಡ್ದೆ. ಏನ್ ಕೇಳಿದ್ರಿ? ವಿಜಯನಗರದ ಪ್ರಜೆಗಳ ಮನಸ್ಸು ತುಂಬಾ ವಿಶಾಲ ಅಂತ. ನೋಡಿ, ನಾನ್ ರಾತ್ರಿ ನಿಮ್ಗೆ ಎಷ್ಟೊಂದು ತೊಂದರೆ ಕೊಟ್ಟೆ, ಆದ್ರೂ ನೀವು ನಿಮ್ಮ ಮನೆಯಲ್ಲಿ ವಿಶ್ರಾಂತಿ ಮಾಡೋದಕ್ಕೆ ಜಾಗ ಕೊಡ್ತಾ ಇದ್ದೀರಾ, ಈಶ್ವರನ ಕೃಪೆಯಿಂದ. ಸರಿಯಾಗಿ ಹೇಳಿದ್ರಿ, ಎಲ್ಲ ಈಶ್ವರನ ಕೃಪೆ. ಮತ್ತೆ ಒಂದ್ ಮಾತ್ ನೆನ್ಪಲ್ಲಿ ಇಟ್ಕೊಳ್ಳಿ, ನಾಳೆ ಆಚಾರ್ಯರನ್ನ ಭೇಟಿ ಆಗೋಕ್ ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗ್ಬೇಡಿ. ಉಡುಗೊರೆ ಏನಾದ್ರೂ ತಗೊಂಡು ಹೋಗಿ. ಉಡುಗೊರೆ? ಅದ್ಯಾಕೆ ಅಂದ್ರೆ ನಂತರನೇ ಆಚಾರ್ಯ ಹೃದಯನು ತುಂಬಾ ವಿಶಾಲವಾದದ್ದು. ಅಷ್ಟು ವಿಶಾಲವಾದ ಹೃದಯನ ಕದಿಬೇಕು ಅಂದ್ರೆ ಏನಾದ್ರೂ ಕೊಡ್ಬೇಕಲ್ವಾ? ನನ್ನ ಹತ್ರ ಉಡುಗೊರೆ ಏನು ಇಲ್ವಲ್ಲ. ದಾರಿಲಿ ನನ್ಗೊಬ್ಬ ವ್ಯಾಪಾರಿ ಸಿಕ್ಕಿದ್ದ. ಅವನಿಂದ ನಾನು ಈ ಪ್ರಾಣಿ ತರ ಕಾಣಿಸೋ ಬಟ್ಟೆನ ಖರೀದಿ ಮಾಡಿದ್ದೆ. ಅಲ್ಲ ಇರ್ಲಿ, ಇದು ಈ ಬಟ್ಟೆನೆ ಕೊಟ್ಬಿಡಿ. ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೀವಿನ್ ಮಲ್ಕೊಳ್ಳಿ, ನಾವು ಕೂಡ ಮಲ್ಕೋತೀವಿ. ಇಲ್ಲೇ ನಿದ್ದೆ ಮಾಡ್ಲಾ? ಒಳ್ಳೇದು, ಈ ಕಡೆ ಹೊರಗೆ ನೋಡು, ಅವನಿಗಿಲ್ಲೇ ಮಲ್ಕೋಬೇಕಂತೆ. ಒಳ್ಳೇದಾಯ್ತಮ್ಮ, ನೀವು ಮುಂದೆ ಹೋಗಿದ್ದು. ಇಲ್ಲಾಂದ್ರೆ ಕೋಪದಲ್ಲೇ ನಾನು ಏನ್ ಮಾಡ್ತಿದ್ದೋ ನನಗೆ ಗೊತ್ತಿಲ್ಲ. ನಡೀರಿ. ದುಷ್ಟ, ಕಪಟಿ, ಮೋಸಗಾರ, ಮುದುಕ. ಅರೆ, ಏನು ವಟ ಅಂತಿದ್ಯಾ ಮಣಿ? ನನಗ್ ನಿದ್ದೆನೆ ಬರ್ತಿಲ್ಲ.
ಯಾಕೆ ನಿದ್ರೆ ಬರ್ತಿಲ್ಲ ದಣಿ? ಅರೆ ಇವತ್ತು ಆ ಮುದ್ಕನ್ನ ಮನಸ್ಫೂರ್ತಿ ಬೈದಿಲ್ವಲ್ಲ ಅದಕ್ಕೆ. ನಾನ್ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ರಾತ್ರಿ ಹೊತ್ತು ಆ ಮುದುಕನ ವಿಷಯ ಮಾತಾಡ್ಬೇಡ ಅಂತ, ಇಲ್ಲ ಅಂದ್ರೆ ಅಶುಭ ಆಗತ್ತೆ. ಅರೆ ಏನು ಅಶುಭ ಆಗೋದಿಲ್ಲ. ಆ ಮುದ್ಕ ಎಷ್ಟು ದೊಡ್ಡ ಅಶುಭ ಅಂದ್ರೆ ಆ ಅಶುಭ ಕೂಡ ಅವ್ನ ಪಕ್ಕದಲ್ಲಿ ಸುಣಿಯೋದಿಲ್ಲ. ಹೌದು ದಣಿ. ಮಾತನ್ನ ಏನಾದ್ರೂ ಬೇರೆ ಮಾತಾಡೋಣ. ನಿನ್ಗ ಲಾಲಿ ನೆನ್ಪಿದ್ಯಾ? ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಹಾಡ್ತಿದ್ರಲ್ಲ. ಆ ಲಾಲಿನೇ? ಹೌದೌದು. ಏನಿತ್ತದು? ಹೂವ ಇದೆ ಕೆಂಪು ಕೆಂಪಗೆ ಮುದುಕನ ಕೂದಲಿನ ಹಾಗೆ. ಆದ್ರೆ ನಮ್ಮ ಮುದ್ಕನ್ ತಲೆ ಮೇಲಂತೂ ಕೂದ್ಲೇ ಇಲ್ವಲ್ಲ. ಅಯ್ಯೋ, ನಾನು ನಮ್ಮ ಮುದುಕನ ಬಗ್ಗೆ ಹೇಳ್ತಾ ಇಲ್ಲ ಕಣೋ ಧಣಿ, ಆ ಲಾಲಿ ಹಾಡಲ್ ಬರೋ ಮುದುಕನ ಬಗ್ಗೆ ಹೇಳ್ತಿದ್ದೀನಿ. ಹೌದಾ? ಸರಿ ಸರಿ, ಹಾಡು ಹಾಡು. ಹೂವಿನ ಹಾಗೆ ಕೆಂಪು ಕೆಂಪಾಗಿದೆ ಮುದುಕನ ಕೂದಲು, ಮುದುಕನ ನಡವಳಿಕೆ ಇದೆ ತೋಳದ ತರ, ತೋಳ ಬಂದು ಸಂಚು ಹತ್ತು, ತೋಳದ ಸಂಚು ಅಣ್ಣ ತೋಳದ ಸಂಚು, 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 ಸುಮ್ಮನೆ ಇರೋ, ಎಲ್ಲಿದೆಯೋ ತೋಳ, ಸುಮ್ಮನೆ ಇರೋ, ತೋಳದ ಸಂಚು ಅಣ್ಣ ತೋಳದ ಸಂಚು. ಅರೆ ತೋಳ ಮಹಾರಾಜರೇ, ನಮ್ಮನ್ನ ಹೋಗಕ್ ಬಿಡಿ, ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮ ಗುರುಗಳಿದಾರಲ್ಲ ಅವ್ರನ್ನ ಸಾಯಿಸ್ಬಿಡು, ಸಾಯಿಸ್ಬಿಡು. ಅರೆ ತೋಳ ಮಹಾರಾಜರೇ, ಅವರು ನಮ್ದು ನಮ್ಮ ಮಾತ್ರ ಅಲ್ಲ, ಪೂರ್ತಿ ವಿಜಯನಗರದ ಶತ್ರು ಆಗಿದ್ದಾರೆ. ಅವ್ರನ್ನ ತಿನ್ಬಿಡು, ತಿನ್ಬಿಡು. ನಮ್ಮನ್ನ ಕ್ಷಮಿಸ್ಬಿಡು, ನಿನ್ ಬಗ್ಗೆ ಮಾತಾಡಿದ್ದಕ್ಕೆ ಕ್ಷಮಿಸ್ಬಿಡು. ಹೋಗೋ ಹೋಗು, ಹೋಗ್ತಿದೆ. ಹೋಗು ಹೋಗು, ನಮ್ಮ ಗುರುಗಳ ಹತ್ರ ಹೋಗು ಹೋಗು ಹೋಗು. ನಡಿ ಮಣಿ, ನಮ್ಮ ಗುರುಗಳ ಅಂತ್ಯ ನೋಡೋಣ. ನಿನ್ನ ಬಾಗ್ಲತ್ರ ನಿಂತಿದ್ದಾನೆ ಜೋಗಿ. ಎಂಥ ಭ್ರಮೆ, ಎಂಥ ವಿಚಿತ್ರವಾದ ಭ್ರಮೆ ನನಗೆ. ಯಾರು ಪ್ರಭು, ನಿಮ್ಮ ಪವಿತ್ರ ಬಾಯಿಂದ ಏನಾದ್ರೂ ಹೇಳಿದ್ರ? ನನ್ಗೆ ಅರ್ಥ ಆಯ್ತು ಸ್ವಾಮಿ, ಎಲ್ಲ ಅರ್ಥ ಆಯ್ತು. ಹೇ ಪ್ರಾಣಿ, ನನ್ನ ಪ್ರಭುವಿನ ಮುಖದಲ್ಲಿರೋ ತೇಜಸ್ಸನ್ನ ನೋಡಿ ನೀನ್ ಸ್ತಬ್ಧ ಆಗ್ಬಿಟ್ಯಾ? ಆದ್ರೆ ಚಿಂತೆ ಮಾಡ್ಬೇಡ, ನಮ್ಮ ಸ್ವಾಮಿ ಅಂತರ್ಯಾಮಿ, ಎಲ್ಲಾನು ತಿಳ್ಕೊಂಡವ್ರು. ಭಗವಂತ ಶಿವನ ಆಶೀರ್ವಾದದಿಂದ ಎಲ್ಲಾ ಕಲೆನೂ ಅವ್ರಿಗೆ ಒಲ್ದಿದೆ. ನಿನ್ಗೆ ಯಾವುದೇ ಸಹಾಯ ಬೇಕಾದ್ರೂ ನಮ್ ಪ್ರಭು ಮಾಡ್ತಾರೆ. ನಮ್ಮ ಸ್ವಾಮಿ ನಿನ್ನ ಯಾವ ಇಚ್ಛೆ ಇದ್ರೂ ಪೂರ್ತಿ ಮಾಡ್ತಾರೆ. ನಾವು ಬರೋದಿಲ್ಲ, ಒಪ್ಕೋತೀವಿ. ನೀವು ನಮ್ಮ ಪೂಜನೀಯ, ನೀವು ಆದರಣೀಯ ಮತ್ತೆ ಪ್ರೀತಿಯ. ಇಷ್ಟೊಂದು ಪ್ರಿಯರಲ್ಲ ನಾವು ನಿಮ್ಮ ಮುಂದೆ ನಿಂತಿರೋ ತೋಳಕ್ಕೆ ಆಹಾರ ಆಗೋದಿಕ್ಕೆ ಇಲ್ಲ. ಮನುಷ್ಯ ರೂಪದಲ್ಲಿರೋ ಪ್ರಾಣಿ ಅಲ್ಲ, ಮನುಷ್ಯನೇ. ಅಯ್ಯೋ, ಮನುಷ್ಯ ರೂಪದಲ್ಲಿರೋ ಪ್ರಾಣಿ ಅಲ್ಲ, ಮನುಷ್ಯನೇ. ಸತ್ಯನಾಶ, ಮತ್ತೆ ಈ ಮುದುಕ ಬದ್ಕೊಂಡ್ಬಿಟ್ಟ. ಬಾ, ಕೋಣೆ ಒಳಗಡೆ ಹೋಗೋಣ ಬಾ. ಗುರುಗಳೇ, ದಯವಿಟ್ಟು ಈ ಸಂಸಾರಕ್ಕೆ ಮರಳಿ ಬನ್ನಿ. ಓಂ ಶಾಂತಿ ಶಾಂತಿ ಭೋ. ಓಂ ಶಾಂತಿ ಶಾಂತಿ ಭೋ. ನಾನು ಎಲ್ಲಿದ್ದೀನಿ?
ಮತ್ತೆ ನೀವೆಲ್ಲ ಯಾರು? ಈಶ್ವರನ ಕೃಪೆಯಿಂದ ನೀವು ಸಾಕ್ಷಾತ್ ಈಶ್ವರನ್ ಎದುರುಗಡೆನೆ ನಿಂತಿದ್ದೀರಾ. ಈಶ್ವರನ್ ದಯೆಯಿಂದ ಇವರು ಮಹಾನ್ ಗುರುಗಳು, ಗುರು ಶ್ರೇಷ್ಠ, ಅತಿ ಪವಿತ್ರ, ತ್ರಿಕಾಲದರ್ಶಿ ತಾತಾಚಾರ್ಯರು. ತಾತಾಚಾರ್ಯರೇ, ಹಾ ಸರಿ ಸರಿ. ನಿನಗೆ ಎಷ್ಟು ಧೈರ್ಯ ಇರಬೇಕು ಈ ಈ- ಈ- ಈ ಪ್ರಾಣಿ ವೇಷ ಹಾಕೊಂಡು ನನ್ನ ಮುಂದೆ ಬರೋದಕ್ಕೆ? ಗುರುದೇವ, ಇದನ್ನ ನಾನು ನಿಮ್ಗೆ ಹೋಗು, ದೂರ ಆಗು. ಗುರುದೇವ, ನನ್ನ ಹೆಸರು ಗಂಗಾರಾವ್. ನಾನು ಗುಂಟೂರು ನಿವಾಸಿ. ಗುರುದೇವ, ನನ್ನ ಕ್ಷಮಿಸ್ಬಿಡಿ. ನನಗೆ ನಿದ್ರೆಯಲ್ಲಿ ಓಡಾಡೋಂತ ರೋಗ ಇದೆ. ಈಶ್ವರನ ಕೃಪೆಯಿಂದ. ನಿದ್ದೆಲ್ಲಿ ನಡೆಯೋ ಕಾಯಿಲೆ ಇದ್ರೆ ನಿನಗೆ ಬೇರೆ ಎಲ್ಲಾದ್ರೂ ಹೋಗಿ ಸಾಯ್ಬೇಕಾನೆ. ಇಲ್ಲಿಗೆ ಯಾಕೆ ಬಂದು ಸತ್ತಿದ್ಯಾ? ನಾನು ಗುಂಟೂರಿಂದ ಬಂದಿರೋದೇ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಗುರುದೇವ. ಹಾ ಸರಿ 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 ಸರಿ. ಅದು ಬೆಳಿಗ್ಗೆ ನಮ್ಮ ಭಕ್ತರನ್ನ ಭೇಟಿ ಮಾಡೋಂಥ ಸಮಯ ಬರುತ್ತಲ್ಲ, ಆವಾಗ ಬನ್ನಿ, ಸಿಗ್ತೀನಿ. ಎಲ್ಲ ಗುರುದೇವರ ಇಚ್ಛೆ. ಆಮೇಲೆ ಕೇಳಿಲ್ಲ, ಬೆಳಿಗ್ಗೆವರೆಗೂ ಯಾಕೆ? ಈಗಲೇ ಹೇಳು, ಏನಕ್ಕೆ ಬಂದಿದ್ಯಾ? ಗುರುದೇವ, ನನ್ನ ಹತ್ರ ಒಬ್ಬ ವ್ಯಕ್ತಿ ಬಡ್ಡಿಗೆ ಅಂತ ದುಡ್ಡು ತಗೊಂಡಿದ್ದ. ಆದ್ರೆ ಈಗ ಅವನು ಸ್ವರ್ಗವಾಸಿ ಆಗಿದ್ದಾನೆ. ಆದ್ರೆ ಈಗ ಅವ್ರ ಮನೆಯವರು ದುಡ್ಡಿನ ಬದಲಾಗಿ ಒಂದು ಅರಮನೆ ಕೊಟ್ಬಿಟ್ಟಿದ್ದಾರೆ. ಪೆದ್ದ ನನ್ನ ಮಗನೇ, ಅದ್ರಲ್ಲಿ ತೊಂದರೆ ಏನಿದೆ? ಹಣದ ಬದಲಾಗಿ ಬೇರೆ ಏನೋ ಸಿಕ್ಕಿದೆಯಲ್ಲ? ಇಲ್ಲ ಗುರುದೇವ, ನನಗೆ ಆ ಅರಮನೆ ಖಂಡಿತವಾಗ್ಲೂ ಬೇಡ. ಅದೊಂದು ಭೂತದ ಮನೆ. ಅಲ್ಲಿ ಒಂದು ಸತ್ತೋಗಿರೋ ಹೆಣ್ಣಿನ ಆತ್ಮ ಓಡಾಡ್ತಾ ಇರುತ್ತೆ. ನಾನು ಆ ಅರಮನೆಗೆ ಕಾಲಿಡ್ತಿದ್ದ ಹಾಗೇನೆ ನಾನು ತಕ್ಷಣ ಅದನ್ನ ನೋಡ್ದೆ. ನಾನಷ್ಟೇ ಏನ್ ಗುರುದೇವ, ಅಲ್ಲಿ ಬೇರೆ ಯಾರು ಹೋಗಿ ವಾಸಿಸಕ್ಕಾಗಲ್ಲ. ಶಿವ 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 ಶಿವ. ಎಂತ ಮನಸ್ಸಿಗೆ ಭಯ ಹುಟ್ಟಿಸುವಂತ ಕತೆ ಹೇಳ್ತಿದ್ದಾನೆ ಇವನು. ಭೂತ ಪ್ರೇತ ಇದೆಲ್ಲ ಬರೀ ಕಲ್ಪನೆ ಅಷ್ಟೇ, ಗೊತ್ತಾ ನಿನ್ಗೆ? ನಾನು ಸತ್ಯ ಹೇಳ್ತಿದ್ದೀನಿ ಗುರುದೇವ, ಅಲ್ಲಿ ನಿಜವಾಗ್ಲೂ ಆತ್ಮ ಇದೆ ಗುರುಗಳೇ. ನಾನು ಸ್ವಯಂ ನನ್ನ ಕಣ್ಣಾರೆ ನೋಡಿದ್ದೀನಿ, ಈಶ್ವರನ ಕೃಪೆಯಿಂದ. ನನಗನ್ಸುತ್ತೆ ಇದು ನಿನಗೆ ಬರೀ ನಿದ್ದೆಲ್ ಓಡಾಡೋ ಕಾಯಿಲೆ ಮಾತ್ರ ಅಲ್ಲ, ನಿನಗೆ ಈ ತಲೆಯಲ್ಲಿ ಏನೋ ಸಮಸ್ಯೆ ಆಗಿರ್ಬೇಕು ನಿನಗೆ. ನಮ್ಮನ್ನ ಭೇಟಿ ಮಾಡೋದಕ್ಕೆ ಮುಂಚೆ ಆ ಜಾಗದ ಬಗ್ಗೆ ಸರಿಯಾಗಿ ಹೇಳೋ. ಹೋಗು. ಏನ್ ಹೇಳಿದೆ? ಇಲ್ಲ ಸ್ವಾಮಿ, ನೀವಂತೂ ಇತ್ತೀಚೆಗೆ ಎಲ್ಲರ ಎದುರುಗಡೆ ಏನಾದ್ರೂ ಹೇಳ್ಬಿಡ್ತೀರಾ. ನಾನ್ ಹೇಳ್ತಾ ಇದ್ದಿದ್ದು ನಿಮ್ಮಿ ಭಕ್ತಂಗೆ. ಅಯ್ಯೋ ಇಲ್ಲಿ ಕೇಳು, ಭಗವಂತನ ಹತ್ರ ಏನಾದ್ರೂ ಬೇಡ್ಕೋಬೇಕು ಅಂದ್ರೆ ಆಗ ದೇವರ ಉಪಸ್ಥಿತಿ ಸ್ವಲ್ಪ ಆದ್ರೂ ಬೇಕಲ್ವಾ? ನೀನು ಸೂರ್ಯೋದಯದ ಸಮಯಕ್ಕೆ ನಮ್ ಪ್ರಭು ನಾಮಸ್ಮರಣೆ ಮಾಡು, ನಿನ್ನ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ಬಿಡತ್ತೆ. ಎಲ್ಲ ಗುರುಮಾತೆಯವರ ಆಜ್ಞೆ. ಇದು ಕೂಡ ಮಾಡಿ ನೋಡೋಣ. ಸರಿ ಗುರುದೇವ, ನಾನೀಗ ಹೊರಡ್ತೀನಿ. ಹಾ ಸರಿ ಸರಿ, ಹೋಗು. ಆದ್ರೆ ನಿಮ್ ಹತ್ರ ಒಂದು ಅನಿರೋಧ ಇದೆ. ಹಾ ಹೇಳೋ. ದಯವಿಟ್ಟು ನೀವು ಒಂದ್ಸಲ ನನ್ನ ಬೆನ್ನನ್ನ ನೋಡಿ. ನೀನು ಈಗ ಈ ಕ್ಷಣದಿಂದ ನಮ್ಮನ್ನ ಬಿಟ್ಟು ಹೊರಡೋಗು. ಈ ಗುರುತನ್ನ ನೀನೇ ಸ್ವಯಂ ಆಗಿ ಮಾಡ್ಕೊಂಡು ಬಂದಿದ್ಯಾ? ಇಲ್ಲ ಗುರುದೇವ, ನನ್ನ ಕೈ ನನ್ನ ಬೆನ್ನಿನವರೆಗೂ ಹೇಗ್ ಹೋಗಕ್ ಸಾಧ್ಯ? ಮತ್ತೆ ಇರಬಹುದು ಬೇರೆ ಯಾರೋ ಬಂದು ನಿನಗೆ ಇದ್ರ ರೀತಿ ಗುರುತು ಮಾಡ್ಕೊಟ್ಟಿರ್ಬೇಕು. ಇಲ್ಲ ಗುರುದೇವ, ನೀನ್ ನನಗೇನೆ ಚಿಕ್ಕ ಪುಟ್ಟ ತಂತ್ರಗಳನ್ನ ಹೇಳ್ಕೊಡಕ್ ಬರ್ತಿದ್ಯಾ? ಹೋಗೋ ಈ ಕೂಡ್ಲೆ ನಮ್ಮ ಮನೆಯಿಂದ ನೀನು. ಎಲ್ಲ ಗುರುದೇವರ ಆಜ್ಞೆ. ಆದ್ರೆ ಈ ಹುಡುಗರನ್ನಾದ್ರೂ ಸ್ವೀಕಾರ ಮಾಡೋದಲ್ಲ.
ಹೋಗಿರ್ಲಿಂದ. ಮೂರ್ಖ ನನ್ನ ಮಗ ಈಶ್ವರನ ಕೃಪೆಯಿಂದ ನಮ್ಮ ಮನೆಗೆ ಬಂದಿದ್ದಾನೆ. ಅದು ಅಲ್ಲದೆ ತಥಾಚಾರ್ಯನ ಈ ಮಂದಿರದಂತ ಮನೆಯಲ್ಲಿ ಭೂತ ಪ್ರೇತಗಳ ಬಗ್ಗೆ ಮಾತಾಡ್ತಾರೆ. ಖಂಡಿತ ಮೂರ್ಖಾನೇ ಇವನು. ಇಲ್ದಿದ್ರೆ ನಮ್ಮ ಗುರುಗಳ ಹತ್ರ ಯಾಕೆ ಬರ್ತಿದ್ದ? ಪಂಡಿತ ರಾಮಕೃಷ್ಣನ ಹತ್ರ ಹೋಗ್ತಿದ್ದ. ಆ ಪಂಡಿತ ರಾಮ ಎಷ್ಟು ದೊಡ್ಡ ರಾಕ್ಷಸನನ್ನ ನಡೆದಾಡುವ ನರಪಿಶಾಚಿ ನಮ್ಮ ಗುರುಗಳನ್ನೇ ಸರಿ ಮಾಡಿಬಿಟ್ಟ. ಆ ನರ್ತಕಿ ಚಿಕ್ಕ ಆತ್ಮ ಏನ್ ಮಾಡ್ಕೊಳತ್ತೆ? ಮನೆ ಹೋಗ ಆ ವ್ಯಕ್ತಿ ನಿಲ್ಸೋ ಮತ್ತು ಅವನಿಗೆ ಹೇಳು ನಾಳೆ ಬೆಳಿಗ್ಗೆ ದರ್ಬಾರಿಗೆ ಬರೋದಕ್ಕೆ ನಾವು ಅವನಿಗೆ ಸಹಾಯವನ್ನ ಖಂಡಿತ ಮಾಡೋಣ. ಅಪ್ಪಣೆ ಗುರುಗಳೇ. ಪಂಡಿತ ರಾಮಕೃಷ್ಣ. ಮಂತ್ರಿಗಳೇ, ಸಭೆಯನ್ನು ಪ್ರಾರಂಭಿಸಿ. ಮಧ್ಯದಲ್ಲಿ ಮಾತಾಡ್ತಿರೋದಕ್ಕೆ ಕ್ಷಮೆ ಕೇಳ್ತೀನಿ ಮಹಾರಾಜ್ರೆ. ಆದ್ರೆ ಒಂದು ಅತ್ಯಂತ ಅವಶ್ಯಕವಾದಂತ ಒಂದು ವಿಚಾರದ ಬಗ್ಗೆ ಮಹಾರಾಜರ ಗಮನವನ್ನ ಸೆಳೆಯೋದಕ್ಕೆ ಪ್ರಯತ್ನ. ಆಚಾರ್ಯರೇ, ನಮ್ಮ ಧ್ಯಾನವು ಸದಾ ನೀವು ಏನು ಹೇಳುತ್ತೀರೋ ಅದರ ಬಗ್ಗೆಯೇ ಇರುತ್ತದೆ. ಬಹಳ ಸಂತೋಷ, ಬಹಳ ಸಂತೋಷ ಮಹಾರಾಜರೇ. ಮಹಾರಾಜ ಇವನು ಗಂಗಾರಾವ್ ಅಂತ ಗುಂಟೂರಿನಿಂದ ಬಂದಿದ್ದಾನೆ. ಇವನ ಸಮಸ್ಯೆ ಒಂಥರ ಜಟಿಲವಾಗಿದೆ. ಅದಕ್ಕೆ ನಾನು ಇವನನ್ನ ನಿಮ್ಮ ಸಮಕ್ಷಮಕ್ಕೆ ಕರ್ಕೊಂಡು ಬಂದಿದ್ದೀನಿ. ಬಾ ಗಂಗಾರಾವ್, ಸ್ವಯಂ ಮಹಾರಾಜರೇ ನಿನ್ನ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ. ಗಂಗಾರಾವ್, ಈ ಭೂತ ಪಿಶಾಚಿ ಪ್ರೇತಾತ್ಮವೆಲ್ಲ ಕೇವಲ ಕಾಲ್ಪನಿಕವಾದದ್ದು. ಈ ರೀತಿ ಏನು ಇರುವುದಿಲ್ಲ. ಇದು ಕೇವಲ ಭ್ರಮೆ ಮಾತ್ರ, ನಿಮ್ಮ ಮನಸ್ಸಿನದ್ದು. ನೀವು ನಿಮ್ಮ ಮನಸ್ಸಿನಿಂದ ಈ ಭ್ರಮೆಯನ್ನು ತೆಗೆದುಹಾಕಬೇಕಿದೆ. ಅದೇನೇ ಮಹಾರಾಜರೇ, ಗಂಗಾರಾವ್ ಮತ್ತು ಗುಂಟೂರಿನ ನಿವಾಸಿಗಳ ಮನಸ್ಸಿನಿಂದ ಈ ಪ್ರೇತ ಆತ್ಮ ಮತ್ತು ಭಯ ಅದನ್ನು ತೆಗೆಯುವಂಥದ್ದು ನಮ್ಮ ಕರ್ತವ್ಯ ಮಹಾರಾಜರೇ. ನಾನು ಹೇಳ್ತೀನಿ, ಪೂರ್ತಿ ರಾಜ್ಯದಿಂದ ಈ ರೀತಿ ಪುಕಾರ ಮಾಡುವಂತ ವಿಚಾರಗಳನ್ನ ಬೇರ್ ಸಮೇತ ಕಿತ್ತಾಕ್ಬೇಕು ಅಂತ. ಮೊದಲು ನಾವು ನಮ್ಮ ರಾಜ್ಯದಲ್ಲಿ ಈ ರೀತಿ ಅಂಧಕಾರದ ನಂಬಿಕೆಗಳಿಗೆ, ಈ ಭೂತ ಪ್ರೇತ ಮತ್ತು ಮನ ಕಲುಕುವಂತಹ ಕಥೆಗಳನ್ನ ಕೇಳೋದನ್ನ ಬಿಟ್ಟು ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು. ಖಂಡಿತ ಖಂಡಿತ ಗುರುಗಳೇ, ನೀವು ಹೇಳಿ ಏನಾದರೂ ಉಪಾಯ ಯೋಚಿಸಿದ್ದೀರಾ? ಖಂಡಿತ ಮಹಾರಾಜರೇ, ಅವಶ್ಯವಾಗಿ. ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನ ಇವನ ಮನೆಗೆ ಕಳಿಸ್ಬೇಕು. ಆತ ಈ ಬಂಗ್ಲೆಯಲ್ಲಿ ಪೂರ್ತಿ ರಾತ್ರಿ ಒಬ್ನೇ ಇದ್ದು ಬೆಳಿಗ್ಗೆ ಆತ ಜೀವಂತವಾಗಿ ವಾಪಸ್ ಬರಲಿ. ಅಷ್ಟೇ ಸಾಕು. ಗಂಗಾರಾವ್ ಜೊತೆಗೆ ಊರಿನ ಜನರ ಮನಸ್ಸಿನಲ್ಲಿರುವಂತಹ ಈ ಸತ್ತ ಆತ್ಮ ಮತ್ತು ಭ್ರಮೆ ಎಲ್ಲವೂ ಹೊರಟೋಗುತ್ತೆ. ಅದ್ಭುತ ಆಚಾರ್ಯರೇ, ಅದ್ಭುತ ಉಪಾಯವಿದು. ನಮಗೆ ಒಬ್ಬ ವ್ಯಕ್ತಿ ಬೇಕು ಈ ದರ್ಬಾರಿನಿಂದ. ಅವರು ಒಂದು ರಾತ್ರಿಗಾಗಿ ಆ ಬಂಗಲೆಯಲ್ಲಿ ಇರಬೇಕು. ಯಾರು ಮಾಡುತ್ತಾರೆ ಈ ಕಾರ್ಯವನ್ನು? ಆಚಾರ್ಯರೇ, ಮಹಾರಾಜ, ನೀವೇ ಹೇಳಿ, ನಿಮ್ಮ ಪ್ರಕಾರ ಯಾರು ಆ ಯೋಗ್ಯ ವ್ಯಕ್ತಿ ನಮ್ಮ ದರ್ಬಾರಿನಲ್ಲಿ? ಮಹಾರಾಜರೇ, ಈ ಕಾರ್ಯವನ್ನು ಮಾಡೋದಕ್ಕೆ ಕೇವಲ ಒಬ್ಬನೇ ವ್ಯಕ್ತಿ ಇರೋದು ನಮ್ಮ ದರ್ಬಾರ್ನಲ್ಲಿ. ಯಾಕಂದ್ರೆ ಅವನಿಗಿಂತ ಬುದ್ಧಿವಂತ, ಚತುರ ಮತ್ತು ಚಾಣಾಕ್ಯ ಬೇರೆ ಯಾರೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಅದು ನಮ್ಮ ವಿಶೇಷ ಸಲಹೆಗಾರ ಮಹೋದಯ ಪಂಡಿತ ರಾಮಕೃಷ್ಣ. ರಾಮ, ಇದೇನ್ ಕೇಳಿಸ್ಕೊತಾ ಇದೀನಿ ನಾನು? ಭೂತ ಪ್ರೇತದ ಬಗ್ಗೆ ಕೇಳಿಸ್ಕೊಂಡೆ ನಿನಗ್ ಜ್ವರ ಹತ್ಬಿಡತ್ತೆ. ಈಗ ನೋಡಿದ್ರೆ ತಥಾಚಾರ್ಯ ನಿನ್ನ ಮೃತ ಆತ್ಮ ಜೊತೆಗೆ ಸಾಕ್ಷಾತ್ಕಾರ ಮಾಡ್ಬೇಕಂತಿದ್ದಾರೆ. ಹಾ ಬಂದು, ಇದೆಲ್ಲ ಈ ಕಾಪಟಿ ಆಚಾರ್ಯರ ಕುತಂತ್ರ. ನನ್ನನ್ನು ಈಗ್ಲೇ ಸ್ವರ್ಗವಾಸಿ ಮಾಡೋ ಎಲ್ಲ ಕುತಂತ್ರ ಮಾಡಿದ್ದಾರೆ. ನಾನ್ ವಿಜಯನಗರದಿಂದ ದೂರ ಹೋಗ್ಬೇಕು, ಎಲ್ಲೂ ಕೂಡ ಕಾಣಿಸ್ಕೋಬಾರ್ದು. ಆದ್ರೆ ಆಚಾರ್ಯರ ಷಡ್ಯಂತ್ರಕ್ಕೆ ನಾನ್ ಸಿಕ್ಕಾಕೋಬಾರ್ದು. ಪಂಡಿತ ರಾಮಕೃಷ್ಣ ಮಹಾಪ್ರಭು, ನಿಮ್ಮ ಅಭಿಪ್ರಾಯವೇನು ಈ ವಿಷಯದಲ್ಲಿ?
ಮಹಾಪ್ರಭು, ಈ ಭೂತ ಪ್ರೇತ ಇದೆಲ್ಲ ಜನಗಳ ಕಲ್ಪನೆಯ ಮಾತು. ಮತ್ತೆ ಈ ಜನಗಳ ಅಂಧವಿಶ್ವಾಸನೂ ಕೂಡ. ಯಾವ ತರ ವಜ್ರನ ಕತ್ತರಿಸುತ್ತೋ ಅದೇ ತರ ಈ ಭೂತ ಅನ್ನೋ ಮಾತು ಅಂಧಕಾರನ ಮುಚ್ಚೋ ತಂತ್ರ. ಮಹಾಪ್ರಭು, ಯಾವ ತರದ ವ್ಯಕ್ತಿ ಅಂದ್ರೆ ಯಾರು ಜನರಿಗೆ ಗೊತ್ತಿರ್ತಾರೋ, ಜನರನ್ನ ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾರೋ, ಜನರಿಗೆ ಅವ್ರ ಮೇಲೆ ಪೂರ್ಣ ವಿಶ್ವಾಸ ಇರೋರು, ಅವರೇ ಇದಕ್ಕೆಲ್ಲ ಉತ್ತರ ಕೊಡ್ಬೇಕು ಮಹಾಪ್ರಭು. ಪಂಡಿತ ರಾಮಕೃಷ್ಣ, ನೀವು ಹೇಳಿದ್ದನ್ನು ಒಪ್ಪುತ್ತೇವೆ. ಆಚಾರ್ಯರೇ, ಮಹಾರಾಜೇ, ಈಗಾಗಲೇ ಪಂಡಿತ ರಾಮಕೃಷ್ಣ ನಮ್ಮ ಪ್ರಜೆಗಳನ್ನು ಅಷ್ಟಾಗಿ ಪರಿಚಯ ಮಾಡಿಕೊಂಡಿಲ್ಲ. ನಮಗ್ ಗೊತ್ತಿದೆ. ಒಬ್ಬ ಮಹಾನ್ ವಿದ್ವಾನ್, ಒಬ್ಬ ಗೌರವಾನ್ವಿತ ವ್ಯಕ್ತಿ, ಅವರಿಗೆ ಪ್ರಜೆಗಳ ಒಳ್ಳೆ ಪರಿಚಯ ಕೂಡ ಇದ್ದರೆ ಹಾಗೂ ನಮ್ಮ ಪ್ರಜೆಗಳಿಗೆ ಅವರ ಮೇಲೆ ಭರವಸೆಯೂ ಇದ್ದರೆ ಅಂತಹ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋಗಿ ಒಂದು ರಾತ್ರಿಯನ್ನು ಕಳೆದರೆ ಈ ಸಮಸ್ಯೆಗೆ ಖಂಡಿತವಾಗಿಯೂ ಪರಿಹಾರ ಸಿಗುತ್ತದೆ. ಮಹಾರಾಜ್ರೆ, ನಿಮ್ಮ ದೃಷ್ಟಿಯಲ್ಲಿ ಅಂತ ವ್ಯಕ್ತಿ ಯಾರಿದ್ದಾರೆ? ನೀವೇ ಆಚಾರ್ಯ. ಸರಿ ನಾನಾ ಮಹಾರಾಜ್ರೆ? ಹಾ ಆಚಾರ್ಯರೇ, ನಿಮಗಿಂತ ಪ್ರಸಿದ್ಧ ಹಾಗೂ ಜ್ಞಾನವಂತರು ಯಾರಿದ್ದಾರೆ ಈ ದರ್ಬಾರಿನಲ್ಲಿ? ನಿಮ್ಮ ಮೇಲೆ ಪ್ರಜೆಗಳಿಗೆ ಸಂಪೂರ್ಣ ವಿಶ್ವಾಸವಿದೆ. ನಿಮ್ಮ ಮೇಲಿರುವಷ್ಟು ನಂಬಿಕೆ ಬೇರಿನ್ನಾರ ಮೇಲಿದೆ. 7 ಸಮುದ್ರ ದಾಟಿ ಈ ಮುದ್ಕ ಎಲ್ಲರನ್ನು ದೋಚಿದಾನೆ. ಇವನು ಯಾರಿಗ್ ಗೊತ್ತಿರಲ್ಲ. ಉಲ್ಟಾ ತಿರುಗ್ಬಿತ್ತು. ಈಗ ನೋಡು, ರಾಮನಿಗೆ ಗುಂಡಿ ತೋಡಿ ಆ ಗುಂಡಿಲಿ ಇವನೇ ಹೋಗ್ಬಿದ್ದ. ಆಚಾರ್ಯರೇ, ನಮಗೆ ವಿಶ್ವಾಸವಿದೆ. ಒಂದು ವೇಳೆ ನೀವು ಒಂದು ರಾತ್ರಿ ಆ ಬಂಗಲೆಯಲ್ಲಿ ಉಳಿದುಕೊಂಡರೆ ನಮ್ಮ ಪ್ರಜೆಗಳ ಮೇಲೆ ಅದರಿಂದ ಭಾರಿ ಪ್ರಭಾವ ಬೀರುತ್ತದೆ ಹಾಗೂ ಬಹುಶಃ ನಮ್ಮ ಪ್ರಜೆಗಳು ಈ ಮೂಢನಂಬಿಕೆಯಿಂದ ಶಾಶ್ವತವಾಗಿ ಮುಕ್ತಿ ಹೊಂದುತ್ತಾರೆ. ಆದ್ರೆ ಮಹಾರಾಜ್ರೆ, ನಾನು ಒಂದು ವೇಳೆ ಅಲ್ಲಿಗೆ ಹೊರಟೋದ್ರೆ ದರ್ಬಾರಿನ ಕತೆ ಏನು, ಮತ್ತೆ ನಾವು ಮಾಡ್ತಿರೋದು ಅನುಷ್ಠಾನದ ಕತೆ ಏನು ಅಂತ? ಆಚಾರ್ಯರೇ, ನಿಮ್ ಜೀವನ ನಿಮ್ದಲ್ಲ. ಅಲ್ಲ, ನಮ್ಮ ಜೀವನ ನಮ್ದಲ್ದೆ ಹೋದ್ರೆ ಇನ್ಯಾರ್ದಾಗಿರುತ್ತೆ ಹೇಳಿ? ಮಹಾಪ್ರಭು, ಆಚಾರ್ಯರೆಷ್ಟು ಮುಗ್ಧರಲ್ವಾ? ನಮ್ಮೆಲ್ಲರಿಗಿಂತ, ಈ ರಾಜ್ಯಕ್ಕಿಂತ, ಈ ಮಹಾರಾಜರಿಗಿಂತ ನಿಮ್ಮಂತ ಮಹಾನ್ ಪಂಡಿತರು ನೀವೇ ತಾನೇ ಇರೋದು. ಹೌದು, ಇದ್ದೀನಿ. ನೀವ್ ಇಡೀ ರಾಜ್ಯಕ್ಕೋಸ್ಕರ ತಾನೇ ಇರೋದು. ಹೌದು. ನಿಮ್ಮಂತ ಮಹಾನ್ ಜ್ಞಾನಿ, ಪಂಡಿತರು, ಮಹಾನ್ ವಿದ್ವಾಂಸರು ಯಾರಿದ್ದಾರೆ ಹೇಳಿ? ಹೌದು, ಯಾರು ಇಲ್ಲ. ನೀವೇ ನಿಜವಾದ ಬುದ್ಧಿವಂತರು. ಹೌದು, ಅದಂತೂ ಖಂಡಿತ. ಇಷ್ಟೆಲ್ಲ ಇದ್ಮೇಲೆ ನೀವ್ ಅಲ್ಲಿಗೆ ಹೋಗ್ಲೇಬೇಕಲ್ವಾ? ಖಂಡಿತ ಹೋಗ್ಲೇಬೇಕಾಗಾದ್ರೆ. ಅಯ್ಯೋ, ಅಯ್ಯೋ ಆಂಜನೇಯ, ನಮ್ ಪ್ರಭು ಮನೆ ಒಳಗ್ ಬರ್ತಿರೋ ಸೂಚನೆ ಸಿಕ್ತಿದ್ದ ಹಾಗೆ ಮನೇಲಿದ್ದ ಎಲ್ಲಾ ಸತ್ತೋದ ಆತ್ಮಗಳು ಇಷ್ಟೊತ್ತಿಗೆ ಮನೆಯಿಂದ ಓಡ್ ಹೋಗಿರಬಹುದು. ಬಲಿ ಕೊಡಕ್ ಮುಂಚೆ ಯಾವ್ದಾದ್ರು ಪ್ರಾಣಿನ ಆರ್ತಿ ಎತ್ತಾರಲ್ಲ, ಹಾಗೆ ಕಾಣಿಸ್ತಾ ಇದೆ. ನನ್ಗೇನ್ ಅನಿಸ್ತಾ ಇದೆ ಅಂದ್ರೆ ಈ ಮುದುಕನ ಪಾಪದ ಕೊಡ ತುಂಬ ಹೋಗಿದೆ ಅಂತ. ಹೋಗಿ ಪ್ರಭು, ಅರಮನೆಯಲ್ಲಿರೋ ಎಲ್ಲಾ ಪ್ರೇತಾತ್ಮ, ಭೂತಾತ್ಮ, ಮೃತ ಆತ್ಮಗಳಿಗೆ ನಿಮ್ಮ ದರ್ಶನ ಕೊಡಿ, ಅವರ ಜನ್ಮನ ಪಾವನ ಮಾಡಿ. ಹೋಗಿ ಪ್ರಭು, ಇನ್ನು ವಿಳಂಬ ಮಾಡಬೇಡಿ. ಹೋಗಿ ಗುರುಗಳೇ, ಪ್ರಸ್ಥಾನ ಮಾಡಿ. ಗುರು ತಾತಾಚಾರ್ಯರು ಅಮರರಾಗಲಿ, ಗುರು ತಾತಾಚಾರ್ಯರು ಅಮರರಾಗಲಿ, ತಾತಾಚಾರ್ಯರು ಅಮರರಾಗಲಿ. ಬಾಯ್ ಮುಚ್ಚರ ಮೂರ್ಖರ, ಬಾಯ್ ಮುಚ್ಚೆ. ಇದೆಲ್ಲ ತೀರೋಗಿರೋಂತ ವ್ಯಕ್ತಿಗಳಿಗೆ ಹೇಳೋದು ಕಣ್ರೋ. ನಾನಿನ್ನು ಬದುಕಿದೀನ್ರೋ. ಎಷ್ಟು ಸಮಯ ಗುರುಗಳೇ? ಏನಂದೆ? ತಡ ಆಗ್ತಿದೆ ಗುರುಗಳೇ, ಮುಹೂರ್ತ ಮೀರೋಗ್ತಾ ಇದೆ. ಇನ್ನು ತಡ ಮಾಡಬೇಡಿ. ಮಹಾಬಲಿ ತರ ಹೋಗಿ ನೀವು ಆ ಆತ್ಮನ ಓಡಿಸಿ ಹೇಳಿ ತರ, ಅಲ್ಲಲ್ಲ ವೀರನ್ ತರ ನೀವು ಹಿಂತಿರುಗಿ ಬನ್ನಿ. ಹೊರಡಿ ಹೊರಡಿ ಹೊರಡಿ. ನೀವಿಬ್ರು ನನ್ನ ಜೊತೆ ಬಂದ್ರಾ? ನೀವಿಬ್ರು ಸಹ ನನ್ನ ಜೊತೆಗೆ ಬರ್ತಿದ್ದೀರಾ? ಗುರು ಭಕ್ತಿ ಅಂದ್ರೆ ಇದೇನಾ? ನನ್ ಜೊತೆ ಬರೋದಕ್ಕೇನೆ ಆಗಲ್ಲ ಅಂತ ಹೇಳ್ತಾ ಇದೀರಾ? ಗುರುಗಳೇ, ಯಾರು ಸ್ವಯಂ ಭಕ್ತಿ ಮಾಡಲ್ವೋ ಅವನು ಗುರುಗಳ ಭಕ್ತಿ ಏನ್ ಮಾಡ್ತಾನೆ? ಎಲ್ಲಕ್ಕಿಂತ ಮೊದಲು ಸ್ವಯಂ ಭಕ್ತಿ ಮಾಡ್ಕೋಬೇಕು. ಅದನ್ನ ನಿಮ್ಮಿಂದಾನೇ ಅಲ್ವಾ ಕಲ್ತಿರೋದು ಗುರುಗಳೇ? ಓ ಹೌದಾ, ನೀವ್ ಈ ತರ ಬರ್ತಿದ್ದೀರಾ? ಸರಿ, ಈ ತರನೇ ಬನ್ನಿ. ನಾನು ಕೊತ್ವಾಲನಿಗೆ ಹೇಳಿ ನಿಮ್ಮಿಬ್ಬರನ್ನು ಕತ್ಲೆ ಕೋಣೆಗೆ ಹಾಕ್ಸ್ಬಿಡ್ತೀನಿ. ಅಲ್ಲೇ ಬಿದ್ದು ಸಾಯ್ರಿ. ಮತ್ತೆ ಸಾವುಗೋಸ್ಕರ ಕಾಯ್ತಾ ಇದೆ. ಗುರುಗಳೇ, ನಾವು ಬರ್ತೀವಿ ಗುರುಗಳೇ, ನಿಮ್ ಜೊತೆ ಬರ್ತೀವಿ ಆ ಆತ್ಮದ ಜೊತೆ ಹೋರಾಡೋದಿಕ್ಕೆ. ನಡೀರಿ ಮಕ್ಕಳ, ನಡ್ರಿ. ಅಮ್ಮ, ನೆನ್ನೆ ಅಲ್ದ ಕತೆ ಪುಲ್ತೆ ಮಾದು. ಅವ್ರು ಕೇಳ್ತಿದ್ದಾರೆ, ನೆನ್ನೆ ಎಲ್ಲಿವರೆಗೂ ಕತೆ ಹೇಳಿದ್ರು ಅಂತ.
ಮೃತ ಆತ್ಮ ಅಂತ ಹೇಳೋ ಹಾಗಿಲ್ಲ, ಹಾಗೆ ಹೆದರ್ಕೊಂಡ್ಬಿಡ್ತೀಯ. ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ಆ ದೆವ್ವ ಮತ್ತೆ ಇವ್ರು ಇಬ್ರು ಮನೆಯಿಂದ ಆಚೆನೆ ಇದ್ರು. ಆ ದೆವ್ವ ಅದ್ರ ದೊಡ್ಡ ದೊಡ್ಡ ಕಣ್ಗಳಿಂದ ಇವ್ರನ್ನ ತುರ್ಗುಟ್ಕೊಂಡ್ ನೋಡ್ತಾ ಇತ್ತಂತೆ. ಅದ್ರ ದೊಡ್ಡ ದೊಡ್ಡ ಹಲ್ಲು ಚಂದ್ರನ್ ಬೆಳಕಲ್ಲಿ ಹೊಳಿತಾ ಇತ್ತಂತೆ. ಆ ದೆವ್ವ ಎತ್ತಿನ ರೂಪ ಧಾರಣೆ ಮಾಡ್ಬಿಡ್ತು. ಅದು ಅದ್ರ ಮುಂದಿನ 2 ಕಾಲ್ಗಳನ್ನು ಹೀಗೆ ಮೇಲೆ ಕೆತ್ಬಿಡ್ತು. ಅದಾದ್ಮೇಲೆ ಇವ್ರಿಗೆ ಭಯ ಆಯ್ತಂತೆ. ಒಂದ್ಸಲ ಈ ಕಡೆ ಗುಮ್ಮಿದ್ರೆ ಇನ್ನೊಂದ್ಸಲ ಈ ಕಡೆ ಗುಮ್ತಾ ಇತ್ತಂತೆ. ಇವ್ರ ಹಿಂದೆನೆ ಬರ್ತಾ ಇತ್ತಂತೆ. ಅವ್ರಿಗೇನು ತೋಚ್ಲೇ ಇಲ್ವಂತೆ. ಅಮ್ಮ ಕೇಳ್ತಿದ್ದಾರೆ, ನೀನು ಭಯ ಪಡ್ತಿದ್ಯೋ ಇಲ್ಲ ನಗ್ತಾ ಇದೆಯೋ? ಪರಿಸ್ಥಿತಿ ಹಾಗೆ ಇದೆ ಅಮ್ಮ. ಹೆದರಿಕೆನೂ ಆಗ್ತಿದೆ, ನಗುನೂ ಬರ್ತಿದೆ. ನೀನ್ ಹೇಳಿದ ಕತೆ ಕೇಳಿ ಹೆದರಿಕೆ ಆಗ್ತಿದೆ, ಆಚಾರ್ಯರ ಕತೆ ನೋಡಿ ನಗು ಬರ್ತಿದೆ. ಗೊತ್ತಾಗ್ತಿಲ್ಲ ಆಚಾರ್ಯರಿಗೆ ಏನೇನಾಗುತ್ತೋ ಅಂತ. ಶಿವ 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 ಶಿವ. ನಿಮ್ಗೇನನ್ಸುತ್ತೆ? ಇದು ಇದು ಇದೇ ದೊಡ್ಡ ದೆವ್ವದ ಮನೆನಾ? ನಾವಿಲ್ಲಿ ಬಾಗ್ಲತ್ರ ಬಂದ್ ಕೂಡ್ಲೆ ಆ ಸತ್ತಿರೋ ಆತ್ಮ ನಮ್ಮನ್ನ ಸ್ವಾಗತ ಮಾಡೋದಕ್ಕೆ ಬಾಗಿಲು ತೆಗಿಯುತ್ತಾ? ದಣಿ, ಈ ದ್ವಾರ ತಾನೇ ತೆರೆದುಕೊಂಡಿದೆ. ಸಾಕ್ಷಾತ್ ಮೃತ್ಯು ದ್ವಾರ ತರ ಪ್ರತೀತವಾಗ್ತಿದೆ ಬನ್ನಿ. ನಾ ಒಳಗಡೆ ಹೋಗ್ಬಾರ್ದು. ಇದು ಭ್ರಮೆ. ಬಾಗ್ಲು ಮೊದ್ಲೇ ತೆಗ್ದಿತ್ತು ಕಣ್ರ. ಗಾಳಿ ಬಂದು ಇನ್ನಷ್ಟು ತೆಗಿತ್ತು ಅಷ್ಟೇ. ಏನೂ ಆಗಲ್ಲ, ಆತರ ಏನೂ ಆಗಲ್ಲ, ಏನೂ ಆಗಲ್ಲ. ಏನೇ ಆದ್ರೂ ಗುರುಗಳೇ, ನಾ ಒಳಗಡೆ ಹೋಗ್ತಿಲ್ಲ. ನನಗೆ ಇಲ್ಲಿ ಬರಕ್ ಇಷ್ಟನೇನ್ರು. ಏನ್ ಮಾಡ್ಲಿ, ಹೇಗಾದ್ರೂ ಮಾಡಿ ಇದೊಂದು ರಾತ್ರಿ ಈ ಹವೇಲಿಯಲ್ಲಿ ಕಳೆಯುವಂಥದ್ದು ಅವಶ್ಯಕವಾಗಿದೆ. ಹಾಗೆ ಪಂಡಿತರಿಗೆ ತಕ್ಕ ಶಾಸ್ತಿ ಆಗೋದು, ಮತ್ತೆ ನಾವು ಗೆದ್ದಂಗಾಗತ್ತೆ. ನಡೀರ ಒಳಗೆ. ಹಾ ನಡೀರಿ. ಗುರುಗಳೇ, ಹೇಗೆ ಪ್ರತೀತ ಆಗ್ತಿದೆ ಅಂದ್ರೆ ಶತಮಾನಗಳಿಂದ ಇಲ್ಲಿ ಯಾರು ಬಂದೇ ಇಲ್ಲ ಅಂತ. ಕಸ ಕಡ್ಡಿ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಇದು ಆತ್ಮಗಳು ವಾಸ ಮಾಡೋದಕ್ಕೆ ಒಳ್ಳೆ ಜಾಗ. ಖಂಡಿತ ಈ ಅರಮನೆಯಲ್ಲಿ ಆತ್ಮ ವಾಸ ಮಾಡ್ತಿದೆ. ನಾವು ಹೋಗ್ಬಿಡೋಣ ಗುರುಗಳೇ, ಇನ್ನೂ ಸಮಯ ಇದೆ. ಹೋಗ್ಬಿಡೋಣ ಬನ್ನಿ ಗುರುಗಳೇ. ನೀವು ಇಬ್ರು ಹೆದರ್ಕೋಬೇಡಿ. ಆ ಬಾಗಿಲು ತೆಗೆದೇ ಇದೆ. ಒಂದು ವೇಳೆ ಏನಾದ್ರೂ ಆದ್ರೆ ನಾವು ಓಡೋಗೋದಕ್ಕೆ ಅನುಕೂಲ ಆಗುತ್ತೆ. ತೆಗಿರಿ. ಅಯ್ಯೋ ಗುರುಗಳೇ, ತೆಗಿತಾ ಇಲ್ಲ. ನನ್ನ ಪ್ರೀತಿಯ ಮಿತ್ರಮಣಿ, ನನ್ನ ಜೀವನದ ಅಂತಿಮ ಕ್ಷಣವನ್ನು ಎಣಿಸೋದಕ್ಕೆ ನನಗೆ ಸಹಾಯ ಮಾಡು. ಏನು ಏನ್ರ ಬರ್ತಾ ಇದ್ರಲ್ಲಿ?